ವೀಕ್ಷಕರೇ ನಮಸ್ಕಾರ, ನಾನು ರಾಘವೇಂದ್ರ ಗುಡಿ. ಇವತ್ತಿನ ಟಾಕ್ ಟಾನಿಕ್ನಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿ ಜೊತೆಯಲ್ಲಿ ಮಾತನಾಡ್ತಾ ಇದ್ದೀವಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೋಟ್ಯಾಂತರ ಮನೆಗಳಿದ್ದಾವೆ. ಅವೆಲ್ಲ ಮನೆಗಳಲ್ಲಿ ಈ ಮನೆಗೆ ದೊಡ್ಡ ಮನೆ ಸ್ಥಾನವನ್ನು ಕನ್ನಡಿಗರು ಕೊಟ್ಟಿದ್ದಾರೆ. ಇಡೀ ಕರ್ನಾಟಕವನ್ನು ನಾವು ಒಂದು ಮನೆ ಅಂದ್ಕೊಂಡ್ರೆ ಈ ಮನೆಗೆ ದೇವರ ಮನೆಯ ಸ್ಥಾನವನ್ನು ಕನ್ನಡಿಗರು ಕೊಟ್ಟಿದ್ದಾರೆ. ಅಂತಹ ದೇವರ ಮನೆಯ ಹಿರಿಯ ಮಗ, ಕರ್ನಾಟಕದ ಜನರ ಹೃದಯದ ದೊರೆ ಶಿವಣ್ಣ ಇವತ್ತು ನಮ್ಮ ಜೊತೆಯಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ, ಅವ್ರ ಜೊತೆಯಲ್ಲಿ ಮಾತನಾಡ್ತಾ ಹೋಗೋಣ. ಶಿವಣ್ಣ ನಮಸ್ತೆ. ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಿ? ಫೈನ್. ಸೊ ಈಗ ಫಸ್ಟ್ ಆಫ್ ಆಲ್ 40 ವರ್ಷ ಆಯಿತು ನಿಮ್ಮ ಆನಂದ ಸಿನಿಮಾ ರಿಲೀಸ್ ಆಗಿ. ಕಂಗ್ರ್ಯಾಚುಲೇಷನ್ಸ್. ಹೇಗಿದೆ ಆನಂದದಿಂದ ಇವತ್ತಿನ 45ವರೆಗಿನ ಜರ್ನಿ? ಒಂದು ಸರಿ ನೋಡಿದ್ರೆ ಹೇಗೆ ಅನಿಸುತ್ತೆ? ಐ ಥಿಂಕ್ ನಥಿಂಗ್. ನೋಡಿದ್ರೆ ನಾವು ಇಷ್ಟು ವರ್ಷ ಆಗೋಯ್ತು, ಅಷ್ಟು ಬೇಗ ಅನಿಸುತ್ತೆ. ಅಂದರೆ ದಿನಗಳು ವರ್ಷಗಳು ಎಷ್ಟು ಬೇಗ ಹೋಗುತ್ತೆ ಅಂತ ಗೊತ್ತಾಗಲ್ಲ ಮನುಷ್ಯನ ಜೀವನದಲ್ಲಿ. ಅಂದರೆ ಸಾಕಷ್ಟು ಏನಂತೀವಿ, ಟ್ರಾವೆಲ್, ವಿ ಸಿ ಗುಡ್ ಥಿಂಗ್ಸ್, ಬ್ಯಾಡ್ ಥಿಂಗ್ಸ್, ಅಪ್ಸ್ ಡೌನ್ಸ್. ಅದೇ ಜೀವನ. ಅಂದರೆ ಯಾವಾಗಲೂ ಅಪ್ಲೇ ಇರೋಕ್ಕಾಗಲ್ಲ. ದೇ ಶುಡ್ ಬಿ ವೇರಿಯೇಷನ್. ಯಾಕೆಂದರೆ ಏನಂತೀವಿ, ಲೈಫ್ಲಿ ವೇರಿಯೇಷನ್ ಇದ್ದರೆ ಸ್ವಾರಸ್ಯ ಇರಲ್ಲ. ಯಾಕಂದರೆ ಇಟ್ ಬಿಕಮ್ ಬ್ಲ್ಯಾಂಕ್. ಅಂದರೆ ಲೈಫ್ ರೊಟೀನ್ ಆಗ್ಬಿಡುತ್ತೆ. ಅಂದರೆ ಇದೇ ಕಣೆ ಜೀವನ ಅನ್ನಂಗೆ ಅದು ಒಂದೊಂದ್ಸರಿ ಜಿಗುಪ್ಸೆ ಕೊಡೋದು ಅಂತ ಇದಿರುತ್ತೆ. ಬಟ್ ಐ ಫೀಲ್ 40 years ಹೆಂಗೆ ಹೋಯ್ತು ಗೊತ್ತಿಲ್ಲ. ಆ್ಯಂಡ್ ಯಾವ ಗಳಿಗೆಯಲ್ಲಿ ಅಮ್ಮ ಆನಂದ್ ಅಂತ ಹೆಸರಿಡೋ ಗೊತ್ತಿಲ್ಲ, ಆ ಆನಂದ ಇಲ್ಲಿವರೆಗೂ ಕ್ಯಾರಿ ಆಗಿದೆ 45ವರೆಗೂ. ಐ ಥಿಂಕ್ ಐ ಆಮ್ ರಿಯಲಿ ಬ್ಲೆಸ್ಡ್ ಇನ್ ದಟ್ ವೇ. ಈ 40 ವರ್ಷದಲ್ಲಿ ನೀವು ಹೇಳಿದ ಹಾಗೆ ಅಪ್ಸ್ ಆ್ಯಂಡ್ ಡೌನ್ಸ್ ಬೇಕಾದಷ್ಟಾಗಿದೆ. ಆದರೆ ಒಂದು ಮಾತ್ರ ಬದಲಾಗಲೇ ಇಲ್ಲ. ನಾನು ಮೊದಲೇ ಹೇಳಿದಾಗೆ ಆ ಕನ್ನಡಿಗರ ಪ್ರೀತಿ. ಒಂದು ದೊಡ್ಡ ಮನೆಯ ಸ್ಥಾನವನ್ನು ಕೊಟ್ಟಿದ್ದಾರೆ, ಒಂದು ಮನೆ ಅಂದ್ಕೊಂಡ್ರೆ ದೇವ್ರ ಮನೆಯ ಸ್ಥಾನವನ್ನು ಕೊಟ್ಟಿದ್ದಾರೆ. ಆ ಪ್ರೀತಿ ಅದನ್ನು ಕ್ಯಾರಿ ಮಾಡೋದಿದೆಯಲ್ಲ, ಅದನ್ನು ಹೇಗೆ ಸಾಧ್ಯ ಆಗುತ್ತೆ? ಅಂದರೆ ಸಾಕಷ್ಟು ಒಂದೇ ಒಂದು ಹೆಜ್ಜೆ ಇಡೋಕ್ಕೆ ಹೋದರೂ 100 ಕಣ್ಣುಗಳು ನೋಡ್ತಾ ಇರ್ತವೆ, ಆದರೆ ಪ್ರೀತಿಲಿ ವ್ಯತ್ಯಾಸನೇ ಆಗಲಿಲ್ಲ. ಅಂದರೆ ಸಿನ್ಸಿಯಾರಿಟಿ ಇದ್ದ ಜಾಗದಲ್ಲಿ ಅದು ಆಗಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಡೌನ್ ಡಸಂಟ್ ಮೀನ್ ದಟ್ ಮನುಷ್ಯ ಲಾಸ್ಟ್ ಅಂತಲ್ಲ. ಅಗೇನ್ ಈ ಕ್ಯಾನ್ ಕಮ್ ಬ್ಯಾಕ್. ಅದೇ ಜೀವನ ಅಂತ ಹೇಳೋದು. ನಾನು ಹೇಳಿಲ್ಲ, ಬರೀ ಅಪ್ಪೇ ನೋಡ್ಬಿಟ್ಟು ಏನಾಗ್ಬಿಡುತ್ತೆ ಅಂದರೆ ಒಂದು ಸತಿ ಅಹಂಕಾರ ಬೆಳೆದು ಬಿಡುತ್ತೆ, ಬೆಳೆದು ಬಿಡುತ್ತೆ. ಬಟ್ ಏನು ಇಲ್ದೇ ಅದು ಬಂದು ದೇವರು ಅದಕ್ಕೇ ಎಲ್ಲ ಟೈಮ್ಲೂ ದೇವರು ಒಬ್ಬನಿಗೆ ಸಪೋರ್ಟ್ ಮಾಡಲ್ಲ. ಎಲ್ಲರೂ ಅವನ ಕರ್ತವ್ಯ. ನಮಗೆ ದೇವ್ರು ಒಬ್ಬನೇ. ಯೂಶಲಿ ನಾನು ಹೇಳ್ತಾ ಇರ್ತೀನಿ ಯಾವಾಗ ನಮಗೆ ದೇವ್ರು ಒಬ್ಬ. ಆದರೆ ದೇವ್ರು ನಮ್ಮಂಥವ್ರು ಕೋಟ್ಯಾಂತರ ಜನ. ಬರೀ ಅವ್ನು ಶಿವಣ್ಣನ ಜೊತೆಲೇ ಇರಬೇಕು ಅಂತಲ್ಲ. ಅವನೊಂದು ಸತಿ ಬೇರೆ ಆ್ಯಕ್ಟ್ರಸ್ ಜೊತೆಲಿ ಹೋಗ್ಬೇಕಾಗುತ್ತೆ, ಬೇರೆ ಮಾಮೂಲಿ ಮನುಷ್ಯರ ಜೊತೆ ಎವ್ರಿಬಡಿ ಹಿ ಹ್ಯಾಸ್ ಟು ಅಟೆಂಡ್. ಅದು ಜೀವನದ ನಿಯಮ ಅದು. ಬಟ್ ಅಲ್ಲಿವರೆಗೂ ದೇವ್ರು ಬರ್ತಾನೆ ಬಿಟ್ಟು ನಾವು ಕೆಲಸ ಮಾಡಿ ಕೂತ್ಕೊಳ್ಳೋಕ್ಕಾಗತ್ತಾ? ಕಾಯಕ್ಕಾಗಲ್ಲ. ವಿ ಹ್ಯಾವ್ ಟು ವರ್ಕ್. ಅದೇ ದೇವ್ರು ಮೆಚ್ಚೋದು. ನನ್ನ ನೆನಪಲ್ಲಿದ್ದರೂ ನಾ ಬರಲಿಲ್ಲ ಅಂದರೆ ಅದಕ್ಕಂತ ಅವನೇನು ನೆಗ್ಲೆಕ್ಟ್ ಮಾಡಲಿಲ್ಲ. ಅದಕ್ಕೆ ಕಾಯಕವೇ ಕೈಲಾಸ ಅಂತಾರೆ. ವರ್ಕ್ ಇಸ್ ಗಾಡ್ ಅಂತ ಯಾಕೆ ಹೇಳ್ತೀವಿ ಅಂದರೆ, ಬಿಕಾಸ್ ದೇವರಲ್ಲಿ ಎಲ್ಲಿ ನೋಡ್ಬೋದು ಅಂದರೆ ನಾವು ವರ್ಕ್ ಮಾಡೋ ಇದರಲ್ಲಿ ನೋಡ್ಬೋದು. ಬಹುಶಃ ಐ ಥಿಂಕ್ ಸೋಲು ಅಂದ ತಕ್ಷಣ ಅವನು ಸೋತೋದ ಅಂತಲ್ಲ, ತಿರ್ಗಾ ಬರೋಕ್ಕೆ ಒಂದು ದಾರಿ ದೇವ್ರು ತೋರಿಸಿರ್ತಾನೆ, ಅಲ್ಲಿ ಹೋಗಿ ಬರಬಹುದು ಅನ್ನೋದು ಒಂದು ಪಾಠ ಥರನೂ ಆಗುತ್ತೆ. ಸೊ ಐ ಥಿಂಕ್ ಇನ್ ದಟ್ ವೇ ಐ ಥಿಂಕ್ ಐ ಜಸ್ಟ್ ಬಿಲೀವ್ ಇನ್ ದಟ್. ಐ ಬಿಲೀವ್ ಇನ್ ದಟ್ ಫಿಲಾಸಫಿ. ಅದರಿಂದ ವಿ ಹ್ಯಾವ್ ಟು ಫೈಟ್. ಜಂಜಾಟದಲ್ಲಿ ಫೈಟ್ ಮಾಡಬೇಕು. ನಿಮ್ಮ ಜರ್ನಿಯನ್ನು ಒಬ್ಬ ಅಭಿಮಾನಿಯಾಗಿ, ಒಬ್ಬ ಜನಸಾಮಾನ್ಯ ನಾವು ಹೊರಗಡೆ ನಿಂತು ನೋಡಿದಾಗ ಅನ್ನಿಸ್ತಾ ಇರುತ್ತೆ ಶಿವಣ್ಣ, ಆನಂದದಿಂದ 45ವರೆಗೂ ನಾವು ಸಿನಿಮಾ ನಿಮ್ಮ ಗ್ರಾಫ್ ನೋಡ್ತಾ ಬಂದರೆ, ಅವತ್ತು ಒಂದು ಸಮಯದಲ್ಲಿ ಇವತ್ತೇನು ಇಂಡಸ್ಟ್ರಿ ಹಿಟ್ ಅಂತೀವಿ, ಬಹುತೇಕವಾಗಿ ಒಂದಿಲ್ಲ ಒಂದು ವಿಭಿನ್ನವಾಗಿರ್ತಕ್ಕಂಥ ಸಿನಿಮಾ ಆನಂದ ಆಗುತ್ತೆ. ಅದಾದಮೇಲೆ ರಥಸಪ್ತಮಿ ಆಗುತ್ತೆ, ಮನಮೆಚ್ಚಿದ ಹುಡುಗಿ ಆಗುತ್ತೆ. ನೋಡ್ತಾ ಇದ್ದರೆ ನೀವು AK-47 ಮಾಡ್ತೀರಿ, ಜನ್ಮದ ಜೋಡಿ ಮಾಡ್ತೀರಿ, ನಮ್ಮರು ಮಂದಾರ ಹೂವೇ ಮಾಡ್ತೀರಿ. ಅಂದರೆ ಆ ವಿಭಿನ್ನ ಸಿನಿಮಾಗಳನ್ನು ಮಾಡ್ತಾ ಹೋದರೂ ಕೂಡ ಜನರು ಅಷ್ಟೇ ಪ್ರೀತಿಯನ್ನು ತೋರಿಸ್ತಾ ಹೋಗ್ತಾರೆ. ಆ ಒಂದು ಕಡೆಯಿಂದ ಅಷ್ಟು ದೊಡ್ಡ ಮಟ್ಟದ ಸಕ್ಸಸ್ಸನ್ನು ನೋಡ್ತಾ ಬರ್ತೀರಿ. ಸೊ ಆ ಸಕ್ಸಸ್ಸನ್ನು ಇವತ್ತಿನ ಸಂದರ್ಭದಲ್ಲಿ ನೋಡ್ತಾ ಇದ್ದರೆ, ಇವತ್ತಿನ ಕನ್ನಡ ಇಂಡಸ್ಟ್ರಿಯನ್ನು ನೋಡ್ತಾ ಇದ್ದರೆ, ಇವತ್ತು ಒಂದು ಚಿಕ್ಕ ಟ್ರೇಲರ್ ರಿಲೀಸ್ ಆದರೂ ಇಡೀ ದೇಶಾದ್ಯಂತ ಅದ್ರ ಬಗ್ಗೆ ಮಾತನಾಡ್ತಾರೆ. ಆ ಬೆಳವಣಿಗೆ ಬಗ್ಗೆ ಹೇಗೆ ನೋಡ್ತೀರಿ ನೀವು? ನಥಿಂಗ್. ಯೂಶ್ವಲಿ ಏನಾಗುತ್ತೆ ಅಂದರೆ, ಸಿ ಸೊಸೈಟಿ ವರ್ಷ ಆಗ್ತಿದ್ದಂಗೆ ಒಂದು ನ್ಯೂ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ಸೊ ಆ ಡೆವಲಪ್ಮೆಂಟ್ ನಾವು ಇರಬೇಕು. ಹಂಗಂದ ತಕ್ಷಣ ಅದು ಜನ ಇದು ಮಾಡಿದ್ರೆ ಮೆಚ್ತಾರೆ ಅನ್ನೋ ಸುಳ್ಳು. ಇದು ಮಾಡಿಬಿಟ್ರೆ ಮೆಚ್ತಾರೆ. ನೋ. ಸಮ್ ಥಿಂಗ್ಸ್ ಆರ್ ದೇರ್ ವೇರ್ ಜನ ಗೊತ್ತಾಗ್ಬಿಟ್ರೆ ದೇವ್ರು ಆಗ್ಬಿಡ್ತಾನೆ. ಇಲ್ಲ, ಬರೀ ಲಾರ್ಜರ್ ದನ್ ಲೈಫ್ ಕ್ಯಾರೆಕ್ಟರ್ ಮಾಡಿಬಿಟ್ರೆ ದೊಡ್ಡ ಆ್ಯಕ್ಟರ್ ಅಂತ ಅನ್ಸ್ಕೊಳ್ಳಲ್ಲ. ಯು ಶುಡ್ ಟಚ್ ದ ಪೀಪಲ್. ಎಷ್ಟು ಜನ ಗೊತ್ತಾಗ್ಬೋದು ಹೇಳಿ? ವರ್ಲ್ಡ್ ನೀವು ಎಷ್ಟು ಜನ, ಬರೀ ನೀವು ಇಂಡಿಯಾ ಇಲ್ಲ ವರ್ಲ್ಡ್ ತಗೊಳ್ಳಿ, ಓನ್ಲಿ ಸರ್ಟನ್ ಪ್ಲೇಸಸ್ ಯು ಕ್ಯಾನ್ ಟೇಕ್ ಓನ್ಲಿ ದ ಮೈನ್ ಸಿಟೀಸ್. ಯು ಶುಡ್ ಟೇಕ್ ವಿಲೇಜ್ ತಗೋಬೇಕು, ಸ್ಮಾಲ್ ಪ್ಲೇಸ್ ತಗೋಬೇಕು. ಎಲ್ಲ ಜಾಗದಲ್ಲಿ ಮುಟ್ಟೋನೇ ನಟ.
ಎಲ್ಲ ಜಾಗದಲ್ಲೂ ಅಟ್ರಾಕ್ಟ್ ಆಗೋನೇ ಮನುಷ್ಯ. ಮಹಾತ್ಮ ಗಾಂಧಿ ಅಂತ ಯಾಕೆ ಹೇಳ್ತೀವಿ ಅಂದರೆ ಎವ್ರಿಬಡಿ ನೋಸ್ ಮಹಾತ್ಮ ಗಾಂಧಿ, ವರ್ಲ್ಡ್ ವೈಡ್ ನೋಸ್, ಎವ್ರಿಬಡಿ ನೋಸ್ ಮಹಾತ್ಮ ಗಾಂಧಿ. ಅವರೇನು ಆ್ಯಕ್ಟರ್ ಅಲ್ಲ, ಬಟ್ ಆ್ಯಕ್ಟರ್ಗಿಂತ ದೊಡ್ಡ ಮನುಷ್ಯ ಅಲ್ವಾ? ಇಟ್ಸ್ ನಾಟ್ ದ್ಯಾಟ್ ದ ಥಿಂಗ್ ವಾಟ್ ವಿ ಟಚ್. ನಾರ್ಮಲ್ ಪೀಪಲ್ನ ಅಟ್ರಾಕ್ಟ್ ಮಾಡಬೇಕಂದ್ರೆ ಬರೀ ಒಂದು ಲಾರ್ಜರ್ ದನ್ ಲೈಫ್ ಕ್ಯಾರೆಕ್ಟರ್ ಮಾಡೋದ್ರಿಂದ ಅಲ್ಲ, ಅವರಲ್ಲಿರೋ ಒಂದು ಗುಣನ ನಾನು ಇವತ್ತು ಒಂದು BBMP ಒಂದು ರೋಲ್ ಮಾಡಿದ್ರು, ನಾನು ಅವನ ಸ್ಥಾನದಲ್ಲಿ ಇದ್ದು ನಾನು ಆ್ಯಕ್ಟ್ ಮಾಡಿದಾಗ ನಾವು ಹೌದು ಕಣೆ, ನಾವು ಹೀರೋ ಅಲ್ವಾ, ದೇ ರೆಕಗ್ನೈಸ್ ಆಸ್ ಇನ್ ದ್ಯಾಟ್ ವೇ. ಅದು ಗೆಲುವೇ ಹೊರತು ದೊಡ್ಡ ವಿಷಯ ಮಾತಾಡಿ ಏನು ದೊಡ್ಡ ವಿಷಯ ಅಲ್ಲ ಅದು. ಅಂಡರ್ವರ್ಲ್ಡ್ ಮಾಡ್ತೀವಿ, ಬೇರೆ ದಟ್ಸ್ ಆಲ್ ಸೆಕೆಂಡ್ರಿ. ಅಪಾರ್ಟ್ ಫ್ರಮ್ ದ್ಯಾಟ್ ನಮ್ಮ ಮಾರಲ್ ರೆಸ್ಪಾನ್ಸಿಬಿಲಿಟಿ ಇದೆ ಅವನಲ್ಲಿದ್ದು. ಇವಾಗ MGR ಮಾಡಿದ್ರು. ಯಾಕೆ MGRನ ಮಕ್ಕಳ ತಿಲಗಂ ಅಂತ ಕರಿತಿದ್ರು ಅಂದರೆ, ಬಿಕಾಸ್ ಈ ಡಿಡ್ ರಿಕ್ಷಾಕಾರನ ಅಂತ ಮಾಡಿದ್ರು, ಮೀನವನ್ ಅನ್ಬನ್ ಅಂತ ಮಾಡಿದ್ರು, ಫಿಶರ್ಮ್ಯಾನ್ ಬಗ್ಗೆ. ಈ ಗೋಸ್ ನಿಯರ್ ಟು ದೆಮ್, ಆಯಿತಾ? ಅದು ಕೆಲವು ಜನ ಸಿನಿಮಾ ನೋಡೋರು ಈವನ್ ದೇ ಲೈಕ್ ಕಮರ್ಷಿಯಲ್ ಸಿನಿಮಾಸ್ ಆಲ್ಸೋ, ಇಲ್ಲ ಅಂತಲ್ಲ. ಬಟ್ ಅಪಾರ್ಟ್ ಫ್ರಮ್ ದಟ್ ಮೇಯ್ನ್ ಇದ್ದಾಗ ಏನಾಗ್ತದೆ, ನಾವು ಇನ್ನೂ ಹತ್ರ ಆಗ್ತೀವಿ. ಇವಾಗ ಅಪ್ಪಾಜಿ ಬಂಗಾರದ ಮನುಷ್ಯ ಮಾಡಿದ್ರು, ಅವಾಗೇನಾದರೂ ಇದು ಬೇರೆ ವಿಷಯ ಇದೆ ಕಣೆ, ನಾವೇನು ಸಿಟಿಲೇ ಹೋಗಿರ್ಬೇಕಂತಲ್ಲ, ಹಳ್ಳಿಲಿದ್ದು ನಾವು ಸಾಧಿಸ್ಬೋದು ಅಂತ. ಇವತ್ತು ಕನೆಕ್ಟ್ ಆಗುತ್ತೆ. ಎಸ್, ಕನೆಕ್ಟ್ ಆಗುತ್ತೆ. ಕಸ್ತೂರಿ ನಿವಾಸ, ಜೀವನ ಚೈತ್ರ, ಆ ಡ್ರಿಂಕ್ ಇಶ್ಯೂ ಬಗ್ಗೆ ಅದೆಲ್ಲ ಕೆಲವು ಅದಾದಲ್ಲ ರಿಯಲ್ ಗೆಲುವುದು. ಕಮರ್ಷಿಯಲ್ ಮಾಡಿ ಏನೋ ಒಂದು ಹೆಸರು ಮಾಡಿ ದೊಡ್ಡ ವಿಷಯ ಅಲ್ಲ, ಒಂದು ಪಾತ್ರವಾಗಿ ನೆನೆಸ್ಕೋಬೇಕು. ಆವಾಗ ಏನಾಗುತ್ತೆ ಅಂದರೆ ಯುಲ್ ಬಿ ರೆಕಗ್ನೈಸ್ ನಮ್ಮ ರೋಲ್ ಮಾಡೆಲ್ ಅಂತಾರೆ. ಆ ರೋಲ್ನ ಮಾಡೆಲ್ಲ ತಗೋತಾರೆ ಅವರು. ಬಂಗಾರದ ಮನುಷ್ಯ ರೋಲ್ ಮಾಡೆಲ್ ಅದು ಬಹುಶಃ ಭಾಳ ಕಮ್ಮಿ ಜನ ಸಿಗುತ್ತೆ. ನಾನು ಅದಕ್ಕೆ MG ರಾಮಚಂದ್ರನ್ ಅವ್ರ ಎಕ್ಸಾಂಪಲ್ ಕೊಟ್ಟೆ. ಅದಕ್ಕೆ ಪೊಲಿಟಿಕಲ್ ಯಾಕೆ ಅಷ್ಟು ಹೈಲೈಟ್ ಆದರೆ ಬಿಕಾಸ್ ಆಫ್ ದಟ್ NT ರಾಮರಾವ್ ಅವರು. ಸೊ ಲೈಕ್ ದಟ್ ಐ ಕ್ಯಾನ್ ಗಿವ್. ಇಲ್ಲ, ನಿಮ್ಮ ಸಿನಿಮಾ ನೋಡ್ತಾನೆ ಬಂದು ಕೂಡ ನೀವು ಅದೇ ಥರವಾಗಿ ವಿಭಿನ್ನವಾದ ಸಿನಿಮಾಗಳು ನಾವೀಗ ಆಸೆಗೊಬ್ಬ ಮೀಸೆಗೊಬ್ಬ ನೋಡ್ತೀವಿ. ಇವತ್ತು ಕೂಡ ಬೋರ್ ಆದರೆ ಆ ಸಿನಿಮಾ ಹಾಕೊಂಡು ಕೂತ್ಕೊಂಡು ಎಷ್ಟೋ ಒಂದು ರಿಲೀಫ್ ಅನಿಸುತ್ತೆ. ಅದಾದಮೇಲೆ ನೀವು ತವರಿಗೆ ಬಾ ತಂಗಿ ಅನ್ನೋಂಥ ಸಬ್ಜೆಕ್ಟಲ್ಲೂ ಮಾಡ್ತೀರಿ. ಆಮೇಲೆ ನೋಡಿದರೆ ನೀವು AK-47 ಅಂತ ಒಂದು ಅವತ್ತಿನ ಟೈಮಲ್ಲಿ ಅದು ಟೆರರಿಸಮ್ಗೆ ಸಂಬಂಧಪಟ್ಟಂಗೆ ಅತ್ಯಂತ ಗಟ್ಟಿಯಾದಂಥ ಒಂದು ಸಬ್ಜೆಕ್ಟ್ ಅದು, ಅದನ್ನು ತಗೋತೀರಿ. ಏನಂದರೆ ಸಮ್ ಪಾಯಿಂಟ್ ಇಸ್ ದೇರ್ ವೇರ್ ಯು ಶುಡ್ ಟಚ್ ದ ಆಡಿಯನ್ಸ್. ದೇ ಫೀಲ್ ಅಂಡ್ ಟೇಕ್ ಫೀಲ್. ಅಯ್ಯೋ ನಮಗೊಬ್ಬ ಅಣ್ಣ ಇರಬೇಕಾಯ್ತಲ್ಲಮ್ಮ, ತವರಿಗೆ ಬಾ ತಂಗಿ ಮಾಡ್ಬೇಕಾರೆ ಸಿನಿಮಾ ಮುಗಿಸ್ಕೊಂಡು ಬರ್ಬೇಕಾರೆ ಒಂದು ಹುಡುಗಿ ಓಟ್ ಬಂದು ಕೈ ಹಿಡ್ಕೊಂಡು ನನಗೊಂದು ಅಣ್ಣ ಇರಲಿಲ್ಲ ನಿಮಗೆ, ಇವತ್ತು ನನ್ನ ಲೈಫ್ ಹಿಂಗೆ ಆಗ್ತಿಲ್ಲ, ಅದು ಎಷ್ಟು ಟಚ್ ಆಗ್ತೀವಿ, ಕನೆಕ್ಟ್ ಆಗ್ತೀವಿ ನೋಡಿ. ಅದು ಆ್ಯಕ್ಚುಯಲ್ ಗೆಲುವು. ಏನೋ ದೊಡ್ಡ ಇಷ್ಟು ಒಂದು 20,000 ಜನ ತೋರಿಸ್ಬಿಟ್ಟು ಮಿಷನ್ ಗೇಟ್ ಕಂಗೆ ಹೊಡೆದು, ದಟ್ ಈಸ್ ನಾಟ್. ಎಸ್, ವಿ ಕ್ಯಾನ್ ಡೂ. ಅದು ಇಂಗ್ಲೀಷ್ ಫಿಲ್ಮ್ಲೂ ಬರುತ್ತೆ, ಇಲ್ಲಿ ಸಾಕಷ್ಟು ಸಿನಿಮಾಗಳು ಬರುತ್ತೆ. ನಮ್ಮ ಇಂಡಿಯಾದಲ್ಲೂ ಮಾಡಿದ್ರೆ KGF ಮಾಡಿದ್ದಾರೆ. ಅದೇ ಸಿನಿಮಾ ನಾವು ಮಾಡಿದ್ರೆ ಹೆಂಗೆ ಇಲ್ಲ. ಇವಾಗ ಕಾಂತಾರ ಮಾಡಿದ್ರು, ಅದು ಆಪೋಸಿಟಾಗಿ ಮಾಡಿದ್ರು, ಬೇರೆ ಥರ ಮಾಡಿದ್ರು. ಆ್ಯಂಡ್ ಸೂ ಫ್ರಮ್ ಸೋ ಮಾಡಿದ್ರು, ಬೇರೆ. ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಚಾರ್ಲಿ. ಸೊ ಲೈಕ್ ದಟ್ ಲಾಟ್ ಆಫ್ ಫಿಲ್ಮ್ಸ್ ಆರ್ ದೇರ್. ಇಟ್ಸ್ ನಾಟ್ ಓನ್ಲಿ ದ ಪಿಂಗ್. ವಿ ಶುಡ್ ಬಿ ಕನೆಕ್ಟೆಡ್ ಟು ದ ವೆರಿ ಲೋಕಲ್ ಪೀಪಲ್ಸ್. ಕನೆಕ್ಟ್ ಆಗಿಬಿಟ್ರೆ ಅದೇ ಆ್ಯಕ್ಚುಲ್ ಗೆಲುವು. ಎಷ್ಟು ಸಿನಿಮಾ ಮಾಡೋಕ್ಕಾಗ್ತಾನೆ ನಾವು ಹೇಳಿ ಆ ಥರ? ಎಸ್, ಟೆಲ್ ಮಿ ಹೌ ಮೆನಿ ಫಿಲ್ಮ್ಸ್ ಯು ಕ್ಯಾನ್ ಡೂ? ಲಾರ್ಜರ್ ದನ್ ಲೈಫ್ ಹೌ ಮೆನಿ ಫಿಲ್ಮ್ಸ್ ಯು ಕ್ಯಾನ್ ಡೂ? ಒಂದು ಹಂತಕ್ಕೆ ಬಂದಾಗ ಎಲ್ಲೋ ನಮಗೆ ಸಾಕು ಅನ್ಸಕ್ಕೆ ಶುರು ಸಾಕು, ಕ್ಲಿಷೆ ಆಗಿಬಿಡುತ್ತೆ. ಬಟ್ ವಾಟ್ ವಿ ಡೂ, ಡಿಫ್ರೆಂಟ್ ರೋಲ್ಸ್ ಮಾಡ್ತೀವಿ. ನನ್ನ ಕರಿಯರ್ ಸ್ಪ್ಯಾನ್ ತಗೊಂಡಾಗ ಎಲ್ಲ ಡಿಫ್ರೆಂಟ್ ರೋಲ್ಸೇ ಬಂತು. ಅದು ನನ್ನ ಪಾಲ್ ಬಂದಿದ್ದು ಐ ಥಿಂಕ್ ನನ್ನ ಭಾಗ್ಯ ಅಂತ ಅನಿಸುತ್ತೆ. ಅದು ನಾವು ಅನಿಸುತ್ತೆ ಈ ಓಮ್ ಆದಮೇಲೆ ನೀವು ಅಂಥದ್ದೇ ಮಾಡ್ಬೋದಿತ್ತು. ಅದು ಸಡನ್ ಟ್ರಾನ್ಸಿಷನ್ ನಮ್ಮೂರ ಮಂದಾರವೇ ಬರುತ್ತೆ. ಮತ್ತೆ ಆಮೇಲೆ ನೋಡಿದರೆ ಏಕ್ದಮ್ ನಮ್ಮೂರ ಮಂದಾರವದಲ್ಲಿ ಒಬ್ಬ ಶಹರದಲ್ಲಿರೋ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಮಗನ ರೋಲ್ ಇರುತ್ತೆ. ನೋಡಿದರೆ ಜನ್ಮ ಜೋಡಿ ಬರುತ್ತೆ, ಏಕ್ದಮ್ ಹಳ್ಳಿ ಅವನು. ಇವತ್ತು ಮಣಿ ನನಗೆ ಬೇಜಾರಾದಾಗೆಲ್ಲ ಮಣಿನೇ ಸಾಂಗ್ ಕೇಳ್ತಾ ಇರ್ತೇನೆ. कारण ओल्ड इज ಅದಕ್ಕೆ ಓಲ್ಡ್ ಇಸ್ ಗೋಲ್ಡ್ ಅಂತ ಯಾಕೆ ಹೇಳ್ತಾರೆ ಹೇಳಿ? ವೈ ಓಲ್ಡ್ ಬಿಕಮ್ಸ್ ಗೋಲ್ಡ್ ಇಸ್ ಬಿಕಾಸ್ ಆಫ್ ದಟ್ ಸಮ್ ಮ್ಯಾಟರ್ ಇಸ್ ಮಿಸ್ಸಿಂಗ್ ನೌ ಡೇಸ್ ಅಂದರೆ ದಟ್ ಇಸ್ ವಾಟ್ ದ ಓಲ್ಡ್ ಎಸೆನ್ಸ್ ಇಸ್ ಮಿಸ್ಸಿಂಗ್ ಅಂತ. ಬಟ್ ಅದು ತುಂಬ ಅದನ್ನ ಇವಾಗ ನ್ಯೂ ಬಾಟಲ್ ಆಗಬೇಕಷ್ಟೇ. ಬಟ್ ಒಂದು ರಿಸ್ಕ್ ಅನ್ಸುತ್ತಲ್ಲ ನೋಡಿ, ಓಮ್ ಥರ ನೀವು ಮಾಡ್ಬಿಡ್ಬೋದು ಆರಾಮಾಗಿ. ಸಡನ್ನಾಗಿ ನಮ್ಮೂರ ಮಂದಾರ ಏನೋ ಜನ್ಮ ಜೋಡಿನೇ ಮಾಡ್ಬೇಕಂದಾಗ ಅದೊಂದು ರಿಸ್ಕ್ ಅನ್ಸುತ್ತಲ್ವ? ಅಂದರೆ ಜನ ತಗೋತಾರ ಇಲ್ವಾ? ನಿಮಗೆ ಯಾವತ್ತು ಆ ಥರ ಅನ್ಸುತ್ತೆ? ವಿ ಹ್ಯಾವ್ ಟು ಟೇಕ್, ಇಲ್ಲ ಅಂತ ಕಷ್ಟ. ವಿಭಿನ್ನವಾದ ಸಿನಿಮಾ ಮಾಡೋಕ್ಕಾಗಲ್ಲ ನಾವು. ಅದೇ ತಮಿಳ್ ಫಿಲ್ಮ್ ಬೇರೆ ಯಾತಿಗೆ ವಿಭಿನ್ನವಾದ ಸಿನಿಮಾ ಹಿಟ್ ಆಗುತ್ತೆ ಹೇಳಿ ಅವ್ರದ್ದು? ಬಿಕಾಸ್ there should be some matter where we connect to the daily life ಕನೆಕ್ಟ್ ಆಗಬೇಕು. ಆಮೇಲೆ ಶಿವಣ್ಣ, ಈಗ ನೋಡಿ ನಾವು ಸಂತೋಷ, ದುಃಖ ಇವೆಲ್ಲವನ್ನು ನಾವು ನೋಡ್ತಾ ಇರ್ತೀವಿ ಬದುಕಲ್ಲಿ. ನೀವು ಹೇಳಿದಾಗ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಇವತ್ತಿನ ಸಂದರ್ಭದಲ್ಲಿ ನೀವು ಇಲ್ಲಿ ನಿಂತಾಗ ಒಂದ್ಸರಿ ನಿಮ್ಮ ಲೈಫನ್ನು ನೀವು ನೋಡಿದಾಗ ಹೇಗೆ ನೀವು ಸಂತೋಷವಾಗಿದ್ದೀರಿ ಅನ್ಸುತ್ತಾ, ತೃಪ್ತಿ ಅನ್ಸುತ್ತಾ, ಅಥವಾ ಇನ್ನೊಂದು ಏನೋ ಒಂದು ಇರಬೇಕಿತ್ತು ಆ ಥರ ಏನಾದರೂ ಫೀಲ್ ಆಗುತ್ತೆ? ಹೇಗೆ ನೀವು ಅದನ್ನು ನೋಡ್ತೀರಿ ಲೈಫ್ನ? ಲೈಫ್ ಮನುಷ್ಯ, ನಾನು ಆ್ಯಕ್ಟ್ರು ರಾಜ್ಕುಮಾರ್ ಮಗ ಶಿವರಾಜ್ ಕುಮಾರ್ ಅಂದ ತಕ್ಷಣ ದುಃಖ ಇಲ್ಲ, ಬರೀ ಸಂತೋಷ. ನೋ 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 ಈವನ್ ವಿ ಡೂ ಹ್ಯಾವ್ ದಟ್ ಪ್ರೆಷರ್. ಫ್ಯಾಮಿಲಿ ಪ್ರೆಷರ್ ಇರುತ್ತೆ, ದೆನ್ ಆ್ಯಕ್ಟಿಂಗ್ ಪ್ರೆಷರ್ ಇರುತ್ತೆ, ರಿಲೇಟಿವ್ ಪ್ರೆಷರ್ ಇರುತ್ತೆ, ಎವ್ರಿಥಿಂಗ್ ಇದೆ. ಎಲ್ಲ ಜಂಜಾಟದಲ್ಲಿ ನಾವು ಓಡಾಡ್ತಿರ್ಬೇಕು.
ದ ಪ್ರೆಷರ್ ಶುಡ್ ಬಿ ದೇರ್. ಪ್ರೆಷರ್ನ ನಾವು ಪ್ಲೆಷರಾಗಿ ತಗೊಂಬಿಟ್ರೆ ಪ್ರಾಮಿಸಾಗಿ ಅದು ಅನ್ಸಲ್ಲ. ವಿ ಹ್ಯಾವ್ ಟು ಟೇಕ್ ಎವ್ರಿಥಿಂಗ್ ಲೈಫ್. ಅದೇ ರೊಟೀನ್. ಒಂದು ಕಡೆ ಒಳ್ಳೇದು ನಡಿಬೇಕಾದ್ರೆ ಕೆಟ್ಟದ್ದು ಆಗಬೇಕು, ಕೆಟ್ಟದ್ದು ನಡಿಬೇಕಾದ್ರೆ ಒಳ್ಳೇದಾಗುತ್ತೆ. ಸೊ ಬೋತ್ ಶುಡ್ ಬಿ ದೇರ್. ಅದು ಲೈಫ್. ನಾನು ಈ ಪ್ರಶ್ನೆ ಯಾಕೆ ಕೇಳಿದೆ ಅಂದರೆ ಇವತ್ತಿನ ಜನ್ರೇಷನ್ ಸಾಮಾನ್ಯ ನೋಡ್ತಿದ್ದಾಗ ಈ ಸಂಬಂಧಗಳು, ಮದುವೆ ಅಥವಾ ಪ್ರೀತಿ, ಈ ಒಂದು ವಿಚಾರಕ್ಕೆ ಬಂದಾಗೆಲ್ಲ ತುಂಬ ಜನರಿಗೆ ಎಲ್ಲೋ ಒಂದು ಕಡೆ ಭಯ ಕಾಡುತ್ತೆ. ಕೆಲವೊಬ್ರು ಡಿಪ್ರೆಷನಲ್ಲಿ ಹೋಗ್ಬಿಡ್ತಾರೆ, ಇನ್ನು ಕೆಲವೊಬ್ರು ನಾನು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ತೊಗೊಂಡ್ಬಿಟ್ರೆ ನನಗೆ ನನ್ನ ಲೈಫಲ್ಲಿ ಏನಾದ್ರು ಮಾಡೋಕ್ಕಾಗತ್ತಾ ಅನ್ಸುತ್ತೆ. ಬಟ್ ನೀವು ಒಂದು ಕಡೆ ಸೂಪರ್ ಸ್ಟಾರ್ಡಮ್, ನೀವು ಹೇಳಿದಾಗ ಇನ್ನೊಂದು ಕಡೆ ದೊಡ್ಡ ಫ್ಯಾಮಿಲಿ, ಮತ್ತೊಂದು ಕಡೆ ಅಭಿಮಾನಿಗಳು, ಪರ್ಸ್ನಲ್ ಲೈಫು, ಅವನ್ನೆಲ್ಲ ಬ್ಯಾಲೆನ್ಸ್ ಮಾಡುವಾಗ ಅದನ್ನು ನೀವು ಹೇಗೆ ಅಪ್ರೋಚ್, ನಿಮ್ಮ ಅಪ್ರೋಚ್ ಏನಾಗಿರುತ್ತೆ? ಏನಿಲ್ಲಪ್ಪ, ವಿ ಹ್ಯಾವ್ ಟು ಗೋ ಹ್ಯಾಡ್ ಅಷ್ಟೇ. ಅದೇ ಬೇಕು, ತಾಳ್ಮೆ ಬೇಕು, ಸಂಯಮ ಬೇಕು, ಪೇಷನ್ಸ್ ಬೇಕು. ಎಸ್, ಇಟ್ ಇಸ್ ದೇರ್. ನಾವು ಅದಕ್ಕೆ ಸಂಯಮ ಅಂದ ತಕ್ಷಣ ಅವ್ರು ಕೆರಡೆ ನುಗ್ಗಬೇಕು, ಇಲ್ಲ ಅವ್ರ ಕಾಲ್ ಕಡೆ ಇರಬೇಕು ಅಂತಲ್ಲ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಒಂದು ಸ್ಪೇಸ್ ಕೊಡಬೇಕು. ವಿ ಹ್ಯಾವ್ ಟು ಗಿವ್ ದ ಸ್ಪೇಸ್ ಫಾರ್ ಎವ್ರಿಬಡಿ. ಅದು ಸುಮ್ಮನೆ ನಾವು ನಮ್ಮ ಸ್ಪೇಸ್ಗೆ ಅವ್ರು ಅಡ್ಜಸ್ಟ್ ಆಗಬೇಕಂತಲ್ಲ, ಅವ್ರ ಸ್ಪೇಸ್ಗೆ ನಾವು ಅಡ್ಜಸ್ಟ್ ಆಗಬೇಕು. ಅದಕ್ಕಂತ ಅವ್ರ ಸ್ಪೇಸ್ಗೆ ನಾವು ಅಡ್ಜಸ್ಟ್ ಆಗಬೇಕಂತ ಅವ್ರು ತಿಳ್ಕೊಂಬಿಟ್ಟಿದ್ದು ತಪ್ಪದು. ದೇ ಶುಡ್ ಆಲ್ಸೋ ಅಡ್ಜಸ್ಟ್ ವಿತ್ ಅಸ್. ಅವಾಗಲೇ ಅದು ಇಂಟರ್ಡಿಪೆಂಡೆನ್ಸ್ ಇಲ್ಲದೆ ಹೋದರೆ ಭಾಳ ಕಷ್ಟ. ಆವಾಗ ಯಾವಾಗ ಗುಡ್ ಬೈ ಅಂದ್ಬಿಟ್ಟು ಹೋಗ್ತಾ ಇರಬೇಕು. ದಿಸ್ ಇಸ್ ಮೈ ವೇ ಅಂತ. ಈಗ ನೀವು ಹೇಳ್ತಾ ಇದ್ದಾಗ ನೋಡಿದರೆ ಒಂದು ಫ್ಯಾಮಿಲಿ ಲೈಫ್ ಅಂತ ಬಂದಾಗ ನಿಮಗೆ ಹುಷಾರಿಲ್ಲ ಅಂತ ಗೊತ್ತಾದಾಗ ಇಡೀ ರಾಜ್ಯದಲ್ಲಿ ಜನರಿಗೆ ಒಂಥರ ಇದಾಗುತ್ತೆ, ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ, ನಾವು ಯು ಆರ್ ಅಬ್ಸಲ್ಯೂಟ್ಲಿ ಫೈನ್, ಆದ್ದರಿಂದ ಹೊರಗಡೆ ಬರ್ತೀರಿ. ಈ ಥರ ಯಾರಾದರೂ ಈಗ ಏನೋ ಡಯಾಗ್ನೋಸ್ ಆಗಿರುತ್ತೆ ಅಥವಾ ಬೇರೆ ಯಾರಿಗೂ ಏನೋ ಸಮಸ್ಯೆ ಇರುತ್ತೆ, ಅಂಥವ್ರಿಗೆ ನೀವು ಯಾವ ರೀತಿಯಾಗಿ ನಿಮ್ಮ ಲೈಫಿಂದ ಹೇಳಕ್ಕೆ ಬಯಸ್ತೀರಿ? ಅಂದರೆ ಅದನ್ನು ಹೇಗೆ ತೊಗೋಬೇಕು? ಬಂದಿದೆ, ತೊಗೊಂಡ್ರಿ, ಅದರಿಂದ ಗೆದ್ದು ಬಂದ್ರಿ, ಆ ಫೈಟಿಂಗ್ ಸ್ಪಿರಿಟ್ ಹೇಗೆ ಅಂತ? ಅದು ನಥಿಂಗ್, ಇಟ್ಸ್ ಅ ಸಪೋರ್ಟ್ ಸಿಸ್ಟಮ್ ಅಷ್ಟೇ. ಅದು ವಿ ಹ್ಯಾವ್ ಟು ಫೈಟ್ ಅವರ್ ಸೆಲ್ಫ್. ಅಂದರೆ ಏನು ಬೇಕಾದ್ರೆ ಆಗ್ಬೋದು, ಅದಕ್ಕೂ ರೆಡಿ ಆಗಬೇಕು. ಅಪಾರ್ಟ್ ಫ್ರಮ್ ದಟ್ ನಂಬಿಕೆ ಇರಬೇಕು, ಟ್ರಸ್ಟ್ ಇರಬೇಕು. ಯಾರು ನಮ್ಮನ್ನ ಟ್ರೀಟ್ ಮಾಡ್ತಾರೋ ಅವ್ರ ಮೇಲೆ ಟ್ರಸ್ಟ್ ಇರಬೇಕು. ಆ್ಯಂಡ್ ವಿ ಹ್ಯಾವ್ ಟು ಅಬೈಡ್ ಬೈ ದಮ್. ಆಮೇಲೆ ಏನಾಗುತ್ತೋ ರಿಸಲ್ಟ್ ಗೊತ್ತಾಗಲ್ಲ, ಬಟ್ ಸ್ಟಿಲ್, ಯಾಕಂದರೆ ಅದನ್ನು ಅವರು ತುಂಬ ಫೈಟ್ ಮಾಡ್ತಾರೆ, ಯಾರು ಡಾಕ್ಟರ್ಸು ತುಂಬ ಫೈಟ್ ಮಾಡ್ತಾರೆ. ಬಟ್ ಆ ಫೈಟಿಂಗೆ ನಾವು ಸಹಕರಿಸಿದ್ರೆ ಅದು ಒಳ್ಳೆಯದು. ಅದಕ್ಕೆ ಬೇಕು, ವಿಲ್ ಪಾರ್ ಬೆಳೆಸ್ಕೋಬೇಕು, ವಿಲ್ ಪಾರ್ ಬೇಕು. ವಿ ಶುಡ್ ಬಿಲೀವ್ ಇನ್ ಅವರ್ ಸೆಲ್ಫ್, ವಿ ಶುಡ್ ಬಿಲೀವ್ ಇನ್ ಲೈಫ್. ಅದಕ್ಕೂ ಮೀರಿ ಏನಾರು ಆಯಿತು ಅಂದರೆ ಏನು ಮಾಡೋಕ್ಕಲ್ಲ. ವಿ ಹ್ಯಾವ್ ಟು ಟೇಕ್ ದಟ್ ಆಲ್ಸೋ. ಯಾಕಂದರೆ ಜೀವನದಲ್ಲಿ ಹುಟ್ಟು ಎಷ್ಟು ಸತ್ಯನೋ ಸಾವು ಅಷ್ಟೇ ಸತ್ಯ. ಆ್ಯಂಡ್ ನಾವು 1000 ವರ್ಷ ಎಲ್ಲ ಬದುಕೋಕ್ಕಾಗಲ್ಲ. ಯಾಕೆ ನಾವೊಬ್ಬರೇ ಬದುಕ್ಬಿಟ್ರೆ ನಮ್ಮದೊಂದು ಸ್ಥಾನ ಇರುತ್ತೆ, ಆ ಸ್ಥಾನ ಇನ್ನೊಬ್ರಿಗೆ ಬರೋಕ್ಕೂ ನಾವು ವಿ ಶುಡ್ ವೆಲ್ಕಮ್ ಸಂಬಡಿ ಎಲ್ಸ್ ಫಾರ್ ದಟ್ ಪ್ಲೇಸ್. ನಾನೇ ತುಂಬಿರ್ತೀನಿ ಆ ಸ್ಥಾನಕ್ಕಂದ್ರೆ ಎಷ್ಟು ನ್ಯಾಯ ಹೇಳಿ? ತಪ್ಪಲ್ವಾ? ವಿ ಹ್ಯಾವ್ ಟು ಗಿವ್ ಸ್ಪೇಸ್. ಅದಕ್ಕೆ ಹೇಳ್ತೀವಿ, ವಿ ಹ್ಯಾವ್ ಟು ಗಿವ್ ಸ್ಪೇಸ್ ಫಾರ್ ಎವ್ರಿಬಡಿ. ಸ್ಪೇಸ್ ಅಂತ ಬಂದಾಗ ಏನಾಗುತ್ತೆ, ಎಲ್ಲದಕ್ಕೂ ನೀವು ವಿ ಕ್ಯಾನ್ ಫೈಟ್ ಇಟ್. ನಿನ್ನೆ ಒಬ್ಬರು ಸೈನಿಕರ ಜೊತೆ ಮಾತಾಡ್ತಾ ಇದ್ದೆ, ಅವರು ಆಪರೇಷನ್ ಸಿಂಧೂರದಲ್ಲೂ ಬಂದವರು. ಅವ್ರು ತುಂಬ ಒಂದು ಮಾತನ್ನು ಹೇಳಿದ್ರು, ಅಂದರೆ ನಾವು ಹುಟ್ಟೋದು ನಮಗೆ ಗೊತ್ತಿರಲಿಲ್ಲ, ಸಾಯೋದು ನಮ್ಗೆ ಗೊತ್ತಿರಲಿಲ್ಲ, ಹಾಗಿದ್ದಾಗ ಭಯ ಯಾಕೆ ಅಂತ. ಕರೆಕ್ಟ್ ಅಲ್ವಾ? ಎಷ್ಟೊತ್ತಿ 45 ಅದೇ ಸಿನಿಮಾ, ಅದೇ ತಾನೆ. ಎಲ್ಲದನ್ನೂ ಫೇಸ್ ಮಾಡ್ತೀವಿ ಲೈಫ್ಲಿ. ಈ ಸಾವನ್ನ ಭಯನ ಫೇಸ್ ಮಾಡಲ್ಲ. ಯಾಕೆ ಮಾಡಲ್ಲ? ನೀವು ಯಾವಾಗ ಈ ಭಯನ ಫೇಸ್ ಮಾಡ್ತೀವಿ, ಇನ್ನು ಎಲ್ಲಿ ಯಾವ ಭಯನ ಬೇಕಾದ್ರೆ ನೀವು ಫೇಸ್ ಮಾಡ್ಬೋದು. ಫೇಸ್ ಮಾಡ್ತೀನಿ ಕಡೆ ಏನೇ ಇದೆ ಇವಾಗ. ವಾಟ್ ಈಸ್ ದೇರ್ ಆಫ್ಟರ್ ಆಲ್? ಡೆತ್ ಅನ್ನು ನೋಡೇ ಬಿಡೋಣ ಬಿಡೋದು. ಅದಕ್ಕೆ 45 ಮ್ಯಾಟ್ರಲ್ಲಿ ಭಾಳ ಸೂಕ್ಷ್ಮ ಪಾಯಿಂಟ್ಸ್ಗಳಿದೆ, ವೇರ್ ಯು ಕ್ಯಾನ್ ಗೆಟ್ ರಿಲೇಟೆಡ್ ಟು ದ ಲೈಫ್ ಲಾಜಿಕ್ಸ್. ತುಂಬ ಆ ಥರ ಆಗ್ಬೋದು. ಎಲ್ಲವೂ ಅನ್ಸರ್ಟಿನಿ ಮಧ್ಯದಲ್ಲೇ ನಾವು ಒಂಥರ ನಮ್ಮದು ರೇಸ್ ನಡೀತಾ ಇರುತ್ತೆ. ಶಿವಣ್ಣ, ಇನ್ನೊಂದು ನನಗೆ ಮತ್ತೊಂದು ವಿಶೇಷ ಅಂದರೆ, ನೀವೀಗ ಒಂದು 45-50 ಡೇಸ್ ಅಮೇರಿಕಾದಲ್ಲಿದ್ದಾಗ ಆ ಅನುಭವ ಹೇಗಿತ್ತು? ಅಲ್ಲಿದ್ದಾಗಲೂ ಕೂಡ ನೀವು ಇಲ್ಲಿಂದ ಮಿಸ್ ಮಾಡ್ಕೊತಿದ್ದ, ಅಥವಾ ಅಲ್ಲಿ ಯಾವ ಥರ ನೀವು ಅಂಥದ್ರ ಮಧ್ಯದಲ್ಲೂ ನೀವೇ ಅಡುಗೆ ಮಾಡ್ತಿದ್ರಿ, ಶಾಪಿಂಗ್ ಹೋಗ್ತಿದ್ರಿ, ಆ ಒಂದು ಹೇಗಿತ್ತು ಆ ಒಂದು? ಇಲ್ಲ, ಚೆನ್ನಾಗಿತ್ತು. ಯಾಕಂದರೆ ನಾವೇನು ಮಾಡ್ತೀವಿ, ಹೊರಡೋ ಹೋದ ತಕ್ಷಣ ನಾವು ಬ್ಲ್ಯಾಂಕ್ ಆಗ್ಬಿಡ್ತೀವಿ ಇಲ್ಲಿ. ಬಟ್ ದಟ್ ಫೋನ್ ಬಂದಾಗ ವಿ ಎಮೋಟ್, ವಿ ಸ್ಟಾರ್ಟ್ ಮಿಸ್ಸಿಂಗ್ ದಟ್ ವಾಯ್ಸ್, ದಟ್. ಯಾಕೆ ನಮ್ಮ ಬೆಂಗಳೂರಲ್ಲಿದ್ದಾರೆ ಅಲ್ವಾ, ಇಲ್ಲಿಂದ ವಾಯ್ಸ್ ಬರ್ತಾ ಇದ್ದರೆ ನಮ್ಮ ಭಾಷೆ, ನಮ್ಮ ಸೊಗಡು, ಎವ್ರಿಥಿಂಗ್ ವಿ ಇಟ್ ಗೆಟ್. ಬಟ್ ಅಲ್ಟಿಮೇಟ್ಲಿ ವಿ ಹ್ಯಾವ್ ಗಾನ್ ಫಾರ್ ಸಮಥಿಂಗ್ ಎಲ್ಸ್ ದೇರ್. ಅಲ್ಲಿ ಹೋದಾಗ ನಾವು ನಮ್ಮ ಹೆಲ್ತನ್ನ ನಾವು ಅದಕ್ಕಂತ ಅದೇ ಫೀಲಿಂಗ್ ಹೋಗ್ಬಿಟ್ರೆ ಕಷ್ಟ. ಆ ಫೀಲಿಂಗ್ ಗೊತ್ತಾಗಬೇಕು. ಜೊತೆಲಿ ವಿ ಹ್ಯಾವ್ ಟು ಲಿವ್ ದೇರ್ ಟು ಕಮ್ ಬ್ಯಾಕ್. ಹೆಲ್ತ್ ಇಶ್ಯೂಲಿ ವಿ ಹ್ಯಾವ್ ಟು ಲಿವ್ ದೇರ್, ವಿ ಹ್ಯಾವ್ ಟು ಲಿವ್ ಇನ್ ದಟ್. ಆ್ಯಂಡ್ ಅದಕ್ಕೆ ಏನು ಬೇಕು ಎಕ್ಸಸೈಸಸ್ಸು, ದಟ್ ಅವ್ರಿಗೆ ಏನು ಹೇಳ್ತಾರೆ ಡಾಕ್ಟರ್ಸ್ಗಳು, ಅದೆಲ್ಲ ಫಾಲೋ ಮಾಡ್ತಾ ವಿ ಹ್ಯಾವ್ ಟು ಅನುಭವಿಸ್ಬೇಕು ಅಲ್ಲೂ. ಯಾಕಂದ್ರೆ ನಾವು ಬಿಟ್ಬಿಟ್ರೆ ಕಷ್ಟ. ಏನು ಮಾಡ್ಬೋದು? ಸುತ್ತೀವಿ, ವಾಕಿಂಗ್ ಹೋಗ್ತೀವಿ, ಬೆಳಗ್ಗೆ ಕಾಫಿ ಕುಡ್ತೀವಿ. ಅದು ಸ್ಟಾರ್ಬಕ್ಸ್ ಬಿಕೇಮ್ ಎ ವೆರಿ ಪಾರ್ಟ್ ಆಫ್ ಲೈಫ್ ಇನ್ ಮೀ ಇನ್ ಮಯಾಮಿ. ಬೆಳಗ್ಗೆ ಎದ್ದ ತಕ್ಷಣ ಒಂದು ವಾಕಿಂಗ್ ಮಾಡ್ಬಿಟ್ಟು ಬಂದರೆ, ಒಂದು 1.5 hour ವಾಕ್ ಮಾಡಿ ಬಂದರೆ, ಎಲ್ಲ ಕುಂತ್ಕೊಂಡು ಒಂದು 1 hour 1.5 hour ವಿ ಯೂಸ್ ಟು ಸಿಟ್ ಇನ್ ದಟ್ ಸ್ಟಾರ್ಬಕ್ಸ್. ಒಂದು ಅಲ್ಲಿ ಎಲ್ಲರೂ ಫ್ರೆಂಡ್ಸ್ ಆಗ್ಬಿಟ್ರು, ಗೊತ್ತಾಗ್ಬಿಟ್ರು ಅವರು, ಓಕೆ ಇವ್ರು ಡೈಲಿ ಬರ್ತಾರೆ ಅಂತ. ಇಟ್ ಬಿಕೇಮ್ ಲೈಕ್ ಒನ್ ಮೋರ್ ಫ್ರೆಂಡ್ಸ್ ದೇ. ಅಲ್ಲಿ ಬಂದು ಎಲ್ಲ ಕಾಫಿ ಕುಡಿತಾ ಅದೊಂದು 1 hour ಕಿಲ್ ಮಾಡೋದು, ಹೋಗಿ ಸ್ನಾನ ಮಾಡ್ಕೊಂಬರೋದು, ತಿರ್ಗಿ ಬಂದಮೇಲೆ ಏನೋ ಶಾಪಿಂಗ್ ಇದ್ರೆ ಹೋಗೋದು, ಇಲ್ಲಾಂದರೆ ಗೀತಾ ಅಡುಗೆ ಮಾಡ್ತಾ ಇರ್ತಾರೆ. ಅವಾಗ ಏನೋ ಸಾಮಾನಿಗೆ ಮಾತಾಡ್ಬೇಕಂದ್ರೆ ನಾವು ಹೋಗೋದು. ಯಾಕೆ ಟ್ಯೂಬ್ಸ್ ಇದ್ರು, ಟ್ಯೂಬ್ಸ್ ಎಲ್ಲ ಚಿಕ್ಕದಾಗ್ಬಿಡೋದು, ಚಿಕ್ಕದಾಗಿ ಪ್ಯಾಂಟ್ ಒಳಗಡೆ ಹೋಗ್ಬಿಡೋದು. ಯೂಸ್ ಟು ಗೋ ಶಾಪಿಂಗ್ ಹೋಗೋದು, ತಗೊಂಬರೋದು. ಇಟ್ ಬಿಕೇಮ್ ಲೈಕ್ ಎ ಜಾಬ್.
ಮಿಡಲ್ ಇಲ್ಲಿಂದ ಫೋನ್ ಬಂದಾಗ ತಿರ್ಗಾ ಆ ನೆನಪು ಹೋಗೋದು. ಸಿ ಬರೀ ಆ ಲೈಫಲ್ಲ, ಎರಡು ಕಡೆನೂ ಡೈವರ್ಟ್ ಆಗ್ತಾರೆ. ಇದನ್ನೂ ಅನುಭವಿಸ್ಬೇಕು, ಅದನ್ನೂ ಅನುಭವಿಸ್ಬೇಕು, ಲಿಬರಲ್ ಆಗಿರ್ಬೇಕು ಲೈಫ್ಲಿ. ನೋಡಿ, ಇಂಥ ಸಂದರ್ಭದಲ್ಲಿ ಅನ್ಸುತ್ತೆ ನಮಗೊಂದು ಹೊರಗಡೆ ಹೋದ್ರು ಒಂದು ಹ್ಯೂಮನ್ ಎಮೋಷನ್ಸ್ ಅನ್ನೋದು ಕನೆಕ್ಟ್ ಆದಾಗ ಎಲ್ಲರೂ ಕೂಡ ಸ್ನೇಹಿತರೆ ಆಗ್ತಾರೆ, ಎಲ್ಲರೂ ಜೊತೆಗೆ ಬರ್ತಾರೆ ಅಂತ. ಎಸ್, ಎವ್ರಿಥಿಂಗ್. ದ ಹೋಟೆಲ್ ಬಿಕಮ್ ಹೇಳ್ಬೋದು, ಇಟ್ಸ್ ಓನ್ಲಿ ಸ್ಟೇಷನರಿ ಇಲ್ಲ, ಏನು ಅನಿಸುತ್ತೆ, ಬಟ್ ಇಟ್ ಬಿಕಮ್ಸ್ ಎ ರೂಮು. ಈವನ್ ವೆನ್ ಯು ಗೋ ಹ್ಯಾವ್ ಎ ಬಾತ್ ಶವರು ಅಷ್ಟೇ, ಎವ್ರಿಥಿಂಗ್ ಹಸ್ ಗಾಟ್ ಲೈಫ್. ಈಗ ಒನ್ಸ್ ಯು ಶವರ್ ಯು ಬಿಕಮ್ ಫ್ರೆಶ್. ಹೆಂಗೆ ಬರುತ್ತೆ ಅದು? ಆ ಮಾಡಿದವನ್ನೇ ಮನುಷ್ಯ ಅಲ್ವಾ, ಏನಂತೀವಿ, ದಟ್ ಶವರೇ ಮಾಡು. ಸಿ ಎವ್ರಿಥಿಂಗ್ ಇಸ್ ಗೆಟಿಂಗ್ ಕನೆಕ್ಟೆಡ್. ದಟ್ ವೆದರ್, ಹೊರಗಡೆ ವೆದರು, ಇಲ್ಲ ಊಬರ್ಲಿ ಕೂತ್ಕೊತೀವಿ, ಅಲ್ಲಿ ಟ್ಯಾಕ್ಸಿಲಿ ಹೋಗ್ತಿರ್ಬೇಕಾದ್ರೆ ಅವ್ರ ಜೊತೆ ಏನೋ ಒಂದು ಮಾತುಕತೆ ಬರ್ತಾಯಿದ್ವಿ. ಓ, ಯು ಆರ್ ಕಮ್ ಹಿಯರ್ ಫಾರ್ ದಿಸ್ ಒನ್, ನೋ ವಿ ಆರ್ ಕಮ್ ಫಾರ್, ನೋ ಡೋಂಟ್ ವರಿ, ಎವ್ರಿಥಿಂಗ್ ವಿಲ್ ಬಿಕಮ್ ಆಲ್ರೈಟ್, ಯು ಆರ್ ಫಿಟ್ ಅಂಡ್ ಹಂಗೆ ಮಾತುಗಳು. ನ್ಯೂ ಸ್ಟ್ರೇಂಜರ್ ಈ ಬಿಕಮ್ಸ್ ಫ್ರೆಂಡ್ ಫಾರ್ ಸಮ್ ಟೈಮ್. ಸಿ ಈ ಥರ ಮಾತುಗಳಿದೆಯಲ್ಲ, ವೇರ್ ಯು ಟಾಕ್, ಯು ಗೆಟ್ ಕನೆಕ್ಟೆಡ್ ವಿತ್ ದ ಪೀಪಲ್. ವಿ ಹ್ಯಾವ್ ಟು ಗೆಟ್ ಕನೆಕ್ಟೆಡ್ ಅಷ್ಟೇ. ಸಮ್ಟೈಮ್ಸ್ ಸ್ಟ್ರೇಂಜರ್ಸ್ ಬಿಕಮ್ ಗುಡ್ ಫ್ರೆಂಡ್ಸ್. ನಾಟ್ ದಟ್ ವಿ ನೋ, ತುಂಬ ಚೆನ್ನಾಗಿ ಗೊತ್ತಿರಬೇಕಾಗಿಲ್ಲ ಅವರು ಫ್ರೆಂಡ್ ಕ್ಲೋಸ್ ಆಗಬೇಕಾದ್ರೆ. ಸೊ ಸ್ಟ್ರೇಂಜರ್ಸ್ ಬಿಕಮ್ಸ್ ಗುಡ್ ಫ್ರೆಂಡ್ಸ್. ಲೈಕ್ ದಟ್ ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್ ವೇರ್ ವಿ ಗೆಟ್ ಕನೆಕ್ಟೆಡ್. ನನಗೆ ಅನ್ಸುತ್ತೆ ಮೋಸ್ಟ್ಲಿ ಕಾಸ್ಟವೇ ಮೂವಿ ಇರಬೇಕಂತ ನಂಗೆ ಮೂವಿ ಕನ್ಫ್ಯೂಷನ್ ಇದೆ. ಅದರಲ್ಲಿ ಅವ್ರು ಸಿಕ್ಕಾಕೊಂಡಿರ್ತಾರೆ ಒಂದು ದ್ವೀಪದಲ್ಲಿ, ಒಂದು ಫುಟ್ಬಾಲ್, ವಿಲಿಯಮ್ ಅನ್ನುವಂಥ ಒಂದು ಫುಟ್ಬಾಲ್, ಇಟ್ ಬಿಕಮ್ಸ್ ಎ ಪಾರ್ಟ್ ಆಫ್ ಅವರ್ ಲೈಫ್. ಕೊನೆಗೆ ಅವರು ಇನ್ನೇನು ಶೋರ್ಗೆ ಹೋಗ್ತಾ ಇದ್ದಾರೆ, ಬದುಕ್ತಾ ಇದ್ದಾರೆ ಅಂದಾಗ ಅದು ಮಿಸ್ ಆಗಿಬಿಡುತ್ತೆ. ಅದು ಮಿಸ್ ಆದಾಗ ನಾವು ಫೀಲ್ ಮಾಡ್ತೀವಿ ಆ್ಯಸ್ ಎ ಆಡಿಯನ್ಸ್, ನಮ್ಮಿಂದ ಏನೋ ಒಂದು ಮಿಸ್ ಆಗಿಬಿಡ್ತು ಅಂತ. ಅಂದರೆ ಒಂದು ನಿರ್ಜೀವಾಗಿರೋ ಫುಟ್ಬಾಲು ಕೂಡ ಅಲ್ಲಿ. ಎಸ್, ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್ ವಿ ಗೆಟ್ ಕನೆಕ್ಟೆಡ್. ಈ ಒಂದು ಸಂದರ್ಭ ಬಂದಾಗ ನಾನು ಅವಾಗಲೇ ಹೇಳಿದೆ ಫ್ಯಾಮಿಲಿ ಅಂತ, ನೀವು ತುಂಬ ಸರಿ ಹೇಳಿದಿರಿ ಕೂಡ. ಬಟ್ ಆ ಒಂದು ಗೀತಕ್ಕ ಮತ್ತು ನಿಮ್ಮ ಮಧ್ಯಲಾದಂಥ ಮಾತುಕತೆಗಳು ಆ ಸಂದರ್ಭದಲ್ಲಿ ಮತ್ತು ಇವತ್ತು ನಿಮ್ಮ ಇಡೀ ಲೈಫ್ನ ಒಂದು ಗ್ರೋತಲ್ಲಿ ನೋಡಿದಾಗ ಅದನ್ನು ಒಂದು ಸರಿ ನೀವು ಆ್ಯಸ್ ಎ ಹ್ಯೂಮನ್ನೇ ಪಾಯಿಂಟ್ ಅದಕ್ಕೆ ಅರ್ಧಾಂಗಿ ಅಂತಾರೆ, ಅರ್ಧ ಭಾಗ ಅವರೇನಿಲ್ಲ. ಸೊ ವಾಟ್ ಶಿ ಅಂಡರ್ಸ್ಟುಡ್ ಅಬೌಟ್ ಮೀ ಆ್ಯಂಡ್ ವಾಟ್ ಐ ಅಂಡರ್ಸ್ಟುಡ್ ಅಬೌಟ್ ಹರ್, ಲಾಟ್ ಆಫ್ ಥಿಂಗ್ಸ್ ಕೇಮ್ ಟ್ರೂತ್ ದೇರ್. ಯಾಕೆ ವೆನ್ ಇದು ಆಗಬೇಕಂತಲ್ಲ ಪಾಪ, ಸಿ ಐ ಡೋಂಟ್ ವಿಶ್ ಎನಿಬಡಿ ಶುಡ್ ಹ್ಯಾಪನ್ ಲೈಕ್ ದಟ್, ಬಟ್ ಆದಾಗ ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ. ಬರೀ ಚೆನ್ನಾಗಿದ್ದಾಗ ಮಾತ್ರ ಗೆಳತಿ ಅಲ್ಲ, ಬಟ್ ಚೆನ್ನಾಗಿ ಇಲ್ಲದೆ ಆದಾಗ ಆ ಗೆಳತಿ ಬಂದ್ಬಿಟ್ಟು ಶಿ ಬಿಕಮ್ಸ್ ಮದರ್. ಲಾಟ್ ಆಫ್ ರೂಪ ತಗೋತಾರೆ. ಥಿಂಕ್ ದಟ್ ವೇ ಗೀತಾ ವಾಸ್ ವೆರಿ ಅಟ್ಯಾಚ್ಡ್, ಎಸ್ಪೆಷಲಿ ಇನ್ ದಿಸ್ ಪ್ರಾಸೆಸ್. ಯಾವ ಟೈಮ್ದಾಗಿದ್ರು ಆ ಪೋರ್ಷನ್ ಮಾತ್ರ ಇನ್ನೂ ಜಾಸ್ತಿ ಹತ್ರ ಆಗ್ಬಿಡ್ತಾರೆ. ಆ್ಯಂಡ್ ಇವಾಗ ನವಡೇಸ್ ಶಿ ಸ್ಟಾರ್ಟ್, ಮೊದಲೆಲ್ಲ ಶೂಟಿಂಗ್ ಅಷ್ಟು ಯಾವಾಗ ಬರ್ತಿದ್ರು, ಬಟ್ ಇವಾಗ ಈ ನಡುವೆ ಶೂಟಿಂಗ್ಸ್ ಜಾಸ್ತಿ ಬರ್ತಾರೆ. ಇವಾಗ ಅವ್ರು ಬರ್ದೇವಾಗ ಬೇಜಾರಾಗ್ಬಿಡ್ತಾರೆ ನಮಗೆ, ಅಯ್ಯೋ ಏನೋ ಮಿಸ್ ಆಗ್ತಿದ್ದಾರೆ ಅಂತ. ಸೊ ದಟ್ಸ್ ವೈ ಎವ್ರಿ ಶೂಟಿಂಗ್ ಶಿ ಅಕಂಪನೀಸ್ ಮೀ. ನಾನು 45 ಟೀಮ್ ಜೊತೆ ಮಾತಾಡ್ತಾ ಇದ್ದೆ. ಜಂಬೆ ಎಲ್ಲ ನಂಗೆ ತುಂಬ ಒಂದೇ ನಾವು ಡ್ರಾಮಾ ಟೀಮಲ್ಲಿ ಇದ್ದಂಥವ್ರು ಅವರೆಲ್ಲ ಹೇಳ್ತಿದ್ರು, ಅಂದರೆ ತುಂಬ ಕಷ್ಟದಾದಂಥ ಒಂದಿಷ್ಟು ಸೀಕ್ವೆನ್ಸ್ಗಳು ನೀವು ಶೂಟ್ ಮಾಡೋದಿರುತ್ತೆ, ಸ್ಟಿಲ್ ಅದೇ ಎನರ್ಜಿಯಿಂದ ಮಾಡಿ ಹೋಗ್ತೀರಿ ನೀವು. ಆ ಕಮಿಟ್ಮೆಂಟ್ ಬಗ್ಗೆ ತುಂಬ ಜನ ಮಾತಾಡ್ತಾರೆ. ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ. ಐ ಥಿಂಕ್ ಸಪೋರ್ಟ್ ಸಿಸ್ಟಮ್ ಚೆನ್ನಾಗಿದೆ. ಅದೇ ಎವ್ರಿಬಡಿ ದ ವೇ ದೇ ಟ್ರೀಟ್ ಮೀ, ದ ವೇ ದೇ ಮೇಕ್ ಮೀ ಟು ಕ್ಯಾರಿ ಮೈ ಸೆಲ್ಫ್. ಅದು ಒಬ್ಬನೇ ಕ್ಯಾರಿ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಏನಾದರೂ ಮನುಷ್ಯನಿಗೆ ಇದ್ದೇ ಇರುತ್ತೆ. ಬಟ್ ಎಲ್ಲ ಒಂದು ಕಡೆ ನೋಡೋಣ ಬಿಡಮ್ಮ, ವಿಲ್ ಟ್ರೈ, ವೈ ನಾಟ್, ವೈ ಶುಡ್ ವಿ ಸಿಟ್ ಲೈಕ್ ದಟ್. ಇನ್ನೂ ನಡೀತಾ ಇದೆ, ಕೀಮೋ ನಡೀತಾ ಇದೆ, ಸಿ ವಾಟ್ಸ್ ಗೋಯಿಂಗ್ ಟು ಹ್ಯಾಪನ್ ನೆಕ್ಸ್ಟ್. ಟಿಲ್ ದೆನ್ ವಿ ಕ್ಯಾನ್ ಬಿ ನಮ್ಮ ಎಷ್ಟು ನಾವು ಬೇಗ ಮುಗಿಸೋಕ್ಕಾಗುತ್ತೆ. ಅದಕ್ಕೇ ನಾನು ಐ ಕುಡ್ ಹ್ಯಾವ್ ಡಬ್ಡ್ ಆಫ್ಟರ್ ಐ ಕಮ್ ಬ್ಯಾಕ್, ಬಟ್ ಐ ಫಿನಿಶ್ ದ ಡಬ್ಬಿಂಗ್ ಆ್ಯಂಡ್ ವೆಂಟ್. ಯಾಕಂದರೆ ಸರ್ಟನಿಟಿ ಇಲ್ಲ, ಯಾರಿಗೂ ಗೊತ್ತು ಏನಾದರೂ ಉಲ್ಟಾದ್ರೆ ಏನು ಮಾಡೋಕ್ಕಾಗುತ್ತೆ. ಇಟ್ಸ್ ಹೆಲ್ತ್ ಇಶ್ಯೂ ಅಲ್ಲ, ಹೆಲ್ತಿಗೆ ಹೆಂಗೆ ಬೇಕಾದ್ರೆ ಆಗ್ಬೋದಲ್ಲ. ಸೊ ಭಯ ಇರಬೇಕು, ಸ್ಕೇರ್ ಆ್ಯಂಡ್ ನಂಬಿಕೆ ಎರಡೂ ಇದ್ರೇ ಮನುಷ್ಯ. ಭಯ ಭಕ್ತಿ ಅಂತ ಹೇಳ್ತೀವಿ, ಯಾಕಂದರೆ ಅದು ಎರಡೂ ಇದ್ರೇ ಯು ಕ್ಯಾನ್ ಸರ್ವೈವ್ ಫಾರ್ ಅ ಲಾಂಗರ್ ಟೈಮ್. ನೀವೀಗ ಇಲ್ಲಿ ವಾಕಿಂಗ್ ಮಾಡ್ತಾ ಇರ್ತೀರಿ, ನಿಮಗೆ ಆನಂದ ಶಿವಣ್ಣ ಇದ್ರಿಗೆ ಬರ್ತಾರೆ, ಇಬ್ಬರು ಏನು ಮಾತಾಡ್ಬೋದು? ಆನಂದ ಶಿವಣ್ಣ, ಇವತ್ತಿನ ಶಿವಣ್ಣ ಇಬ್ಬರು ಮೀಟ್ ಆದರೆ ಏನು ಮಾತಾಡ್ಬೋದು? ಏನು ನೀವು ಕಿವಿ ಮಾತು ಹೇಳ್ತೀರಿ ಆನಂದಿಗೆ, ಅಥವಾ ಆನಂದದಿಂದ ಏನು ನೀವು ಇನ್ಸ್ಪಿರೇಷನ್ ತೊಗೋಬೋದು? I want to be him always. Because that smile, that activity, what I was, ಅದಕ್ಕೆ ಇವತ್ತು ಮ್ಯಾಕ್ಸಿಮಮ್ ನಾನು ಎಷ್ಟು ಟ್ರೈ ಮಾಡ್ತೀನಿ ಅಂದರೆ, ಲೆಟ್ ಮೀ ಟ್ರೈ ಟು ಗೆಟ್, ಇವನ್ ದೋ ಐ ಕಾಂಟ್ ಗೆಟ್ ದಟ್. ಐ ಆಮ್ ಜಸ್ಟ್ ಸೀಯಿಂಗ್ ಆನಂದ್. 23 years ಆನಂದ್, ನಾವು ಅದನ್ನು ವಿ ಹ್ಯಾವ್ ಟು ಬಿಲ್ಡ್ ಅಪ್ ದಟ್. ಆ ಹುಮ್ಮರ್ಸ್ ಅಟ್ಲೀಸ್ಟ್ ಅಷ್ಟಾಗದೆ ಹೋದ್ರೂ ಒಂದು 50% ನಾವು ರೀಚ್ ಮಾಡ್ಬೋದು. ಬಿಕಾಸ್ ಆ ಎನರ್ಜಿ ಲೆವೆಲ್ ಬೇರೆ. ಅವಾಗ ಮೂಳೆಗಳು ಸ್ಟ್ರಾಂಗ್ ಇರುತ್ತೆ. 23, 24 ಅವಾಗ 40 years, ಇಟ್ಸ್ ನಾಟ್. ಏನಾದ್ರೆ ಕಿವಿ ಮಾತು ಹೇಳ್ಬೋದಾ? ಏನಾದರೂ ಒಂದು ಗೈಡೆನ್ಸ್ ಕೊಡ್ಬೋದಾ? ಹೇಳ್ತಾ ಇರ್ತೀವಿ. ಅಂದರೆ ಐ ಫೀಲ್ ಸಮ್ ಟೈಮ್ ಇಫ್ ಐ ಸಿ ದ ಮಿರರ್ ಆಲ್ಸೋ, ಯು ಕ್ಯಾನ್ ಡೂ ಇಟ್ ಮ್ಯಾನ್, ಕಮ್ ಆನ್, ವೈ ನಾಟ್
ಯು ಕ್ಯಾನ್ ಸ್ಟಿಲ್ ದೇರ್ ಇಸ್ ದಿಸ್ ಒನ್. ಆಮೇಲೆ ನಮಗೇನಂದರೆ ನಮಗೆ ಇಲ್ಲಿ ಎಲ್ಲರೂ ನನ್ನ ಮಗು ಥರ ನೋಡ್ತಾರೆ, ವಾಕಿಂಗ್ ಫ್ರೆಂಡ್ಸ್ ಆಗಲಿ ಅವರೆಲ್ಲ ನನಗೇನು ಏನು ಇವಾಗ ಅವರೆಲ್ಲ 37, 38 ಒಬ್ರು ಇದ್ದಾರೆ, 40 years. ಐ ವಾಕ್ ಆಲ್ ವಿತ್ ದೋಸ್ ಕಿಡ್ಸ್. ಒನ್ ಗೈ ಇಸ್ ದೇ ವಾಸ್ 26 years. ಸೊ ಅದೆಲ್ಲ ಇರಬೇಕಾದ್ರೆ ಏನು ಸರ್ ಇವಾಲ್ವ್ ಅಟ್ ಸಿ ಆ ಒಂದು ಏನಂತೀವಿ ಪಾಸಿಟಿವ್ ಟಾಕ್ಸು ದೆನ್ ದಟ್ ಆ ಟ್ರಿಗರ್ ಮಾಡ್ತಾರೆ ಗೊತ್ತಾ, ಆ ಟ್ರಿಗರ್ ಪಾಸಿಟಿವ್ ಆಗಿದ್ರೆ ಬ್ಯೂಟಿಫುಲ್ ಮಾಡಿ. ಅದೇ ಥರ ಶಿವಣ್ಣ ಮತ್ತು ಪುಟ್ಸ್ವಾಮಿ ಮೀಟ್ ಆಗ್ಬೋದಾ? ಶಿವಣ್ಣ ಮತ್ತು ಪುಟ್ಸ್ವಾಮಿ ಹಾಂ ಇಬ್ಬರು ಒಂದೇನಾ ಅಥವಾ ಇಬ್ಬರಲ್ಲಿ ಏನಾದರೂ? ಇಲ್ಲ, ಒಂದೇನೆ, ಸೇಮ್ ವಾಟ್ ಐ ವಾಸ್. ಬಿಕಾಸ್ ಯು ಶುಡ್ ಆಸ್ಕ್ ಮೈ ಫ್ರೆಂಡ್ಸ್, ಮಡ್ರಾಸ್ ಫ್ರೆಂಡ್ಸ್. ನೌ ಆಲ್ಸೋ ದಟ್ಸ್ ವೈ ದೇ ಕಾಲ್ ಮಿ ನೌ ಆಲ್ಸೋ ಅಪ್ಪಾಜಿ. ನನ್ನ ಅಪ್ಪಾಜಿ, ನನ್ನ ತಂದೆಯವರು ನನ್ನ ಅಪ್ಪಾಜಿ ಅಂತ ಕರಿತಾರೆ. ಯಾಕಂದರೆ ಹಿ ಯೂಸ್ ಟು ಸಿ ಹಿಸ್ ಫಾದರ್ ಇನ್ ಮೀ. ಹುಟ್ಟಾಗ ಅಂದರೆ ನಮ್ಮ ಅಪ್ಪಾಜಿನ ನಮ್ಮ ಅಪ್ಪನೇ ಬಂದ್ಬಿಟ್ನ ಇವನ ರೂಪದಲ್ಲಿ ಅಂತ, ಅದೇ ಮುಖ ಅಂತ ಹೇಳ್ತಿದ್ರು ಅವರು ಯೂಶುವಲಾಗಿ. ದಟ್ಸ್ ವೈ ಈ ಕೆಪ್ ಮೈ ನೇಮ್ ಎಸ್ ಪುಟ್ಸ್ವಾಮಿ. ಅವ್ರ ಹೆಸರು ಪುಟ್ಸ್ವಾಮಿ ಗೌಡ್ರು ಅಂತ. ನನ್ನ ಪುಟ್ಸ್ವಾಮಿ ಅಂತ ಕೊಟ್ಟರು, ನಾಗರಾಜ ಶಿವ ಪುಟ್ಟಸ್ವಾಮಿ. ಯಾಕಂದರೆ ನಂಜನಗೂಡು ಒಂದು ವರಪ್ರಸಾದ ಹುಟ್ಟಿದಿಂದ ನಾಗರಾಜ ಶಿವ ಪುಟ್ಟಸ್ವಾಮಿ. ಸೊ ಅದಕ್ಕೋಸ್ಕರ ಎಲ್ಲ ಇದೆ, ನಾಗರಾಜ ಇದೆ, ಶಿವರಾಜ ಪುಟ್ಟಸ್ವಾಮಿ. ಸೊ ನೌ ಆಲ್ಸೋ ಮೈ ಬಿಸ್ನೆಸ್ ನೇಮ್ ಇಸ್ ಓನ್ಲಿ ಇನ್ ಪುಟ್ಟಸ್ವಾಮಿ. ಆಮೇಲೆ ನೀವು ಈಗ ಇವತ್ತಿನ ಚಾಲೆಂಜಸ್ಗಳಂತ ನೋಡಿದ್ವಿ, ಆದರೆ ಆಮೇಲೆ ಮುಂದೆ ಬರುವಂಥ ಒಂದಿಷ್ಟು ಇವತ್ತಿನ ನಾವು ಕನ್ನಡ ಚಿತ್ರರಂಗವನ್ನು ನೋಡ್ತಾ ಇದ್ದರೆ ನಿಜಕ್ಕೂ ಕೂಡ ಅದ್ಭುತ ಅನ್ನೋಷ್ಟಕ್ಕೆ ಬೆಳೀತಾನೂ ಇದೆ ಕೂಡ, ಅದ್ರ ಜೊತೆಗೆ ಎಲ್ಲ ಕಡೆಯಿಂದನೂ ಬೆಳೀತಾನೂ ಇಲ್ಲ, ಆ ಒಂದು ಇದು ಇದೆ. ಹೀಗಾಗಿ ಈ ಚಿತ್ರರಂಗವನ್ನು ನೀವು ಗಮನಿಸ್ತಾ ಇದ್ದಾಗ ಮುಂದೆ ಯಾವ ಥರದ ಸಿನಿಮಾಗಳು ಅಥವಾ ಚಾಲೆಂಜಸ್ಗಳು ಬರ್ಬೋದು ಅನಿಸುತ್ತೆ? ಯೂತ್ ಯಾರಾದರೂ ಈಗ ಇನ್ಸ್ಪೈರೇಷನ್ ಇದ್ದ ನಾನು ಹೀರೋ ಆಗಬೇಕು ಅಥವಾ ಡೈರೆಕ್ಟರ್ ಆಗಬೇಕಂದ್ರೆ ಯಾವ ರೀತಿಯಾಗಿ ಪ್ರಿಪೇರ್ ಆಗಬೇಕು? ಅದಕ್ಕೆ ನಮ್ಮದು ಇವಾಗ ಅದಕ್ಕೇ ಬಿಕಾಸ್ ಶ್ರೀಮುತ್ತುಲಿಂದ ನಿವಿ ಪ್ರೊಡ್ಯೂಸ್ ಮಾಡ್ತಾರೆ, ಫೈರ್ಫ್ಲೈ ಅಂತ ಒಂದು ಫಿಲ್ಮ್ ಮಾಡ್ತಾವೆ. ಇವಾಗ ನಮಗೇನು ಒನ್ ಮೋರ್ ವಿತ್ ಆಲ್ ನ್ಯೂ ಪೀಪಲ್ ವಿ ಆರ್ ಟ್ರೈಂಗ್. ಅಗೇನ್ ಗೀತಾ ಪಿಕ್ಚರ್ಸ್ಲಿ ವೇದ ಮಾಡಿದ್ರು, ಭಾರತಿ ನಾಟಕ ಮಾಡಿದ್ರು. ಆ್ಯಂಡ್ ಲಕ್ಕಿ ಗೀತಾ ಪ್ರೊಡಕ್ಷನ್ ಬಂದ್ಬಿಟ್ಟು, ಯಾಕಂದರೆ ಬಾಬು 2 ಫಿಲ್ಮ್ಲೇ ನಾವು ವಿ ಸ್ಪೆಂಟ್ ಅ ಲಾಟ್, ವಿ ಅರ್ನ್ಡ್ ಅ ಲಾಟ್, ಬ್ಯಾನರ್ ವ್ಯಾಲ್ಯೂ ಬಂತು. ಇವತ್ತು ನನ್ನ ತಂಗಿ ಮಗನ ಜೊತೆಲಿ ಒಂದು ಫಿಲ್ಮ್ ಮಾಡ್ತಾಯಿದ್ವಿ, ಪಬ್ಬರ್ ಅಂತ. ಶಾಕಾರಿ ಡೈರೆಕ್ಟರ್ ಸಂದೀಪ್ ಅವ್ರದ್ದು ಡೈರೆಕ್ಷನ್ಲಿ ಪಬ್ಬರ್ ಅಂತ ಒಂದು ಫಿಲ್ಮ್ ಮಾಡ್ತಾಯಿದ್ವಿ. ವಿ ಆರ್ ಟ್ರೈಂಗ್. ಅದೇ ಥರ ಇನ್ನೊಂದು ಫಿಲ್ಮ್ ಮಾಡಬೇಕಂತಿದ್ದೀವಿ, ಹೊಸ ಹೀರೋಸ್ ಒಂದು ಟ್ರೈ ಮಾಡ್ತಾಯಿದ್ದೀವಿ. ಸೊ ಆ ಥರ ವಿ ಆರ್ ಟ್ರೈಂಗ್ ದಟ್. ಆ್ಯಂಡ್ ಎ ಫಾರ್ ಆನಂದ್ ನೆಕ್ಸ್ಟ್ ಪ್ರೊಡಕ್ಷನ್ ನಮ್ಮದು ಬರ್ತಾಯಿದೆ. ವಿ ಆರ್ ಟ್ರೈಂಗ್ ಬೋತ್. ಹೊಸಬ್ರಿಗೂ ಅವಕಾಶ ಕೊಡ್ತೀವಿ. ವಿ ವಾಂಟ್ ಟು ಮೇಕ್ ಸಮ್ ಗುಡ್ ಫಿಲ್ಮ್. ಯಾಕಂದರೆ ನಾನು ಅವರೇ ಹೇಳ್ತಿದ್ದೆ, ಬರೀ ಸ್ಟಾರ್ ಫಿಲ್ಮ್ಗಳನ್ನ ಮಾತ್ರ ನೋಡೋದಲ್ಲ, ದಯವಿಟ್ಟು ಹೊಸಬ್ರು ಬರ್ತಾಯಿದ್ರೆ ಅವ್ರನ್ನೂ ಒಂದು ಸ್ವಲ್ಪ ಯು ಹ್ಯಾವ್ ಟು ಗಿವ್ ಸ್ಪೇಸ್. ಬಿಕಾಸ್ ನಮ್ಮ ಭಾಷೆ ಬೆಳಿಬೇಕು, ಚಿತ್ರರಂಗ ಬೆಳಿಬೇಕಂದ್ರೆ ಹೊಸಬ್ರನ್ನ ನೋಡೋಕ್ಕೆ ಪ್ರಯತ್ನ ಪಡಬೇಕು. ಅಂದರೆ ಎಲ್ಲ ಟೈಮ್ಲೂ ಸೋಷಿಯಲ್ ಮೀಡಿಯಾ ಎವ್ರಿವೇರ್ ಕಮೆಂಟ್ಸ್ಗಳನ್ನ ಭಾಳ ನೆಗೆಟಿವ್ ಮಾಡ್ತಾರೆ. ಅದು ಯಾರ ಮೇಲೆ ಯಾರ್ಯಾರು ಜಿದ್ದು ಅದು ಸಿ ಫಾರ್ ಮಿ ನಥಿಂಗ್. ನಮ್ದು ಆಯ್ತು 40-41 years ಆಯ್ತು. ಇನ್ನು ಬರೋರ್ಗೆಲ್ಲ ಇಟ್ ಶುಡ್ ನಾಟ್ ಬಿ ಅ ಸ್ಕೇರ್ ಫಾರ್ ದೆಮ್. ಇಟ್ಸ್ ನಾಟ್ ಸ್ಕೇರ್. we should welcome them with open hands. So we should make our language grow, culture grow. ಇದನ್ನು ಆ್ಯಕ್ಚುಲಿ ನಾನು ನಿಮ್ಮ ಹತ್ರ ಕೇಳಲೇಬೇಕು ಅನ್ಕೋತಾ ಇದ್ದೆ ಶಿವಣ್ಣ. ಈಗ ನಮಗೆ ಅನುಭವಗಳನ್ನ ನೋಡ್ತಾ ಇದ್ದರೆ, ನಾನು ಮೊನ್ನೆ ಏನೋ ಒಂದು ಉತ್ತರ ಕರ್ನಾಟಕದ ಬಗ್ಗೆ, ನಾನು ಹುಬ್ಳಿಯವನು, ಅದ್ರ ಬಗ್ಗೆ ನನ್ನ ಅಭಿಮಾನದಲ್ಲಿ ನಾನು ಒಂದೇನೋ ಬರದೆ. ಅಂದರೆ ಜನ ಓದೋದೇ ಇಲ್ಲ, ಏನೋ ಹೆಡಿಂಗ್ ನೋಡ್ತಾರೆ, ಇನ್ನೊಂದೇನು ನೋಡ್ತಾರೆ, ಕೆಟ್ಟದಾಗ ಕಮೆಂಟ್ ಆಗೋಕ್ಕೆ ಶುರು ಮಾಡ್ತಾರೆ. ನಮ್ಮ ಯಾರೋ ಲೇಡಿ ಆ್ಯಂಕರ್ ಇರ್ತಾರೆ ಅಥವಾ ಇನ್ನೊಬ್ರು ಯಾರೋ ಇರ್ತಾರೆ, ಸುಮ್ಮನೆ ಹಾಕೋದು. ಅಥವಾ ಯಾರೋ ಒಬ್ಬ ಹೀರೋಯಿನ್ ಇರ್ತಾರೆ, ಇನ್ನೊಬ್ಬ ಯಾರೋ ಹೀರೋ ಇರ್ತಾರೆ. ಅಂದರೆ ಏನೂ ಇಲ್ಲದೇ ನೆಗೆಟಿವಿಟಿನೇ ತುಂಬುವಂಥದ್ದು. ಅದನ್ನು ಹೇಗೆ ಎದುರಿಸ್ಬೇಕು? ಕೇರ್ ಮಾಡದೆ ಬಿಟ್ಬಿಡಬೇಕು. ಅದನ್ನ ಏನು ಮಾಡಬೇಕು, ಚೆನ್ನಾಗಿ ಕ್ವಶನ್ ಮಾಡ್ತಾ ಇರಬೇಕು. ಸರ್ ಈ ಥರ ಬಂತಂತಾರಲ್ಲ, ಇದಕ್ಕೇನಂತೀರ ಆನ್ಸರ್ ಅವ್ರ ಮುಖಕ್ಕೆ ಬರ್ದಂಗೆ ಹೇಳ್ಬೇಕು. ಯಾರದು ನಾನು ನೋಡೋದೇ ಇಲ್ವಲ್ಲ ಅನ್ಬೇಕು. ಯಾರೇ 10 ಜನ ನೋಡ್ತಾರೆ, 10 ಜನ ಅದು ಕೇಳಿದ್ರೆ 1K 3K ಅಂತ ಅವರೇ ಹಾಕತ್ತಾರೆ. ಯಾರಿಗೂ ಬೇಕ್ರಿ? ಇರೋದು 4 ದಿವಸ ಪಾಸಿಟಿವಾಗಿ ಬದುಕೋಣ ರೀ. ಅವ್ರಿಗೆ ಹೇಳ್ಬೋದು. ರಿವರ್ಸ್ ಹೊಡಿತಾ ಇರಬೇಕು, ರಿವರ್ಸ್ ಫಾರ್ಮ್ನ ಹೊಡಿತಾ ಇರಬೇಕು. ಅವ್ರಿಗೆ ಕೇರ್ ಮಾಡಿಬಿಡ್ಬಾರ್ದು. ನಾನು ಫಸ್ಟಿಂದ ಅಷ್ಟೇ, ಒಂದು ಯಾವುದೋ ಒಂದು ಪತ್ರಿಕೆ ಒಂದು ಪತ್ರಿಕೆ ಕೇಳ್ಬೇಡಿ, ಯಾವ ಪತ್ರಿಕೆ ಇದೆಯಾ ಅಂತ ಕೇಳ್ಬಿಟ್ಟೆ ನಾನು. ಸರ್ ಅವ್ರು ಯಾರು ರೈಟ್ರು ಸರ್, ಇಷ್ಟು ದೊಡ್ಡ ರೈಟ್. ಹೌದಾ, ಯಾರು ಅವರು? ಫಿನಿಶ್. ಅಲ್ಲ, ಅವ್ರಿಗೆ ಇಷ್ಟ ಬೇಕು, ನಮಗಿರಲ್ವಾ? ನಾವು ಈ ಥರ ಗಂಡಸ್ತಾನ, ಅಯ್ಯೋ ಹೋಗೇ ಆಯ್ತಾ, ನೋಡಿದ್ದೀವಿ ದೇಶನ. ಡೋಂಟ್ ಸ್ಕೇರ್. ಯಾರು ಭಯದಲ್ಲಿ ಬದುಕಬಾರ್ದು ಯಾವಾಗಲೂ. ನೀವು ಬದುಕಿ, ನಾವು ಬದುಕ್ತೀವಿ. ಆಫ್ಟರ್ ಆಲ್ ವಿ ಆರ್ ಆಲ್ ಹ್ಯೂಮನ್ಸ್, ಯು ಆರ್ ನಾಟ್ ಎ ಗಾಡ್. ನೀವು ಬರಿತೀಯ ಅಂದ ತಕ್ಷಣ ನಿಮ್ಮನ್ನೇನು ಇದ್ರಲ್ಲಿ ಕೂರ್ಸೋಕ್ಕಾಗಲ್ಲ. ನಾವು ಏನು ಭೂಚಂಡಿ ತೋರಿಸ್ತಾ ಇದ್ದೀರಾ ಯಾರಿಗೆ? ಜೀವನ ಅದಕ್ಕೋದು ಹಂಗೆ ಬದುಕಬೇಕಾಗಿಲ್ಲ ಯಾರೂ. ಯಾಕ್ರಿ ಭಯದಲ್ಲಿ ಬದುಕಬೇಕು? ಜೀವನ ಭಯದಲ್ಲಿ ಬದುಕಬೇಕಾ ಹೇಳಿ? ನೀವು ಹೇಳಿ. ಖಂಡಿತ ಇಲ್ಲ. ಶುಡ್ ಬಿ ಲಿವ್ ವಿತ್ ಸ್ಕೇರ್? ಆಮೇಲೆ ಫೇಸ್ ಇರಲ್ಲ, ನೇಮ್ ಇರಲ್ಲ. ಬೇಡ, ನಿನಗೆ ಇದೇ ಜೀವನ ಜನಗಳು ಕೇಳ್ಬಿಟ್ರೆ ನಂಗೆ ಆ ಜೀವನನೇ ಬೇಡ ಸರ್, ಥ್ಯಾಂಕ್ ಯು, ಇಷ್ಟೊಂದು ಬದುಕಿಸಿದ್ರ ಥ್ಯಾಂಕ್ ಯು. ಬರ್ತಾ ಇರಬೇಕು ಹೊರಗಡೆ. ಅದೇನು ದೊಡ್ಡ ವಿಷಯ ಅಲ್ಲ. ನಮ್ಗೆ 2 ಹೊತ್ತು ಊಟ ಹಾಕೋರು ಎಷ್ಟೋ ಜನ ಇದ್ದಾರೆ ನಮಗೆ.
ಈ ಥರ ಎಲ್ಲ ಭಯ ತೋರಿಸ್ಬಾರ್ದು. ಹಿಂಗಾಗ್ಬಿಡು, ಓ ನೋ 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 ನೋ, ನೀವು ಹಂಗೆ ನಾವು ಹಂಗೇನೆ. ಅದೆಲ್ಲ ನೀವು ಹಂಗೆ ಇಟ್ಕೋಬೇಕು. ಚಾಲೆಂಜ್ ತಗೊಂಡ್ಬಿಟ್ರೆ ಚಾಲೆಂಜ್ ಹೆಂಗೆ ಬೇಕಾದ್ರೆ ಹೋಗುತ್ತೆ. ಯಾಕಂದ್ರೆ ತುಂಬ ಜನ ಕಮೆಂಟ್ ಹಾಕೋರು ಫೇಸ್ ಇರಲ್ಲ, ನೇಮ್ ಇರಲ್ಲ. ಮತ್ತೆ ಗಂಡ್ಸಿರು ಮಾಡಿ ಹಾಕಿ ನೋಡೋಣ, ನಾವು ಮುಂದೆನೇ ಬಂದು ಹೇಳಿ, ನಾವು ಹೊಡಿಯಲ್ಲಪ್ಪ ತಗೊಂಡು ಹೊಡಿಯೋದೇ, ಮುಂದೆ ಬಂದು ಮಾತಾಡೋಣ ಬನ್ನಿರಿ. ಭಯ ತಾನೆ, ಭಯದಲ್ಲಿ ತಾನೆ ಆಗ್ತೀರ. ಅದು ಭಯ ಅಲ್ಲ, ಅದು ಕೆಟ್ಟ ಭಯ. ಅದು ವಿ ಹ್ಯಾವ್ ಟು ಅರ್ಥ ಮಾಡ್ಕೋಬೇಕು. ಮನುಷ್ಯ ಅರ್ಥ ಮಾಡ್ಕೊಂಡು ಯಾರು ಅರ್ಥ ಮಾಡ್ಕೋತಾರೆ? ನೀನು ಹೋಗ್ಬೇಕು, ನೀನು ಹೋಗ್ತೇಕಣ, ನಾನು ಹೋಗ್ಬೇಕಣ್ಣ, ಯಾವ ಎಲ್ಲರೂ ಹೋಗ್ಬೇಕು. ಬಟ್ ಇರೋ ದಿವಸ ನಾವಿಬ್ರು ಮುಖ ನೋಡೋಂಗೆ ಮಾಡ್ಕೋಬೇಕು. ನಾಳೆ ಹಿಂಗೆ ಬಂದ ಹಿಂಗೆ ತಿರ್ಕೊಂಡು ಹೋಗೋಕ್ಕಾಗತ್ತ? ಅದು ಜೀವನ ಅಲ್ಲ. ನನ್ನನ್ನೇ ತಪ್ಪಿದ್ರು ಯು ಕ್ಯಾನ್ ಟೆಲ್ ಮೀ ಯು ಆರ್ ಇನ್ ರಾಂಗ್. ಶಿವಣ್ಣ ನೀವು ರಾಂಗ್, ನಾನು ತಿದ್ಕೋತೀನಿ. ನಾನು ಎಷ್ಟೊತ್ತಿ ನಾವು ಏನೋ ಬೇಜಾರು ಮಾಡ್ಕೊಂಡು ಬೈದಾಗ್ಲೂ ಎಷ್ಟೊತ್ತಿ ಗಾನ್ ಅಂಡ್ ಆಸ್ಕ್ ಸಾರಿ. ನಮ್ಮ ಮನೆ ಸರ್ವನ್ಸ್ ಹತ್ರ ಸಾರಿ ಕೇಳ್ತೀನಿ ಒಂದ್ಸತಿ. ತಪ್ಪೇನಿದೆ? ನಾವು ಯಾವುದೋ ಒಂದು ತಪ್ಪು ಒಂದು ಸ್ಟುಪಿಡ್ ಇದರಲ್ಲಿ ಏನೋ ಬೈದ್ಬಿಡಿ. ಬಟ್ ವಿ ಹ್ಯಾವ್ ಏನೋ ಮಾಡೋದು, ಮನುಷ್ಯ ಅವನು ಮನುಷ್ಯ ತಾನೆ. ನಥಿಂಗ್, ವಾಟ್ ಈಸ್ ರಾಂಗ್ ಇನ್ ದಟ್? ಅವರೇ ಅಣ್ಣ ಬಿಡಿ ಅಣ್ಣ ಯಾತಿಗಣ್ಣ ಸಾರಿ ಇಲ್ಲ ಕೇಳ್ತೀನಿ. ತಪ್ಪು ಮಾಡಿದ್ರೆ ಸಾರಿ ಅಷ್ಟೇ. ಹ್ಯೂಮನಾಗಿ ಬದುಕಬೇಕು, ಇನ್ನೊಬ್ಬರನ್ನ ಹ್ಯೂಮನಾಗಿ ಟ್ರೀಟ್ ಮಾಡಬೇಕು ನಾವು. ನಮ್ಮ ಇಂಡಸ್ಟ್ರಿ ಬಗ್ಗೆ ನೋಡೋದಾದ್ರೆ ವಜ್ರೇಶ್ವರಿ ಕಂಬೈನ್ಸ್ ಅನ್ನುವಂಥದ್ದು ಅದ್ರ ಕೊಡುಗೆ ತುಂಬ ದೊಡ್ಡದಿದೆ. ನಾವು ಕನ್ನಡ ಇವತ್ತು ಸಿನಿಮಾನ ಇವತ್ತು ಏನು ನೋಡ್ತಿದ್ದೀವಿ, ವಿಭಿನ್ನವಾದಂಥ ಕಾದಂಬರಿ ಆದಂಥ ಸಿನಿಮಾವನ್ನು ತಂದಂಥದ್ದು ಇರ್ಬೋದು. ಸಾಕಷ್ಟು ಜನ ಇವತ್ತು ನೋಡೋಂಥ ಹೀರೋಯಿನ್ಸಲ್ಲಿ ಎಲ್ಲರೂ ಕೂಡ ಸೂಪರ್ ಸ್ಟಾರ್ ಹೀರೋಯಿನ್ಸ್ ಆಗ್ತಾರೆ. ವಜ್ರೇಶ್ವರಿ ಕಂಬೈನ್ಸಿಂದ ಬಂದವರು ಎಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳಗ್ತಾರೆ. ಅದೇ ಥರವಾಗಿ ಅಮ್ಮ ಅದನ್ನು ಹ್ಯಾಂಡಲ್ ಮಾಡಿದಂಥ ರೀತಿ, ಆಮೇಲೆ ಅವತ್ತು ಅಣ್ಣವ್ರಿಗೆ ಅದನ್ನು ಹ್ಯಾಂಡಲ್ ಅಂದರೆ ಅವ್ರನ್ನಿಗೆ ಈ ಯಾವುದು ಗಂಧದ ಗುಡಿ ನಂತರ ಆದಂಥ ಬೇರೆ ಬೇರೆ ವಿಭಿನ್ನವಾಗಿರ್ತಕ್ಕಂಥ ಸಿನಿಮಾಗಳನ್ನ ತಂದಂಥ ರೀತಿಯನ್ನು ನೋಡ್ತಾ ಇದ್ರಿ. ಅದು ಇವತ್ತಿನ ಪ್ರೊಡ್ಯೂಸರ್ಗೂ ಕೂಡ ಒಂದು ಇನ್ಸ್ಪಿರೇಷನ್ ಅನ್ಸುತ್ತಲ್ವಾ? ನಿಮ್ಮ ಈಗ ಪ್ರೊಡಕ್ಷನ್ ಬಂದಾಗಲೂ ಕೂಡ ಗ್ಯಾರಂಟಿ ಹೇಳಿದ್ರೆ ಸತ್ಯವಾದ ಮಾತು. ಅವರು ಶಿ ಬಾಟ್ ಪ್ರೊಡ್ಯೂಸರ್ ಅಮ್ಮ ಪರತಮ್ಮ ರಾಜ್ಕುಮಾರ್ ಅಂದರೆ ಒಂದು ನಾವೆಲ್ಟಿ ಇರಬೇಕು. ನಾವೆಲ್ ಇರ್ಬೋದು, ಇಲ್ಲ ವಿಭಿನ್ನವಾದ ಕಥೆಗಳಿರ್ಬೋದು, ಸೊಸೈಟಿಗೆ ಭಾಳ ಹತ್ತಿರ. ಅದೇ ಹೇಳ್ದಲ್ಲ, ಬರೀ ಒಂದು 1000 ಜನ ಹೊಡಿಯೋದು, ಒಂದು 10 ಡ್ಯೂಯೆಟ್ ಸಾಂಗ್ ಇಟ್ಕೊಂಡು ಇಲ್ಲ ಐಟಮ್ ಸಾಂಗ್ ಇಟ್ಕೊಂಡು ದೊಡ್ಡ ಸಿನಿಮಾ ಮಾಡ್ಬೋದು ಅದು. ಬಟ್ ಅದು ಮಾಡೋದು ತಪ್ಪು ಅಂತ ಹೇಳ್ತೀರ. ಜೊತೆಲಿ ಈ ಥರ ಸಿನಿಮಾಗಳು ಮಾಡಬೇಕು ಅಂತ ಹೇಳೋದು. ಪ್ಯಾರಲಲಿ ಯು ಶುಡ್ ಡೂ ಸಿನಿಮಾ ಫಾರ್ ದ ಪೀಪಲ್ ಹೂ ಗೆಟ್ಸ್ ಅಟ್ಯಾಚ್. ನಾಳೆ ದಿನ ಹೋಗ್ಬೇಕಾದ್ರೆ ನಾನು ಇವತ್ತು ಸತ್ಯ, ಓಂ ಸತ್ಯ ಅಂತಾರೆ, ಟಗರು ಶಿವ ಅಂತಾರೆ. ಆಫೀಸರ್, ಪೊಲೀಸ್ ಆಫೀಸರ್ ಹೇಳ್ತಾರೆ, ಸರ್ ನನಗೆ ಇನ್ಸ್ಪಿರೇಷನ್ ಅನ್ಸುತ್ತೆ ಸರ್ ಟಗರು ಸರ್. ಅದು ನೋಡಿದ್ರೆ ಪೊಲೀಸ್ ಆಫೀಸರ್ ಹಿಂಗೆ ಇರಬೇಕು ಅನ್ಸುತ್ತೆ. ಎಷ್ಟು ಹೆಮ್ಮೆ ಅನ್ಸುತ್ತೆ ನೋಡಿ, ಸಾಕಲ್ಲ? ಅಲ್ಲ, ನೋ ಒನ್ ಕ್ಯಾನ್ ಇಮ್ಯಾಜಿನ್ ರಾಕ್ಷಸ. ಮತ್ತೆ ರಾಕ್ಷಸ ಇವತ್ತು ನೋಡಿದ್ರು ಒಂಥರ ಸಿ ದಟ್ಸ್ ವಾಟ್ ಇಟ್ ಶುಡ್ ಬಿ. ಇನ್ಸ್ಪಿರೇಷನ್ ಆಗಿರಬೇಕು. ಇವಾಗ ಅಪ್ಪಾಜಿ ಸಿನಿಮಾ ಆಗಲಿ, ವಿಷ್ಣುವರ್ಧನ್ ಸಿನಿಮಾ ಆಗಲಿ, ಎಷ್ಟು ಸಿನಿಮಾ ಬೇಕು? ಯಜಮಾನ, ಎಷ್ಟು ಆ ಥರ ಒಂದು ಸಿನಿಮಾ ವೇರ್ ಯು ಗೆಟ್ ದಟ್ ರೋಲ್ ಶುಡ್ ಅಟ್ರಾಕ್ಟ್ ದೆಮ್ ಥ್ರೂ ಔಟ್. ಇವತ್ತಿನ ಈ ಪ್ಯಾನ್ ಇಂಡಿಯಾಸ್ ಒಂದೊಂದ್ಸರಿ ಅನ್ನಿಸ್ತಾ ಇರುತ್ತೆ ನಮಗೆ, ಇವತ್ತು ಅಣ್ಣವ್ರು ಇದ್ದಿದ್ರೆ, ವಿಷ್ಣುವರ್ಧನ್ ಅವ್ರು ಇದ್ದಿದ್ರೆ ಹೆಂಗಿರ್ತಾ ಇತ್ತು ಅಂತೇಳಿ. ಅಂದರೆ ಅವ್ರು ಮಾಡೋದು ಇಲ್ಲ, ಅವ್ರು ಅವಾಗಲೇ ಪ್ಯಾನ್ ಮಾಡಿಬಿಟ್ರು. ಅವರು ಇದೇನು ಇವಾಗ ಅಂತಿದ್ರೆ ಅವಾಗಲೇ ಪ್ಯಾನ್ ಮಾಡಿಬಿಟ್ರು. ಅತಿ ಹೆಚ್ಚು ರಿಮೇಕ್ ಆಗಿದ್ದು ಅಣ್ಣವ್ರ ಸಿನಿಮಾ. ಎಷ್ಟು ಸಿನಿಮಾ ಬೇಕು? ಅದಾದ್ಮೇಲೆ ಬಬ್ರುವಾಹನ್ 100 days ತೆಲುಗು, ಗಂಧದ ಗುಡಿ ಎಲ್ಲ ತಮಿಳ್ ರಿಲೀಸ್ ಆಗಿದೆ, ಮಲಯಾಳಂ ರಿಲೀಸ್ ಆಗಿದೆ, ನಾನಿನ ಮನೆಯಲ್ಲ ಮಲಯಾಳಂ ಬಂದಿದೆ. ಬಬ್ರುವಾಹನ್ 100 days ತೆಲುಗು ಅನ್ಸುತ್ತೆ. ಎಸ್, ಅವಾಗ ತೆಲುಗುಲಿ ಇವಾಗಲ್ಲ, ಗೋವಾದಲ್ಲಿ ಸಿಐಟಿನ ಅದೆಲ್ಲ 100 days ಅವಾಗಲ್ಲ. ತಮಿಳ್ನಾಡಲ್ಲಿ ಅಪ್ಪಾಜಿನ ಬರ್ಬೇಕಾರೆ ಬಾಂಡ್ವಾರ ಪಾರ ಅಂತ ಹೇಳಿದ್ರು. ಬಾಂಡ್ವಾರ ರೇ ಸರ್ ನೆಕ್ಸ್ಟ್ ಎಪ್ಪತ್ತು ಬಾಂಡ್ ಹಂಗಿರೋದು ನೇಮು. ಇವಾಗ ಏನು ಪ್ಯಾನ್ ಮಾಡೋದು, ಅವಾಗಲೇ ಪ್ಯಾನ್ ಮಾಡಾಯ್ತು ಅದನ್ನ. ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಕನ್ನಡ ಇಂಡಸ್ಟ್ರಿ ಸ್ವಲ್ಪ ಸ್ಲೋ ಆಯ್ತು ಅನ್ಸುತ್ತೆ. ಬಟ್ ಈಗ ಮತ್ತೆ ತನ್ನ ವಾಪಸ್ ಗ್ಲೋರಿಗೆ ಬರ್ತಾ ಇರೋದು. ಎವ್ರಿ ಲ್ಯಾಂಗ್ವೇಜ್ ಇಸ್ ಗಾಟ್ ದಟ್ ಪೇಸ್. ಹಿಂದಿ ಇರಲಿಲ್ವಾ? ತಮಿಳ್ ಇರಲಿಲ್ವಾ? ಹಿಂದಿ ಇನ್ನೂ ಇದೆ, ಇನ್ಫ್ಯಾಕ್ಟ್ ಇನ್ನೂ ಇದೆ. ಈಗ ಕೆಲವೊಂದು ಸಿನಿಮಾ ಇವಾಗ ಬರ್ತಾ ಇದೆ. Everybody has got a lean pace. Every actor has got a lean pace. We have to come out of it ಅಷ್ಟೇ. ಈ ಬದಲಾವಣೆ ಜಗದ ನಿಯಮ ಅಂತಾರಲ್ಲ, ಆ ಬದಲಾವಣೆಗೆ ಒಗ್ಗುವಂಥದ್ದು ಮತ್ತೆ ರೆಡಿ ಆಗುವಂಥದ್ದು ಎಷ್ಟು ಮುಖ್ಯ ಆಗುತ್ತೆ? 100% ತುಂಬ ಮುಖ್ಯ ಆಗುತ್ತೆ. ಯಾಕಂದ್ರೆ ನಾವು ಅನ್ಕೋತೀವಲ್ಲ, ಅದು ಹೇಳ್ತೀವಲ್ಲ, ನಾನು ಯಾವಾಗಲೂ ಇರ್ತೀನಿ ಅನ್ನೋ ಸುಳ್ಳು ಅಲ್ವಾ? ಇನ್ನೊಬ್ರಿಗೆ ಆಪರ್ಚುನಿಟಿ ಬರಲೇಬೇಕು. ಬರೀ ನಿನಗೆ ಸಿಗ್ತಾ ಇದ್ರೆ ಹೆಂಗೆ ಬರುತ್ತೆ? ಒಂದೊಂದ್ಸತಿ ಒಂದು ಟಿಶ್ಯೂ ಅಷ್ಟು ದೊಡ್ಡ ಸ್ಟಾರ್ ಅಂದರೆ ಅಷ್ಟು ಸದ್ದಾಗುತ್ತೆ ಅಂತ ಅನ್ಸುತ್ತೆ ಶಿವಣ್ಣ ಅದನ್ನು ನೀವು ಮಾಡುವಾಗ. ಅದೇ ಹೇಳ್ತೀನಿಲ್ಲ, ಯಾರಿಗೂ ಗೊತ್ತಾಗಲ್ಲ, ಗುಟ್ಟೋದು. ನೋಡ್ತಾ ಇದ್ರೆ ಇವತ್ತು ಸುಮ್ಮನೆ ಲುಂಗಿ ಹಾಕೊಂಡು ಎಂಟ್ರಿ ಕೊಡ್ತೀರಾ, ಏನು ಬಿಲ್ಡಪ್ ಇಲ್ಲ, ಸುಮ್ಮನೆ ನಿಮ್ಮೊಂದು ಎಂಟ್ರಿ ಆಗುತ್ತೆ, ಟಿಶ್ಯೂ ಇಡ್ತೀರಾ, ಪೀಪಲ್ ಬಿಕಮ್ ಮ್ಯಾಡ್. ಇಲ್ಲ, ಅದು ಹೇಳ್ತೀವಲ್ಲ, ನಾವು ಎಕ್ಸ್ಪೆಕ್ಟ್ ಮಾಡಲ್ಲ. ನಾವು ಅದೇ ಎಕ್ಸ್ಪೆಕ್ಟ್ ಮಾಡಿಬಿಟ್ರೆ ಕಷ್ಟ. ನಾವಿದು ಆಗುತ್ತೆ ಕಣೆ, ಕ್ಲಾಪ್ ಹೊಡಿದ ಅನ್ಕೋಬಾರ್ದು. ಏನಾರ ಆಗಲಿ ಕಣೆ ಅಂದ್ಬಿಟ್ಟು ಹೋಗ್ಬಿಡ್ಬೇಕು ಅಷ್ಟೇ. ಸಮಥಿಂಗ್ ಬಿಕಾಸ್ ಇವಾಗ ನನ್ನ ಕ್ಯಾರೆಕ್ಟರ್ ಇನ್ 45 ಸಿಂಪಲ್ ಎಕ್ಸಾಂಪಲ್ ಹೇಳಿದ್ರೆ, ಇಂಟರ್ವಲ್ ಮೇಲೆ ಬರೋದು, ಇಂಟರ್ವಲ್ ಕರೆಕ್ಟಾಗಿ ಇಂಟರ್ವಲ್ ಅದಾದಮೇಲೆ ಸಮ್ ಸ್ಮಾಲ್, ಅದು ವೆರಿ ಏನು ವಿಶೇಷವಾಗಿ ಏನು ಡೈನಮಿಕ್ ಇಲ್ಲ. ಅವ್ನು ಬಂದು ಸುಮ್ಮನೆ ಕೈ ಕಟ್ಕೊಂಡು ಹೇಳ್ತಾನೆ. ಬಟ್ ಸಿ ದ ವ್ಯಾಲ್ಯೂಸ್ ಆಫ್ ದ ಡೈಲಾಗ್.
ಎಷ್ಟು ಚೆನ್ನಾಗಿದೆ, ತಾಯಿ ಮನೇಲಿದ್ದಾಳ, ಏನಿಲ್ಲ ಹೋಗೋ ಮಳ್ಳು ಮಲ್ಕೋ ಸಾಕು. ಮಳ್ಳಲ್ಲಿ ಮಲ್ಕೊ. ಅದೊಂದು ಸಾಕಣ, ಎಲ್ಲ ವರ್ಡ್ ಇದು ಹೊಂಟೋಗುತ್ತೆ. ಸರಿ ಶಿವಪ್ಪ ಅಂತ ಹೊಂಟೋಗ್ತದೆ. ಇನ್ನೊಂದು ಕಡೆ ಎಲ್ಲಮ್ಮ ನೀನು ತಾನೇ ಹೇಳಿದೆ ಒಂದು ಬೆನ್ಮೂಳೆ ಮುರಿಬೇಕು, ಅದಕ್ಕೆ ಮುರಿದಾಗ್ತದೆ. ಅಲ್ಲಮ್ಮ ಇರ್ಬೇಕಾದ್ರೆ ತೋರಿಸ್ಬೇಕಾದ ಪ್ರೀತಿನ ಹೋದ್ಮೇಲೆ ಯಾಕೆ ತೋರಿಸ್ತಿದೆ, ಇರ್ಬೇಕಾದ್ರೆ ತೋರಿಸಿ ನೋಡಿ ಎಷ್ಟಿದೆ. ಆಮೇಲೆ ಅಲ್ಲಿ ಇದು ಏನಮ್ಮ ಕಂಡೋರು ಮನೆ ಇದೆ ಅಂದರೆ ಸಾಕು, ಎಲ್ಲರೂ ತಗೊಂಡು ಸೀರಿಯಲ್ ಥರ ನೋಡ್ತಾ ಇರ್ತೀರಲ್ಲ. ನೋಡಿ ನಿನ್ನ ಗಂಡ ಏನು ಮಾಡಿ ಸ್ಮಾಲ್ ಥಿಂಗ್ಸ್ ವಾಟ್ಸ್ ಹ್ಯಾಪನಿಂಗ್ ಇನ್ ಸೊಸೈಟಿಲಿ ಭಾಳ ಎಂಟರ್ಟೈನಿಂಗ್. ಏನು ಇಷ್ಟು ಎಷ್ಟು ಅಟ್ರಾಕ್ಟ್ ಆಗುತ್ತೆ ನೋಡಿ ಸೀನ್ಸ್ಗಳು. ಆಮೇಲೆ ನಿಮ್ಮ ಮತ್ತು ರಾಜ್ ಬಿ ಶೆಟ್ಟಿ ಅವ್ರ ಮಧ್ಯದಲ್ಲಿ ಇರುವಂಥ ಬ್ಯಾಂಟರ್ ಇದೆಯಲ್ಲ, ಒಬ್ರೊಬ್ರು ಕಾಲು ಹಿಡಿಯುವಂಥದ್ದು, ನನಗೆ ಅದನ್ನು ನೋಡಿದಾಗ ನಾನು ಅದ್ರ ಬಗ್ಗೆ ತುಂಬ ಡೀಟೇಲಾಗಿ ಬರದೆ ಕೂಡ. ನಿಮ್ಮ ಈ ಸೂಪರ್ ಸ್ಟಾರ್ಡಮಲ್ಲಿ ಇರುವಂಥವ್ರ ವ್ಯಕ್ತಿ ಅದನ್ನ ಇಟ್ಕೊಂಡು ಏನಾದರೂ ಸ್ಕ್ರೀನ್ ಮುಂದೆ ಬಂದರೆ ಅದನ್ನು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅನ್ಸುತ್ತೆ. ಮತ್ತೆ ಒಬ್ಬ ನಟ ಆಗಿ ಸರೆಂಡರ್ ಆಗದೇ ಇದ್ರೆ ವಿ ಹ್ಯಾವ್ ಟು ಸರೆಂಡರ್. ಅಲ್ಲಿ ನಾನು ಹೀರೋ ಅಲ್ಲ, ಅಲ್ಲಿ ದೇವರು, ಅವನು ದೇವರಾಗಿರ್ಬೇಕು. ಅಲ್ಲಿ ಬಂದಾಗ ಹೇಳ್ತಾರೆ ಏನು ಶಿವಪ್ಪ ನಾನೇ ಹೇಳ್ತಾರೆ. ನಿಮ್ಮ ಜನ್ರೇಷನ್ ಹುಡುಗರು ಅದೇ ಪ್ರಾಬ್ಲಮ್ ಕಣೆ. ಇನ್ನು ಇಷ್ಟು ದಿನ ನೀವು ಆಗೋ ದಿನ ಯಾಕೆ ಇವಾಗ ಯೋಚನೆ ಮಾಡ್ತೀರ, ಅಲ್ಲಿ ಇರ್ತೀರ ಗೊತ್ತಾ ಅಷ್ಟು ದಿನ. ರಿಯಾಲಿಟಿ ನೋಡಿ ಲೈಫ್ಲಿ ನೀನು ಸಾಯ್ತಿ ಅಂತ ಗೊತ್ತು, ನಾನು ಸಾಯ್ತೀನಿ ಅಂತ ಬರೀ ಅದೇ ಥಾಟ್ಲ ಇರೋಕ್ಕಾಗ್ತೀನೋ. ಬಟ್ ಎಲ್ಲಿವರೆಗೂ ನಾವು ಬದುಕ್ತಾ ಇರ್ತೀವೋ ಅಲ್ಲಿವರೆಗೂ ನೀವು ತಮಾಷೆಗೆ ಇದ್ಬಿಡಿ ನೋಡೋಣ. ಎನಿಥಿಂಗ್ ಯು ಕ್ಯಾನ್ ವಿನ್ ದ ವರ್ಲ್ಡ್. ಸಾವನ್ನು ನೀವು ವಿನ್ ಮಾಡ್ಬೋದು ಅನ್ನೋದಕ್ಕೆ ಒಂದು ನನಗೆ 45 ಯಾವಾಗಲೂ ಕಾಡ್ತಾ ಇರ್ತಾರೆ ರೋಲು. ಐ ಥಿಂಕ್ ಒನ್ ಆಫ್ ದ ವಂಡರ್ಫುಲ್ ರೋಲ್ ಅರ್ಜುನ್ ಜನ್ಯ ಹ್ಯಾಸ್ ನೆಟ್ ಫಾರ್ ಮಿ. ನಿಮ್ಗೆ ಅದು ಕಾಡುತ್ತೆ. ನಮಗೆ ಜೋಗಿ ಕ್ಲೈಮ್ಯಾಕ್ಸಲ್ಲಿ ಆ ತಾಯಿ ಮಿಸ್ ಆಗೋದಿದೆಯಲ್ಲ. ಸಿ ವಿ ಹ್ಯಾವ್ ಟು ಅಕ್ಸೆಪ್ಟ್ ಮಾಡ್ತಾ ಹೋಗ್ಬೇಕು, ಎಕ್ಸ್ಪೆಕ್ಟ್ ಮಾಡಬಾರ್ದು. ಇದಾಗುತ್ತೆ ಅದಾಗುತ್ತೆ ಅನ್ನೋದು ಸುಳ್ಳು. ನೀವು ಹೇಳ್ದಂಗೆ ಸಿಂಪಲ್ ಜೈಲರ್ಲಿ ಟಿಶ್ಯೂ ಯಾರಿಗೂ ಗೊತ್ತಿಲ್ಲ, ನನಗೇ ಗೊತ್ತಿಲ್ಲ. ನಾನು US ಹೋದೆ, ರಿಲೀಸ್ ಆಗಿ ಒಂದು 1 ಮಂತ್ ಏನೋ US ಇದಕ್ಕೆ ಹೋಗಿದ್ದೆ. ಫ್ಲೈಟ್ಲೆಲ್ಲ ಫೋಟೋಸು, ಯಾರು ಬೇರೆ ಲ್ಯಾಂಗ್ವೇಜ್ ಪೀಪಲ್ಸು. ಸರ್ ಸರ್ ನಾನು ಏನು ನಿಜವಾಗ್ಲೂ ಹೇಳ್ತಾವ್ರು. ಆಮೇಲೆ ನಮ್ಮ ಶೋ ನಡೀತಾ ಇತ್ತು ಅಲ್ಲಿ, DKD ಶೋಲ್ಲಿ ಎಲ್ಲರೂ ಬಂದು ಅಣ್ಣ ಏನೋ ಎಲ್ಲ ವೈರಲ್ ಆಗ್ಬಿಡ್ತಾ ಇದೆ ನಿಮ್ದು, ಏನು ನಮ್ಮ ಫ್ರೆಂಡ್ಸ್ ಫೋನ್ ಮಾಡ್ತಾರೆ ಬೆಳಗ್ಗೆ ರಿಲೀಸ್ ಆಗಿದ್ದಿನ, என்ன மச்சான் தூள் கல்பிட்ட என்னடா இப்போ ஒன்றுமே 2 சீன் தான் பண்ண இல்லை மச்சான் ஓன்னு சொல்கிறாங்கடா ಮಳೆ ಕೇರಳ ಇಂದ ಫೋನ್, ಆಂಧ್ರ ಇಂದ ಫೋನ್. ನೋಡಿ, ಒಂದು ನಾವು ನೋಡಿದರೆ ರಜನಿಕಾಂತ್ ಅವ್ರು ಯಾವುದೇ ಸಿನಿಮಾ ಇರಲಿ, ರಜನಿಕಾಂತ್ ಅವ್ರು ಇದ್ದಾಗ ಹೀಲ್ ಬಿದ ಅವ್ರು ಬಿಟ್ಟು ಬೇರೆಯವ್ರು ಡಿಸ್ಕಸ್ ಮಾಡೋದು ತುಂಬ ಅಪರೂಪದ. ಇದು ಒಂದು ರಮ್ಯಾ ಕೃಷ್ಣ ಅವ್ರ ಪಡಿಯಪ್ಪ ನೆನಪಾಗುತ್ತೆ, ಬಿಟ್ಟರೆ ಮೋಸ್ಟ್ಲಿ ಜೈಲರಲ್ಲಿ ನಿಮ್ಮದೇ ನೆನಪಾಗುತ್ತೆ ಅನ್ಸುತ್ತೆ. ಅವರನ್ನು ಹೊರತುಪಡಿಸಿ ಬೇರೆ ಅತಿ ಹೆಚ್ಚು ಡಿಸ್ಕಸ್ ಆದಂಥ ಒಂದು ಕ್ಯಾರೆಕ್ಟರ್. ಅದೇ ಹೇಳೋದು, ಅದು ನಮ್ಗೆ ಗೊತ್ತಾಗಲ್ಲ. ವಿ ಹ್ಯಾವ್ ಟು ಅಕ್ಸೆಪ್ಟ್, ವಿ ಹ್ಯಾವ್ ಟು ಬಿಲೀವ್ ಅವರ್ ಸೆಲ್ಫ್ ಅಂಡ್ ಗೋ. ಹಿಂಗಾಗುತ್ತೆ, ಹಿಂಗಾಗ್ಬಿಟ್ರೆ ತಿರ್ಗಾ ನಾನು ಸ್ಟಾರ್ ಆಗ್ಬಿಡ್ತೀನಿ. ಇಲ್ಲ, ಅದು ಅಷ್ಟೇ, ಅದಕ್ಕೆ ಸೀಮಿತ. ಇವಾಗ ತಮಿಳು ಅದಕ್ಕಂತ ನಾನು ತಮಿಳು ಸೂಪರ್ ಸ್ಟಾರ್ ಇಲ್ವಲ್ಲ. ನೋ, ಇನ್ನು ಯಾವುದೋ ಒಳ್ಳೆ ಸಿನಿಮಾ ಬಂದರೆ ಮಾಡ್ಬೋದು ಅಷ್ಟೇ ಹೊರತು ನಾನು ಇನ್ನು ಒಂದು 10 ಸಿನಿಮಾ ಸೈನ್ ಮಾಡೋಕ್ಕಾಗ್ತಾ ಇಲ್ಲ. ಕನ್ನಡನೇ ಮಾಡ್ತಾ ಇರೋದು ಇವಾಗ. ತೆಲುಗಲ್ಲೂ ಕೂಡ ಈಗ ಅವ್ರ ಬಗ್ಗೆ ನಾನು ತುಂಬ ಓದಿದೆ, ನೀವು ಮಾಡ್ತಿದ್ದೀರ ಗುಮ್ಮಡಿ. ಅವ್ರ ಲೈಫ್ ಒಬ್ಬ MLA ಆಗಿ ಕೊನೆಗೆ ಹೋಗೋವಲ್ಲೂ ಕೂಡ ಏನು 1 ರೂಪಾಯಿ ಇಲ್ದಿರೋಂಥ ಒಬ್ಬ ವ್ಯಕ್ತಿ. ಅಂಥವ್ರು ಈ ಐನ್ಸ್ಟೀನ್ ಅವರು ಇವ್ರ ಬಗ್ಗೆ ಹೇಳಿದ್ರಂತೆ, ಮಹಾತ್ಮ ಗಾಂಧಿ ಬಗ್ಗೆ. ಮುಂದೆ ಒಂದಿನ ಟೈಮ್ ಬರುತ್ತೆ, ಎಲುಬು ತೊಗಲಿನ ಒಬ್ಬ ಮನುಷ್ಯ ಈ ರೀತಿ ಇದ್ದೆ ಅಂದರೆ ಜನ ನಂಬೋದಿಲ್ಲ ಅಂತೇಳಿ. ಮೋಸ್ಟ್ಲಿ ಇವ್ರ ಬಗ್ಗೆನೂ ಹಂಗೆ ಅನ್ಸುತ್ತಲ್ಲ. ಹೌದು, 100%. ಅದೇನೇ ಹೇಳಿದೆ. ಯಾತಕ್ಕಂದರೆ ತುಂಬ ಪರ್ಸನ್ಸು ಬೇರೆಯವ್ರಿಗೋಸ್ಕರ ಬದುಕೋದು ತುಂಬ ರೇರು. ಹೀ ಲಿವ್ ಫಾರ್ ಅದರ್ಸ್. ನನಗೆ ನಮ್ಮ ತಂದೆ ಜ್ಞಾಪಕ ಬಂದ್ಬಿಡ್ತು ಅವ್ರು ನೋಡಿದಾಗ. ಅದಕ್ಕೆ ನಾ ಇಂಟರ್ವ್ಯೂ ಹೇಳಿದೆ, ಐ ಫೆಲ್ಟ್ ಲೈಕ್ ಸೀಯಿಂಗ್ ಮೈ ಫಾದರ್ ಬಿಕಾಸ್ ಹೀ ಲಿವ್ ಫಾರ್ ಅದರ್ಸ್. ಎಷ್ಟು ಜನಕ್ಕೆ ಆಪರ್ಚುನಿಟಿ ಸಿಗುತ್ತೆ ಹೇಳಿ. ವೆರಿ ರೇರ್ ಕ್ವಾಲಿಟೀಸ್ ಅದು ಇವತ್ತಿನ ಸಂದರ್ಭದಲ್ಲಿ. ಅಯ್ಯೋಯ್ಯಪ್ಪ. ಯಾಕಂದರೆ ಅಂದರೆ ಇನ್ ಜನರಲ್ ಆಗಿ ನೋಡ್ತಾ ಇದ್ರೆ ಪಾಲಿಟಿಕ್ಸ್ ಅಂದರೆ ಇಟ್ಸ್ ಒನ್ ವೇ ಆಫ್ ಮೇಕಿಂಗ್ ಮನಿ ಅನ್ನೋ ಥರ ತುಂಬ ಜನರ ಮೆಂಟಾಲಿಟಿ ಇರೋದು. ಬಿಸ್ನೆಸ್ ಆಗ್ಬಿಡ್ತು, ಅದನ್ನು ಒಡೆಯೋದಿದೆಯಲ್ಲ ಭಾಳ ಕಷ್ಟ. ಒಂದು ಮಾತು ಹೇಳ್ತಾರೆ ಅಂದರೆ, ಯಾವುದಾದ್ರು ಮಕ್ಕಳಿಗೆ ದೇ ವಿಲ್ ಡೂ ವಾಟ್ ಯು ಡೂ, ದೇ ವಿಲ್ ನಾಟ್ ಡೂ ವಾಟ್ ಯು ಟೆಲ್ ಅಂತ. ಸೊ ಆ ಥರ ಒಬ್ಬ ನೀವು ರಾಜ್ಕುಮಾರ್ ಅವ್ರನ್ನ ನೋಡ್ತಾ ಬಂದಾಗ, ಪಾರ್ವತಮ್ಮ ಅವ್ರನ್ನ ನೋಡ್ತಾ ಬಂದಾಗ, ಇವತ್ತು ನಿಮ್ಮ ಫ್ಯಾಮಿಲಿಯನ್ನು ನೋಡ್ತಾ ಬಂದಾಗ ನೀವು ಏನು ಕಲ್ತ್ರಿ ಅನ್ಸುತ್ತೆ? ಅಂದರೆ ಅವರು ನಿಮ್ಗೆ ಯಾವತ್ತೂ ಹೇಳಿರೋದಲ್ಲಿ ಹಿಂಗೆ ಮಾಡು ಅಂತ, ಆದರೆ ಅವ್ರ ಬದುಕಿನಿಂದ ನಿಮ್ಮಲ್ಲಿ ಅಳವಡಿಸ್ಕೊಂಡಿರುವಂಥ ಗುಣಗಳು ಅದು ನಿಮ್ಮನ್ನು ಇವತ್ತು ಈ ಹಂತಕ್ಕೆ ತರೋದ್ರಲ್ಲಿ ಎಷ್ಟು ಪಾತ್ರ ವಹಿಸ್ತವೆ? ಐ ಥಿಂಕ್ ಸಿಂಪ್ಲಿಸಿಟಿ. ಬಟ್ ಅಷ್ಟೇ, ನಾವು ಸಿಂಪ್ಲಿಸಿಟಿಲಿ ಬಂದ್ಬಿಟ್ಟು ತುಂಬ ನಾಳೆ ಕ್ಲೋದಿಂಗ್ ಇರ್ಬೋದು, ಬಟ್ ಕ್ಲೋದಿಂಗ್ ಬರಲಿಲ್ಲ. ಕ್ಲೋದಿಂಗ್ ನನಗೂ ಇಷ್ಟ ಆ್ಯಸ್ ಎ ಹ್ಯೂಮನ್. ಅಪಾರ್ಟ್ ಫ್ರಮ್ ದಟ್ ವೇ ಹೌ ಯು ಟ್ರೀಟ್ ಪೀಪಲ್ಸ್ ಇದೆಯಲ್ಲ, ಅದು ಅವರು. ಮಾಮೂಲಿ ಮನುಷ್ಯ ಬಂದರು ಮನೆಗೆ ಗೇಟ್ವರೆಗೂ ಬಂದು ಬಿಟ್ಬಿಟ್ಟು ಹೋಗ್ತಾರೆ. ಅವ್ರು ಹೇಳ್ತಾರೆ, ಸರ್ ನೀವು ಬರಬೇಡಿ ಸರ್. ಇಲ್ಲ ಬನ್ನಿ, ನಮಗೂ ಒಂದು ಅವಕಾಶ ಕೊಡಿ, ನಮಗೂ ಒಂದು ಅವಕಾಶ ಕೊಡಿ ಅಂತ ಹೇಳೋ ವ್ಯಕ್ತಿನ ರಾಜ್ಕುಮಾರ್ ಅವರು ಹೇಳಿ. ಹಂಗಾದ್ರೆ ಎಷ್ಟು ಮಟ್ಟಿಗೊಂದು ಅದು ನಮ್ಗೆ ಗೊತ್ತಿದೆ ಬಂದ್ಬಿಡ್ತು. ಆಮೇಲೆ ದೊಡ್ಡವರಾದ್ಮೇಲೆ ಕಾಲು ಬೀಳೋದು ಅದೆಲ್ಲ ಎಲ್ಲ ಅವ್ರ ಗುಣ ಎಲ್ಲ. ವಿ ಲರ್ನ್ಟ್ ಲಾಟ್ ಆಫ್ ಥಿಂಗ್ಸ್. ಆಮೇಲೆ ಅವ್ರ ಜೀವನ ಅಕ್ಸೆಪ್ಟ್ ಮಾಡ್ತಾ ಹೋದ್ರು. ಏನು ಎಕ್ಸ್ಪೆಕ್ಟ್ ಮಾಡದೆ ಬಂದವರು. ಒಂದು ಟ್ರಂಕ್ ಇದ್ಕೊಂಡು
ಫ್ಯಾಮಿಲಿ ಜೊತೆಲಿ ಬಂದವರು ಚೆನ್ನೈಗೆ. ನೋಡಿ ನಾವು ಇಡೀ ಒಂದು ಸಿನಿಮಾದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಅಂತೀವಲ್ಲ ಹಂಗೆ ಅಂತ ಒಬ್ಬ ಸಿಂಪಲ್ ಮನುಷ್ಯ, ದೇವರಂತ ಮನುಷ್ಯ ಕಿಡ್ನಾಪ್ ಆಗ್ತಾರೆ ಅಂದರೆ ನೋ ಒನ್ ಯಾರು ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದು ಲೈಫಿನ ಆ ಹಂತಕ್ಕೆ ಬಂದು ಬೇರೆ ಅಂತ ಇಡೀ ವರ್ಲ್ಡ್ ಮಾತಾಡೋಕೆ ಶುರು ಆಗ್ಬಿಡ್ತು. ಇಟ್ ಇಸ್ ನಾಟ್ ಪ್ಲ್ಯಾಂಡ್ ಆರ್ ಇಟ್ಸ್ ನಾಟ್ ಪ್ಲ್ಯಾಂಡ್, ಇಟ್ಸ್ ಹ್ಯಾಪನ್. ಅವ್ರ ಲೈಫ್ ಹಂಗೆ ಇರಬೇಕಾಗಿತ್ತು. ಆ ಮನುಷ್ಯ ಇಡೀ ಜಗತ್ತು ಗೊತ್ತಾಗಬೇಕಾಗಿತ್ತು. ಅದು ಏನು ಜಗತ್ತು, ಅದು ಯಾರೋ ಮನುಷ್ಯ, ಅದು ಒಂದೊಂದು ಸತಿ ಪಾಸಿಟಿವ್ ಆಗಿದೆ, ನೆಗೆಟಿವ್ ಆಗಿದೆ. ವಿ ಕ್ಯಾಂಟ್ ಸೇ ಎನಿಥಿಂಗ್. ಇಡೀ ವರ್ಲ್ಡ್ ಮಾತಾಡ್ಬಿಡ್ತು. BBC ಅಲ್ಲಿ, ಅಮೇರಿಕಾ ಅಲ್ಲಿ, ಎಲ್ಲ ವರ್ಲ್ಡ್ ವೈಡ್ ನ್ಯೂಸ್ ಆಗೋಯ್ತು. ಅಲ್ಲಿ ಪಾಸಿಟಿವ್ ಮನುಷ್ಯನೂ ಇದ್ದಾನೆ, ನೆಗೆಟಿವ್ ಮನುಷ್ಯನೂ ಇದ್ದಾನೆ ನೋಡಿ. ಅದಕ್ಕೆ ನೆಗೆಟಿವ್ ಅಂದ ತಕ್ಷಣ ನೆಗೆಟಿವ್ ಕ್ಯಾರೆಕ್ಟರ್ಸ್ ಇರಬಾರ್ದು. ನೆಗೆಟಿವ್ ಏನು ಮಾಡೋಕ್ಕಾಗಲ್ಲ. ಬಟ್ ಹಿ ಬಿಕೇನ್ ಹ್ಯೂಮನ್. ಎಸ್, ಎವ್ರಿಥಿಂಗ್ ಇಸ್ ದೇರ್. ವಿ ಹ್ಯಾವ್ ಟು ಸಿ. ಒಂದು ಸೂಕ್ಷ್ಮತೆ ನೋಡಬೇಕು, ಏನಂತೀವಿ, ಒಂದು ಸ್ಮಾಲ್ ಡೀಟೇಲ್ಸ್ ನೋಡಬೇಕಾಗುತ್ತೆ. ಈ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ, ಅಂದರೆ ಒಬ್ಬ ಸಾಧು ಅಂದರೆ ಹೇಗಂದರೆ ಯಾರನ್ನೂ ದೂಷಿಸ್ತೇ ಇರೋಂಥವನು, ಖುಷಿ ಬಂದಾಗ ಅತಿ ಖುಷಿ ಪಡೆದೆ, ದುಃಖದದ್ದು ಅತಿ ದುಃಖ ಪಡೆದೆ, ಇನ್ನೊಬ್ಬರ ಮೇಲೆ ದಬ್ಬಾಳಿಕೆ ಮಾಡದೇ ಇರೋಂಥದ್ದು. ಇದನ್ನು ನೋಡ್ತಾ ಇದ್ರೆ ಮೋಸ್ಟ್ಲಿ ಅದನ್ನೇ ಬದುಕ್ಬಿಟ್ರೆ ಅಣ್ಣವ್ರು ಅನ್ಸುತ್ತೆ ಆ ಒಂದು ಕಾಡಲ್ಲಿ ಅಲ್ವಾ. ಯಾಕಂದ್ರೆ ನೋಡಿ ಅವ್ರ ಜೀವನದ ಎಲ್ಲ ಆಗೋಯ್ತಲ್ಲ. ಕೊನೆಗೆ ಅವರು ಬಿಡುಗಡೆ ಮಾಡೋ ಟೈಮಲ್ಲಿ ಆತನೇ ಶಾಲ್ ಹಾಕಿ ನಮಸ್ಕಾರ ಮಾಡಿ ಒಬ್ಬ ವ್ಯಕ್ತಿನ ಬಿಡುಗಡೆ ಮಾಡುವಂಥ ಸಂದರ್ಭ ಬರುತ್ತಂದರೆ ನೋಡಿ. ಅದಾದಮೇಲೆ ನೋಡಿ ಆ ಮನುಷ್ಯ ಅವ್ರು ಮುಟ್ಟಿದ್ರೆ ತಪ್ಪಾಗೋಯ್ತೇನೋ ನೋಡಿ. ಅದಾದ್ಮೇಲೆ ಪ್ರಾಣ ಉಂಟಾಯ್ತು ಅವ್ರದ್ದು. ನಾವು ಈ ಬುದ್ಧ ಉಂಗುಲಿ ಮಾಲಾ ಸ್ಟೋರಿ ಓದ್ತಾ ಇದ್ವಿ. ಆ ಕಾಡಲ್ಲೂ ಕೂಡ ಆ ಸಂದರ್ಭದಲ್ಲಿ ಒಂದು ಕಡೆ ಇಡೀ ಕರ್ನಾಟಕ ರಾಜ್ಯನೇ ಪ್ರೇಯರ್ ಮಾಡ್ತಾ ಇರುತ್ತೆ. ಮುಖ್ಯಮಂತ್ರಿಗಳು ಎಲ್ಲರೂ ಕಡೆ ಒಂದು ಕಡೆ ಪ್ರಯತ್ನ ಮಾಡ್ತಾರೆ, ಇನ್ನೊಂದು ಕಡೆ ಅವರು ಅಲ್ಲಿ ಇದ್ದು ಅವ್ರ ಮಂಡಿ ನೋವಿರುತ್ತೆ. ಅಂಥ ಸಂದರ್ಭದಲ್ಲಿ ಕೂಡ ಅಲ್ಲಿ ನಡೆದಾಡ್ಕೊಂಡಿದ್ದು ಆ ಕಾಡಲ್ಲಿದ್ದು ಅದು ಬಂದಾಗ ಫಸ್ಟು ನಾವೆಲ್ಲ ಹೊರಗಡೆ ನೋಡಿದ್ವಿ. ನಿಮ್ಮ ಜೊತೆಯಲ್ಲಿ ಮಾತಾಡುವಾಗ ಕುಟುಂಬ ಜೊತೆಲಿ ಏನು ಅಣ್ಣವ್ರು ಮಾತಾಡಿದ್ದು ಅಂದರೆ ಬ್ಲ್ಯಾಂಕ್ ಆಗ್ಬಿಟ್ರು ಅವರು ನೋಡಿದಾಗ. ಅವರು ಕಣ್ಣಲ್ಲಿ ನೀರು, ಯಾಕೆ ನೀನು ದಾಡಿ ಬಿಟ್ಕೊಂಡಿದ್ದೆ, ಹೋಗಿ ಶೇವ್ ಮಾಡು ಫಸ್ಟ್ ಅಂದರು. ಯಾಕೆ, ಹೋಗು ಫಸ್ಟ್ ಶೇವ್ ಮಾಡ್ಕೊಂಬ ಹೋಗೋದು. ಫಸ್ಟ್ ವರ್ಡ್ ಹೇಳಿದೆ ಅದು, ಇಲ್ಲಪ್ಪ ಮಾಡ್ತೀನಿ ಅಂತ ಹೇಳಿದ್ರೆ. ಅಷ್ಟು ಸುಮ್ಮನೆ ನೋಡ್ತಾ ಇದ್ರು. ಅಂದರೆ ಒಂದು ಚಿಕ್ಕ ಮಕ್ಕಳು ಬಂದಾಗ ಹೆಂಗನ್ಸುತ್ತೆ, ವರ್ಲ್ಡಿಗೆ ಬಂದರೆ ಹೆಂಗನ್ಸುತ್ತೆ, ಅವ್ರು ಆ ಥರ ನೋಡಿದ್ರೆ ಲೈಟು ಫ್ಯಾನು. ಹಿ ಕುಂಟ್ ಸ್ಲೀಪ್. ಅವತ್ತು ಬಂದಿದ್ದ ದಿವಸ ಫ್ಯಾನ್ ನೋಡ್ತಾ, ಫ್ಯಾನ್ ಗೊತ್ತೇ ಇಲ್ವಲ್ಲ ಅಲ್ಲಿ, ಫ್ಯಾನ್ ನೋಡೇ ಇಲ್ವಲ್ಲ ಅಲ್ಲಿ, ನೋ ಫ್ಯಾನ್ ಅಲ್ಲಿ. ಸೊ ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್ ವೇರ್ ಹಿ ಬಿಕಮ್ ಲೈಕ್ ಅ ಕಿಡ್ ಅಗೇನ್. ಅಂದರೆ ವಯಸ್ಸಾದ ಮನುಷ್ಯ ತಿರ್ಗಾ ಮಗು ಆಗೋದಿದೆಯಲ್ಲ, ಭಾಳ ಕಷ್ಟ ಅಲ್ಲ ಅದು. ವಿ ಕುಡ್ ಸಿ ದಟ್ ಪ್ಲೇಫುಲ್ನೆಸ್ ಇನ್ ರಾಜ್ಕುಮಾರ್ ಅವಾಗ ಅಪ್ಪಾಜಿ ಹತ್ರ. ನಾನು ಮೊನ್ನೆ ಯಾವುದೋ ಒಂದು ಇಂಟರ್ವ್ಯೂ ನೋಡ್ತಿದ್ದೆ. ಮೋಸ್ಟ್ಲಿ ಅವರು ಅಣ್ಣವ್ರದ್ದು ಯಾವುದೋ ಸಿನಿಮಾದಲ್ಲಿ ಅಡುಗೆ ಮಾಡಿದ್ರು, ಅಂದರೆ ಅವರು ಸಿನಿಮಾ ಮಾಡೋ ಟೈಮಲ್ಲಿ ಅವ್ರು ಕ್ಯಾಟ್ರಿಂಗ್ ಏನೋ ಮಾಡ್ತಾಯಿದ್ರು ಅನಿಸುತ್ತೆ. ಹೇಳಿದರು ಯಾರೋ ಒಬ್ಬರು ಗಟ್ಟಿ ಮೊಸರನ್ನು ಅಣ್ಣವ್ರಿಗೆ ಹಾಕಿದ್ರಂತೆ, ಉಳಿದವ್ರಿಗೆಲ್ಲ ಮಜ್ಜಿಗೆ ಹಾಕ್ತಾಯಿದ್ರು. ಅವರನ್ನು ಕರೆದು ಸಪ್ರೇಟಾಗಿ, ಯಾಕಪ್ಪ ಎಲ್ರಿಗೂ ಹೆಂಗೆ ಕೊಡ್ಬೇಕು ಹಂಗೆ ಕೊಡಬೇಕಲ್ವಾ, ಈ ಥರ ನಂಗೆ ಸಪ್ರೇಟಾಗಿ ಯಾಕೆ ಮೊಸರು ಕೊಡ್ತಿದ್ದೀಯಾ ಅಂತ ಕೇಳಿದ್ರಂತೆ. ಅಂದರೆ ಅವ್ರು ಹೇಳ್ತಾ ಇದ್ದಿದ್ದು ನನಗೆ ಎಲ್ಲರ ಮುಂದೆ ಬೈದು ಬಿಡ್ಬೋದಿತ್ತು, ಅವರು ಬೈಲಿಲ್ಲ. ನಾನು ಸಪ್ರೇಟಾಗಿ ಕರೆದು ಎಲ್ರಿಗೂ ಹೆಂಗೆ ಇದೆ ಊಟದ ವಿಷಯದಲ್ಲಿ ಹೆಂಗೆ ಟ್ರೀಟ್ ಮಾಡಬೇಕು ಅಂತ. ಕ್ವಾಲಿಟಿ ಅದನ್ನೇ ಮನುಷ್ಯನ ಕ್ವಾಲಿಟಿ ಗೊತ್ತಾಗುತ್ತೆ. ಯಾಕೆ ಅಲ್ಲಿ ಅವ್ನಿಗೆ ಇನ್ಸಲ್ಟ್ ಆಗ್ಬೋದು, ಅವ್ರಿಗೆ ಇನ್ಸಲ್ಟ್ ಮಾಡಬಾರ್ದು, ಗೊತ್ತಾಗದೆ ಮಾಡಿರ್ಬೋದು. ಒಂದು ಹೇಳಿದ್ರೆ ಗೊತ್ತಿದ್ದ ಮೇಲೆ ಮಾಡಿದರೆ ತಪ್ಪಾಗ್ಬಿಡು, ಅವಾಗ ಇಮಿಡಿಯೇಟಾಗಿ ಅವ್ರು ರಿಯಾಕ್ಟ್ ಮಾಡ್ತಾರೆ. ಯಾಕಪ್ಪ ಅವತ್ತು ಹೇಳಿದ್ನಲ್ಲಿ ಏನಾಯಿತು, ತಿರ್ಗಿ ಅದೇನಾ, ಆ ಥರ ಮನುಷ್ಯ ಅವರು. ಅಂದರೆ ತುಂಬ ಪ್ರಿಸೈಸ್ಡ್ ಆಗಿರ್ತಾರೆ. ಇಟ್ ಡಸಂಟ್ ಹೈಡ್ ಥಿಂಗ್ಸ್. ಬರೀ ಬಟ್ಟೆ ವೈಟ್ ಅಲ್ಲ, ಮನಸ್ಸು ವೈಟು. 100%. ಅದಕ್ಕೆ ಅನ್ಸುತ್ತಲ್ವ ಇಡೀ ದೇಶದಲ್ಲಿ ಇವತ್ತು ಕೂಡ ಒಂದು ಹೆಸರಿಗೆ ಒಂದು ಡಿಫ್ರೆಂಟ್ ವೈಬ್ರೇಷನ್ನೇ ಇದೆ. 100%. ಅಯ್ಯೋ, ಆ ವೈಬ್ರೇಷನ್ನೇ ಬೇರೆ. ಆಮೇಲೆ ಅವ್ರ ಮಾತುಗಳು ಆಡ್ಬೇಕಾದ್ರೆ ನೋಡಿ, ಅವ್ರ ಸ್ಪೀಚಸ್ ಎಲ್ಲ ನೋಡಿದ್ರೆ, ಅವರು ಫಿಲ್ಮ್ ಕನ್ಸರ್ನ್ ಸ್ಪೀಚಸ್ ಇರ್ಬೋದು, ಇಲ್ಲ ಪಬ್ಲಿಕ್ಲಿ ಸ್ಪೀಚ್ ಮಾಡ್ಬೋದು ಇರ್ಬೋದು. ಐ ಹ್ಯಾವ್ ನೆವರ್ ಸೀನ್ ಅ ಒರೇಟರ್ ಲೈಕ್ ಹಿಮ್. ದ ವೇ ಹಿ ಸ್ಪೀಕ್ಸ್, ನೋ ಮ್ಯಾನ್ಪ್ಯುಲೇಷನ್. ಹಿ ಡಸಂಟ್ ಸ್ಪೀಕ್, ಹಿ ಡಸಂಟ್ ಪ್ರಿಪೇರ್ ಅ ಸ್ಪೀಚ್. ಬರಬೇಕಾಗಿ ಮಾತಾಡ್ಬೇಕಾದ್ರೆ ಬರೀ ಇಲ್ಲಿಂದ ಬಂದಿದ್ದು ಕರೆಕ್ಟ್ ಆ ಜನಗಳು ನೋಡ್ತಾ ಅವ್ರು ಓದಿರ್ತಾ ಇರ್ತಾರೆ. ಅದಕ್ಕೋಸ್ಕರನೇ ಏನೇ ಓದಿದ್ರು ಸತ್ಯ ಓದಿರ್ತಾರೆ ಅವರು. ನಾನು ಇವತ್ತು ಯಾರಾದರೂ ಸಿನಿಮಾದಲ್ಲಿ ಏನು ಆ್ಯಕ್ಟಿಂಗ್ ಮಾಡೋದು, ಹೇಗೆ ಮಾಡೋದು ಅಂತ ಕೇಳಿದರೆ, ಅಥವಾ ಏನಾದರೂ ಆ ಡಿಸ್ಕಷನ್ ಬಂದರೆ ನಾನು ಹೇಳೋದಿಷ್ಟೇ, 2 ಸಿನಿಮಾಗಳನ್ನ ನೋಡಲೇಬೇಕು ಅಂತ. ಒಂದು ಬಬ್ರುವಾಹನ, ಇನ್ನೊಂದು ಕವಿರತ್ನ ಕಾಳಿದಾಸ. ಬಬ್ರುವಾಹನದಲ್ಲಿ ಹೆಂಗೆ ಅನಿಸುತ್ತಂದರೆ ಅವತ್ತು ಯಾವುದೂ ಗ್ರಾಫಿಕಲ್ ಏನಿಲ್ಲ. ಇವತ್ತು ಅರ್ಜುನ ಮತ್ತು ಬಬ್ರುವಾಹನ ಇಬ್ಬರು ನೋಡ್ತಾ ಇದ್ದರೆ ತಂದೆ ಮಗನೇ ಅನ್ಬೇಕು. ಹೌದು, ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಮೀಸೆ ಇರ್ಬೋದು, ಆ ನೋಡೋ ರೀತಿ ಇರ್ಬೋದು, ಓನ್ಲಿ ಬೆಸ್ಟ್ ಟೆಕ್ನಿಷಿಯನ್ ಕ್ಯಾನ್ ಡೂ ಇಟ್ ಅಂತ. ಎರಡನೇದ್ದು ನೋಡಿದರೆ ಕವಿರತ್ನ ಕಾಳಿದಾಸ, ಆ ಸಂಸ್ಕೃತದಲ್ಲಿ ಅವ್ರು ಹೇಳೋದಂಥ ಪದಗಳು. ಒಬ್ಬ ಕುರಿ ಕಾಯ್ತಾ ಇರ್ತಾನೆ, ಕಟ್ ಮಾಡಿದರೆ ದೊಡ್ಡ ವಿದ್ವಾನ ಆಗ್ತಾನೆ. ಮತ್ತೆ ಹೇಗೆ ಅವ್ರ ಪ್ರಿಪ್ರೇಷನ್ ಹೇಗಿರ್ತಿತ್ತು? ಐ ಡೋಂಟ್ ನೋ ಹೌ ಯೂಸ್ ಟು ಪ್ರಿಪೇರ್. ನಮ್ಗೆ ಅದೆಲ್ಲ ನೋಡ್ತಿರ್ಲಿಲ್ಲ ನಾವು. ಅಂದರೆ ಆ ಪಿಕ್ಚರ್ ನೋಡ್ತಿದ್ವು ಅಷ್ಟೇ.
ಅದು ಹೆಂಗೆ ಬರ್ತಾಯಿತ್ತು ಅವ್ರು ಇವಾಗ ಕೇಳಿ ಎಲ್ಲ ನಮ್ಮ ತಂದೆಯವ್ರ ಎಲ್ಲ ಆಶೀರ್ವಾದ ಕಂದ ಅಂತ ಹೇಳ್ತಾರೆ ಅವ್ರಿಗೇನು ಅವರು ಕ್ರೆಡಿಟ್ ತಗೊಳ್ಳೋದೇ ಇಲ್ಲ. ನಾವು ಮಾಡೋದು ನಮ್ಗೆ ಯಾರಿಗೂ ಬರಲ್ಲ ಆ ಥರ. ಅನುಭವ ಅನ್ನೋದು ಆ ಟೈಮಲ್ಲಿ ನಾವು ಏನು ಪ್ರಿಪೇರ್ ಮಾಡ್ತೀವಿ ಅದನ್ನು ಒಂದೊಂದು ಸತಿ ಹೇಳ್ತೀವಿ ನಾವು ವರ್ಷಾನ್ಗಂಟ್ಲೆಗೆ ಪ್ರಿಪೇರ್ ಪ್ರೆಸೆನ್ಸ್ ಆಫ್ ಆ ಮೈಂಡ್ಲಿ ನಮ್ಗೆ ಏನು ಅನಿಸ್ತಾವೆ ಮಾಡೋದೇ ನೀಟ್ನೆಸ್ಸು ರಿಯಲಿಸ್ಟಿಕ್ ಆ್ಯಕ್ಟಿಂಗ್ ಮಾಡ್ತೀವಿ. ಇದನ್ನು ಪ್ರಿಪೇರ್ ಮಾಡ್ತಾ ಒಂದು ಡೀಟೇಲ್ ಇಟ್ ಕೆನಾಟ್ ಹ್ಯಾಪನ್. ವಿ ಹ್ಯಾವ್ ಟು ಪ್ರಿಪೇರ್, ವಿ ಹ್ಯಾವ್ ಟು ಕಮ್ ಆನ್ ದ ಸ್ಪಾಟ್. ಬೇರೆ ಆರ್ಟಿಸ್ಟ್ಗಳ ಜೊತೆ ಮಿಂಗಲ್ ಆದಾಗಲೇ ಗೊತ್ತಾಗೋದು ಏನು ಸೀನು, ಹೆಂಗೆ ಬರ್ಬೋದು, ಹೆಂಗೆ ಬಂದರೆ ಚೆನ್ನಾಗಿರುತ್ತೆ. ನಾವು ಮುಂಚೆನೇ ಪ್ರಿಪೇರ್ ಮಾಡ್ಕೊಂಬಂದ್ಬಿಟ್ರೆ ಆಮೇಲೆ ಫರ್ಗೆಟ್ ತಿನ್ನೋನಲ್ಲ ಏನೋ ಪ್ರಿಪೇರ್ ಮಾಡಿದ್ದೆ ಸರ್ 1 more ಅಂತೀವಿ. ಇಲ್ಲ, ಅವಾಗ ಬೇರೆ ಆ್ಯಕ್ಟರ್ಗೆಲ್ಲ ಡಿಸ್ಟರ್ಬ್ ಆಗುತ್ತೆ. ಸೊ ವಿ ಹ್ಯಾವ್ ಟು ದಟ್ಸ್ ವಾಟ್ ವಾಸ್ ರಾಜ್ಕುಮಾರ್. ರಾಜ್ಕುಮಾರ್ ನೆವರ್ ಎಕ್ಸ್ಪೆಕ್ಟೆಡ್ ಎನಿಥಿಂಗ್, ಜಸ್ಟ್ ಈ ವೆಂಟ್ ಆನ್ ಅಕ್ಸೆಪ್ಟಿಂಗ್ ಎವ್ರಿಥಿಂಗ್ ಅಷ್ಟೇ. ಅದಕ್ಕೇ ರಾಜ್ಕುಮಾರ್ ಆಗಿದ್ದು. ಸುನಿಲ್ ಕುಮಾರ್ ದೇಸಾಯಿ ಅವರು ಹೇಳ್ತಾ ಇದ್ರು, ತುಂಬ ಜನ ಅಂದ್ಕೊಂಡಿದ್ದಾರೆ ರಾಜ್ಕುಮಾರ್ ಬರೀ ಬೆಸ್ಟ್ ಆ್ಯಕ್ಟ್ರು ಅಂತ. ನೋ ಡೌಟ್ ಈಸ್ ಎ ಗ್ರೇಟ್ ಆ್ಯಕ್ಟರ್, ಬಟ್ ಈಸ್ ವೆರಿ ಗ್ರೇಟ್ ಟೆಕ್ನಿಷಿಯನ್ ಕೂಡ ಅಂತ. ಅಂದರೆ ಅವರಿಗೆ ತಮ್ಮ ಸಿನಿಮಾದಲ್ಲಿ ಮೀಸೆ ಹೇಗಿರಬೇಕಿತ್ತು, ತಾವು ಲೈಟ್ನ ಹೇಗೆ ನೋಡ್ಬೇಕು. ಯಾಕಂದರೆ ಇವತ್ತು ಕೂಡ ನಾವು ಅವ್ರು ಮಾಡಿರೋ ಎಲ್ಲ ಸಿನಿಮಾದಲ್ಲಿ ನೋಡಿದರೆ ಡ್ರೆಸ್ಸಿಂಗಿಂದ ಹಿಡಿದು ಇದೇ ಸಿನಿಮಾ ಅಂತ ನಾವು ಹೇಳ್ಬೋದು. ನಾನಿನ್ನ ಮರೆಯಲ್ಲ ಇದೇ ಸಿನಿಮಾ. ನೀವು ಗೋರಾ ಕುಂಬಾರದ್ದು ನೋಡಿದರೆ, ಭಕ್ತ ಕುಂಬಾರ ನೋಡಿದರೆ ಇದೇ ಡ್ರೆಸ್ ನೋಡಿದ ತಕ್ಷಣ ಇದೆ ಅಂತ. ಬಬ್ರುವಾನ್ದಲ್ಲಿ ನೋಡಿದರೆ ಮಯೂರ, ಇಟ್ಸ್ ಅ ಕ್ಲಾಸಿಕ್ ಕಾಸ್ಟ್ಯೂಮ್. ಅಂದರೆ ಅದ್ರ ಜೊತೆಗೆ ಇನ್ನೊಂದು ಹೇಳ್ತಿದ್ರು, ನಮ್ಮೂರ ಮಂದಾರ ಹೂವೆ ಟೈಮಲ್ಲಿ ಕ್ಲ್ಯಾಪ್ ಟೈಮಲ್ಲಿ ಬಂದಿದ್ರಂತೆ ಇಲ್ಲಿ ಲಾಲ್ಬಾಗಲ್ಲಿ ಆಗೋ ಇದು ಕಬ್ಬನ್ ಪಾರ್ಕಲ್ಲಿ ಐತೆ ಅನ್ಸುತ್ತಲ್ಲ, ನಮ್ಮೂರ ಮಂದಾರ ಹೂವೆ. ದೇಸಾಯಿ ಅವರೇ ಸೌಂಡಿಂಗ್ ಚೆನ್ನಾಗಿದೆ, ಸಿನಿಮಾ ಚೆನ್ನಾಗಿ ಬರುತ್ತೆ ಅಂತ ಹೇಳೋಗಿದ್ರಂತೆ. ಅದೇ ಪ್ರೇಮರಾಗ ಹಾಡು ಗೆಳತಿ ಸ್ವಲ್ಪ ಸೌಂಡಿಂಗ್ ನೋಡಿ ಅಂತ ಹೇಳೋಗಿದ್ರಂತೆ. ಸಿನಿಮಾದ ರಿಸಲ್ಟ್ ನೋಡಿದ್ವಿ. ಇದು ಅದು ಎಕ್ಸ್ಪೀರಿಯನ್ಸ್. ಅದು ಹೇಳೋದಮ್ಮ, ಅವರು ಏನು ಮಾಡ್ತಾರೆ ಅನ್ನೋದು ಗೊತ್ತಾಗಲ್ಲ. ಬಂದಾಗ ಏನಾಯ್ತು ಅಂದರೆ ಆ ಫೀಲ್, ದಟ್ಸ್ ವೈ ಗೆಟ್ಸ್ ದಟ್ ಫೀಲ್. ರಾಜ್ಕುಮಾರ್ ಬಂದು ಇವಾಗ ಸೆಟ್ಲ್ ಬಂದು ಎಲ್ಲರಿಗೂ ತಪ್ಪ ಅಂತ ಹೇಳ್ತಾರೆ. ಎಷ್ಟೋ ಜನ ಹೇಳಿದ್ದಾರೆ, ನಾವು ಗೊತ್ತಿಲ್ಲ ಸರ್, ಯಾರೋ ಎಲ್ಲರೂ ನಾವು ಕಾಲು ಮುಗಿಸ್ಬಿಟ್ಟು ಗೊತ್ತಿಲ್ಲ, ಬಟ್ ಆ ಮ್ಯಾಗ್ನೆಟ್ ಹಂಗೆ ಎಳೀತಾರೆ ಸರ್. ಮುಗಿಬೇಕಾದ ಅವಶ್ಯಕತೆ ಇರಲಿಲ್ಲ ಅವ್ರಿಗೆ. ಅದೇ ನನಗೆ ಗೊತ್ತಿಲ್ಲ ಸರ್, ಏನು ಈ ಅವ್ರು ನೋಡಿದ ತಕ್ಷಣ ಹಂಗೆ ಅನಿಸ್ಬಿಡುತ್ತೆ. ಅದು ಎಲ್ಲರಿಗೂ ಬರಲ್ಲ ಸರ್. ಅದು ನೀವು ಹೇಳಿದ್ರಲ್ಲ ಅವಲೇ ಈಗಿನ ಕಾಲ ಅಂತ ಬಾಡಿ ಲ್ಯಾಂಗ್ವೇಜು ಟು ಅಪಿಯರ್, ಕಾಸ್ಟ್ಯೂಮು, ಫಿಸಿಕಲ್ ಅವಾಗಲೇ ಮಾಡಿಬಿಟ್ರು ಅಪ್ಪಾಜಿ. ಇವಾಗೇನು ಎಲ್ಲ ನೋಡಿ, ಇವಾಗೇನು ಎಲ್ಲರೂ ಹೇಳ್ತಾರೆ ಇದು ಮಾಡಿ. ನೋ, ಈ ಡಿಡ್ ಇಟ್ ಲಾಂಗ್ ಬ್ಯಾಕ್. ಎವ್ರಿಥಿಂಗ್ ಯಾರಿಗೆ ಹೇಳ್ತಾರೆ ಇವರು? ಟ್ರೂ ಪೀಪಲ್ ವರ್ ವಾಚ್ ರಾಜ್ಕುಮಾರ್ ವಿಲ್ ನೋ ವಾಟ್ ಇಸ್ ರಾಜ್ಕುಮಾರ್. ಅದಕ್ಕೆ ಎಲ್ಲರೂ ಯಾಕೆ ಇವಾಗಲೂ ಮಕ್ಕಳಿಗೆ ಫೀಡ್ ಮಾಡ್ತಾರೆ ಅಂದರೆ ರಾಜ್ಕುಮಾರ್ ಅಂದರೆ ಇವ್ರ ಕಂದ, ಇವ್ರು ಆ್ಯಕ್ಟ್ ಮಾಡೋದು ಇದು ಕಂದ, ಬಬ್ರುವಾನ, ನೀವು ಹೆಂಗೆ ಬಬ್ರುವಾನ, ಬಂಗಾರದ ಪಂಜರ, ಬಂಗಾರದ ಮನುಷ್ಯ ಅಂತ ಹೇಳ್ತೀರ, ಭಕ್ತ ಕುಮಾರ್ ಅಂತ. ಅದಕ್ಕೆ ರಾಜ್ಕುಮಾರ್ ಅಂತ ಹೇಳೋದು. ದೇ ಕೋಚ್. ಇದು ರಾಜ್ಕುಮಾರ್. April 24 ಅಪ್ಪ ರಾಜ್ಕುಮಾರ್ ಹುಟ್ಟಿದಬೇಕಂದ, ಇವತ್ತು ಅವ್ರು ಹುಟ್ಟಿದ ದಿನ ಹೌದು. ಅವ್ರ ಬಗ್ಗೆ ನೆನೆಸ್ಕೊಳ್ಳಿ. ಯಾಕೆ ಹೇಳ್ತಾರೆ ಹೇಳಿ? ಈ ಈಸ್ ಬಿಕಮ್ ಮೋರ್ ಲೈಕ್ ಎಜುಕೇಷನ್, ಬಟ್ ಹಿ ವಾಸ್ ನಾಟ್ ಎಜುಕೇಟೆಡ್, ಬಟ್ ಹಿ ಬಿಕೇಮ್ ಎಜುಕೇಷನ್ ಫಾರ್ ಎವ್ರಿಬಡಿ. ಹಿ ಬಿಕಮ್ ಯೂನಿವರ್ಸಿಟಿ. ಅದೇ ನಮಗೆಲ್ಲರಿಗೂ ನಮ್ಮ ಒಂದು ಜನ್ರೇಷನಲ್ಲಿ ಆಯಿತು, ಸ್ಕೂಲು ಕಾಲೇಜಲ್ಲಿ ಓದ್ತಿದ್ವಿ, ಕೆಲವು ಅದೇ ಓದೋದು ಹಿಸ್ಟ್ರಿ ಎಲ್ರಿಗೂ ಬೋರಿಂಗು. ಮಯೂರ ಗೊತ್ತಾಗಿದ್ದೆ ಅಣ್ಣವರಿಂದ. ಮತ್ತೆ ಈ ಥರ ಒಬ್ಬ ರಾಜ ಇದ್ದ, ನಮ್ಮ ಅಲ್ಲಿ ಈ ಥರ ಬಂತು, ಹುಲಿಯ ಹಾಲಿನ ಮೇವು, ಅದನ್ನು ನೋಡಿದಾಗ ಈ ಥರ ಹೊತ್ತಿನ ಕಲ್ಚರ್ ಇತ್ತು. ಭಕ್ತ ಕುಂಬಾರ, ಗೋರಾ ಕುಂಬಾರ ಅಂತ ಇದ್ದಂತೆ, ವಿಠಲನ್ ಭಕ್ತ ಹೀಗಂತೆ. ಅಂದರೆ ಜನರಿಗೆ ಬರೀ ಸಿನಿಮಾ ತೋರಿಸ್ಲಿಲ್ಲ, ಅವರು ಎಜುಕೇಟ್ ಮಾಡ್ತಾ ಹೋದ್ರು. ಬಂಗಾರದ ಮನುಷ್ಯ ನೋಡಿ ಇವತ್ತು ಕೂಡ ತುಂಬ ಜನ ರೈತಾಪಿ ಆದಂಥವ್ರು ಇದ್ದಾರೆ. ಈಗ ಯಾರೋ ಹೇಳ್ತಾರೆ ಅಂದರೆ ಸಿನಿಮಾ ನೋಡಿ ಯಾರಿಗೆ ಕಲಿತಾರೆ ಅಂತ. ಕಲ್ತರು ಅದೇ ಹೇಳ್ತಾರೆ. ರೀ-ರಿಲೀಸ್ ಎಲ್ಲ ಅದು ಸೋಕಾಲ್ ರೀ-ರಿಲೀಸ್ ಸ್ಟಾರ್ಟ್ ಆಗಿದೆ ಅವರಿಂದ. ಇವಾಗ ಹೇಳ್ತಾರೆ ರೀ-ರಿಲೀಸ್ ಯಾವ ಬದನೆಕಾಯಿನೂ ಅಲ್ಲ. ಅವರ ಅಪ್ಪಾಜಿ ರಿಲೀಸ್ ಅನ್ನೋದು ಅಲ್ಲಿಂದ ಸ್ಟಾರ್ಟ್ ಆಯ್ತು. ಅವ್ರು ಯಾವ ಪಿಕ್ಚರ್ ಬೇಗ ಎಲ್ಲ ಕಲರ್ ಬರೋದು. ಸುಮ್ಮನೆ ಇವಾಗ ಬಂದು ರಿಲೀಸ್ ಯಾವೆಲ್ಲ ಮಾಡಿದ್ದು ಎಲ್ಲರೂ ಅವ್ರು ಮಾಡಿದ ದಾರಿನ ಎಲ್ಲರೂ ಮಾಡ್ಕೊಂಡು ಹೋಗ್ಬೇಕೆ ಹೊರತು ಇಲ್ಲಿಂದ ಶುರುವಾಯ್ತು ಅಂತ ಇಲ್ವೇ ಇಲ್ಲ. ನಿಮ್ಮ ಕಣ್ಣಲ್ಲಿ ಸ್ಪಾರ್ಕ್ ಮಾಡ್ತಾ ಇದ್ರೆ ನೀವು ಒಬ್ಬ ಮಗ ನಿಜ, ಜೊತೆಗೆ ಅತಿ ದೊಡ್ಡ ಅಭಿಮಾನಿಯಾಗಿ ಕೂಡ ಫ್ಯಾಕ್ಟ್ಸ್ ಹೇಳ್ಬೇಕಾದ್ರೆ ಯಾರಿಗೂ ಭಯ ಪಡಬೇಕಾಗಿಲ್ಲ. ಯಾರಿಗೂ ಭಯ ಪಡ್ಬೇಕು ಹೇಳಿ? ಇವತ್ತು ನಮ್ಮ ಜನ್ರೇಷನ್ ಎವ್ರಿಬಡಿ ನೋಸ್ ದಟ್ ಇಸ್ ದ ಟ್ರೂತ್. ಆ ಟ್ರೂತನ್ನು ಬರಿಬಾರ್ದು. ಅದನ್ನ ಕೆಲವರು ಅನ್ಕೋತಾರೆ ರೇ ಅದೆಲ್ಲ ಯಾವಾಗ ಬಂದಾಯ್ತು ಸುಮ್ಮನೆ ಯಾಕೆ ರಿಲೀಸ್ ತುಂಬ ಹೊಡ್ಕೊತೀವಿ. ಶಂಕರ್ ಗುರು ಅತಿ ಹೆಚ್ಚು ಫುಟ್ಫಾಲ್ಸ್ ಇದ್ದಂಥ ಸಿನಿಮಾ ಅನ್ಸುತ್ತೆ. ಇವತ್ತಿಗೂ ಕೂಡ ದಾಖಲೆ ಇದೆ, ಅತಿ ಹೆಚ್ಚು ಫುಟ್ಫಾಲ್ಸ್ ಇದ್ದದ್ದು ಶಂಕರ್ ಗುರು ಅಂತ. ಹೌದು, 100%. ಅದಾದ್ಮೇಲೆ ಓಂ ಅಂತೀವಿ ನಾವು. ಇವಾಗ ಅಂತೀವಿ ಓಂ ಅಂತ. ಯಾಕೆ ಅದರ ಮುಂಚೆ ಮಾಡಿಬಿಟ್ಟಿದ್ರಿ? ಯಾಕೆ ಎಲ್ಲರೂ ನೋ, ನಮಗೇನೋ ಭಾಗ್ಯ, ನಮಗೊಂದು ಭಾಗ್ಯ ನಮ್ಗೆ ಸಿಕ್ಕಿದೆ, ಆ ಭಾಗ್ಯನ ಕಾಪಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಅದು ಭಾಗ್ಯ ಆಡ್ಕೊಂಡು ತಲೆ ಮೇಲೆ ಕೂತ್ಕೊಂಡ್ಬಿಟ್ರೆ ನನ್ನ ಹಿಡಿಯೋಕ್ಕಾಗಲ್ಲ. ಅದಕ್ಕೆ ನಂಗೆ ಅದು ಬರಲಿಲ್ಲ. ಅದು ಒಂಥರ ಎವರೆಸ್ಟಿಂದ ಬಂದಿರೋವಂಥ
ಗಂಗಾ ನದಿಗಳ ಥರ ಆಯ್ತು ಅನ್ಸುತ್ತೆ ನೀವೆಲ್ಲ. 100%. ಅಂದರೆ ಆ ಪವಿತ್ರತೆಯಿಂದ ಕಾಯ್ಕೊಂಡು ಬರೋದು Yes, ತುಂಬ sir. ಕಷ್ಟ ಇತ್ತು ಅನ್ಸುತ್ತೆ. ಬರೀ ಫೋರ್ಸ್ ಇದ್ರೆ ಸಾಲದು, ನೀರ್ಲಿ ಫೋರ್ಸ್ ಇದ್ರೆ ಸಾಲದು, ನೀರ್ಲಿ ಒಂದು ಪ್ಯೂರಿಟಿ ಬೇಕು, ಅವರೇ ಜನಗಳಿಗೆ ಸಲ್ಲದು. ಇಲ್ಲ ಏನಾಗುತ್ತೆ ಅಂದರೆ ಬತ್ತೋಗೋದು. ನಾವು ನೋಡ್ತೇವೆ ತುಂಬ ಜನ, ಎಸ್ಪೆಷಲಿ ನಾವು ತುಂಬ ರಿಚ್ ಫ್ಯಾಮಿಲಿನೋ ಅಥವಾ ತುಂಬ ಯಾರೋ ಫೇಮಸ್ ಇದ್ದವರು ಅವ್ರ ಮಕ್ಕಳ ಬಗ್ಗೆ ನೆಗೆಟಿವ್ ಕೇಳ್ತೀವಿ ಹೊರತು ಯಾವತ್ತೂ ಆ ಥರ ನಮ್ಮಲ್ಲಿ ಆಗಲೇ ಇಲ್ಲ. ನೆವರ್ ಅಲ್ವಾ? ಅದನ್ನೇ ಪಾಪ್ಯುಲಾರಿಟಿ ಮಾಡ್ತಾರೆ ಅವಾಗ. ನೆವರ್. ಎಲ್ಲರೂ ಕೂಡ ಆ ಅಭಿಮಾನ ಪ್ರೀತಿ. ಈಗ ನೋಡಿ ಶಿವಣ್ಣ ಅಂದಾಗ ನಮಗೆ ಎಸ್ ನೋ ಡೌಟ್ ಸೂಪರ್ ಸ್ಟಾರ್, ಬಟ್ ಹೊರಗಡೆ ಯಾರು ಅಲ್ಲ, ನಮ್ಮ ಮನೆಯಲ್ಲಿ ಇರೋರೊಬ್ರು ಯಾರೋ, ಆ ಅಭಿಮಾನ ಮೂಡುತ್ತಲ್ವ ಅಲ್ವಾ? ಅದು ಕಾಪಾಡ್ಕೋಬೇಕು ಅಷ್ಟೇ. ಈಗ ನೀವು ಜೈಲರಲ್ಲಿ ನಿಮಗೆ ಸಿಳ್ಳೆ ಚಪ್ಪಾಳೆ ಬರ್ತಾ ಇದ್ರೆ ನಿಮಗೆ ಏನು ಅನಿಸ್ತೈತೆ ಗೊತ್ತಿಲ್ಲ, ನಮಗೆ ಸಿಳ್ಳೆ ಚಪ್ಪಾಳೆ ಹೊಡೆದಂಗೆ ಅಲ್ವಾ? ನಮ್ಮ ಮನೆಯವ್ರು ಯಾರಿಗೊಬ್ರಿಗೆ ಇಷ್ಟು ಥರ ಜನ ಇದು ಮಾಡ್ತಾ ಇದ್ದಾರೆ ಅಂತೇಳಿ. ಆಮೇಲೆ ಶಿವಣ್ಣ ನನಗೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಅಂದರೆ, ನೀವು ಹೇಳಿದ್ರಿ ವೆರೈಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಡಿಫ್ರೆಂಟ್ ಕೈಂಡ್ ಆಫ್ ಜನರನ್ನ ನಾವು ಟ್ರೈ ಮಾಡ್ತಾ ಇರಬೇಕು ಅಂತೇಳಿ. ಆ ಟ್ರೈ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಒಬ್ಬ ನಟ ಆದವನು ಡೈರೆಕ್ಟಿಗೆ ಸರೆಂಡರ್ ಆಗೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನಾವು ತುಂಬ ಸರಿ ಕೇಳ್ತೀವಿ ಸ್ಕ್ರಿಪ್ಟನ್ನೇ ಬದಲು ಮಾಡಿದ್ರಂತೆ, ಹಂಗಾಯ್ತಂತೆ ಹಿಂಗಾಯ್ತಂತೆ, ಅದ್ರ ರಿಸಲ್ಟನ್ನು ನೋಡ್ತಾ ಇರ್ತೀವಿ. ಇದೆಷ್ಟು ಈ ಇಕ್ವೇಷನ್ ಹೇಗಿರುತ್ತೆ ಒಬ್ಬ ನಟ ಮತ್ತು ಡೈರೆಕ್ಟರ್? ಬಿಲೀವ್ ಮಾಡಬೇಕು. ಒನ್ ಥಿಂಗ್ ಯು ಶುಡ್ ಬಿಲೀವ್. ನಂಬಿಕೆ ಇದ್ರೇ ಮಾಡಬೇಕಿಲ್ಲ, ಮಾಡೋಕ್ಕೆ ಹೋಗ್ಬಾರ್ದು. ಇಲ್ಲ ಬೇಡ ಸರ್ ಬಿಟ್ಬಿಡಿ, ಪ್ರೀತಿ ವಿಶ್ವಾಸ ಆಗಲಿ ಬೇಡ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ಬೇಕು. ಒಂದು ಸತಿ ನಂಬಿದ ಮೇಲೆ ಕಷ್ಟನೋ ಸುಖನೋ ಹೋಗ್ತಾ ಇರಬೇಕು. ಗೆಲುವು ಇಲ್ಲ ಸೋಲೋದಲ್ಲ ಆಮೇಲಿನ ಪ್ರಶ್ನೆ. ಫಸ್ಟ್ ನಂಬಿಕೆ ಇಲ್ಲದೆ ಹೋದರೆ ಮಾಡೋಕ್ಕೆ ಹೋಗ್ಬಾರ್ದು. ನಂಬಿಕೆ ಇಟ್ಕೊಂಡು ಮಾಡಬೇಕು, ಫೈತ್ ಇರಬೇಕು. ಫೈತ್ ಇಲ್ಲದೆ ಹೋದರೆ ಮಾಡೋಕ್ಕೆ ಹೋಗ್ಬಾರ್ದು. ಈಗ ನೀವು ನೋಡ್ತಾ ಇದ್ರೆ ಏಜು 26-27 ಇರ್ಬೋದು ಅನಿಸುತ್ತೆ ಡೈರೆಕ್ಟ್ರದು. ಹೌದು. ಸೊ ಆ ಯಂಗ್ಸ್ಟರ್ಸಿಂದ ವೆಟ್ರನ್ಸ್ವರೆಗೂ ನೀವು ಆ್ಯಕ್ಟ್ ಮಾಡಿದ್ದೀರಿ. ಅದನ್ನು ಹೇಗೆ ನೋಡ್ತೀರಿ ಆ ಗ್ರಾಫ್ನ? ಅಂದರೆ ಅವರಲ್ಲಿ ಏನು ಒಂದು ಕೆಪಾಸಿಟಿ ಇದೆ. ಬಟ್ ವೆನ್ ಈ ಸೇಸ್ ಅವನೇನು ಒಂದೇ ಒಂದು ಸಿಂಪಲ್ ಅಂದರೆ ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರೆ, ಪಾಲಿಟಿಕ್ಸ್ ಅನ್ನೋದು ಒಂದು ಬಿಸ್ನೆಸ್ ಅಲ್ಲ, ಅದೊಂದು ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತಾರೆ. ಇಟ್ಸ್ ನಾಟ್ ಅ ಬಿಸ್ನೆಸ್, ಇಟ್ಸ್ ನಾಟ್ ಅ ಜಾಬ್, ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ. ವೇರ್ ಪೀಪಲ್ ಹ್ಯಾಸ್ ಬಿಲೀವ್ಡ್ ಇನ್ ಯು, ದಟ್ಸ್ ಅ ಬ್ಯೂಟಿಫುಲ್ ಥಿಂಗ್. ಪಾಲಿಟಿಕ್ಸ್ ಅಂದರೆ ಇದಲ್ಲ, ಏನು ವ್ಯಾಪಾರ ಅಲ್ಲ, ಅದೊಂದು ರೆಸ್ಪಾನ್ಸಿಬಿಲಿಟಿ. ಅದು ಎಷ್ಟು ಚೆನ್ನಾಗಿ ಒಳ್ಳೆ ವರ್ಡ್ ನೋಡಿ ಅದು. ಅಂದರೆ ಕಥೆಲಿ ಎಲ್ಲ ಅಡಗಿದೆ. ಅಂದರೆ ರೆಸ್ಪಾನ್ಸಿಬಿಲಿಟಿ ಮಾಡಬೇಕಾದ್ರೆ ಅವ್ನು ಎದುರಬೇಕಾಗಿಲ್ಲ. ಅವ್ನು ಗುಮ್ಮಿಡಿ ಕ್ಯಾರೆಕ್ಟರ್ ಭಯ ಪಡೋಂಥ ಕ್ಯಾರೆಕ್ಟರ್ ಅಲ್ಲ. ಬಿಕಾಸ್ ನನಗೆ ಗೊತ್ತು ನಾ ಏನು ಮಾತು ಎಲ್ಲ ಟ್ರೂತ್ ಇದೆ, ನಾನು ಯಾಕೆ ಭಯ ಪಡಬೇಕು? ಇವಾಗ ನಾನು ಮಾತಾಡ್ಬೇಕಾದ್ರೆ ಭಯಪಟ್ಟನ ಇಲ್ವಲ್ಲ, ನಿಜ ಜೊತೆಗೆ ಮಾತಾಡಿದ್ದು. ಆಮೇಲೆ ನಿಜ ಹೇಳೋದಕ್ಕೆ ಪ್ರಿಪ್ರೇಷನ್ ಬೇಡ ಅನಿಸುತ್ತೆ, ಸುಳ್ಳು ಹೇಳೋದು ನೆನಪಿಟ್ಟು. ವೈ ಶುಡ್ ಐ ಪ್ರಿಪೇರ್? ಅದಕ್ಕೆ ನೀವು ಬಂದಾಗ ಕೇಳಿದೆ ಶಿವಣ್ಣ, ನಾನು ಹೇಳಿದೆ ಬೇಡ ಸರ್ ಮಾತಾಡೋಣ ಬನ್ನಿ. ವಿ ಶುಡ್ ನಾಟ್, ಇವಾಗ ನಾನು ಮೊದಲೇ ಹೇಳ್ಬಿಟ್ಟಿದ್ದೀನಿ, ಎಲ್ಲ ಪ್ರಿಪೇರ್ ಮಾಡ್ಕೊಂಡ್ಬಿಡ್ತೀನಿ. ಐ ಶುಡ್ ನಾಟ್ ಪ್ರಿಪೇರ್, ಐ ಶುಡ್ ಕಮ್ ವಿತ್ ಓಪನ್ ಮೈಂಡ್. ಬಂದು ಮಾತಾಡಿದಾಗಲೇ ನಿಮ್ಮಲ್ಲಿ ಏನು ನೀವು ಎಷ್ಟು ಓಪನ್ ಆಗಿ ಕ್ವಶನ್ ಕೇಳಿದಾಗ, ಇವಾಗ ನೀವು ಪ್ರಿಪೇರ್ಡ್ ಕ್ವಶನ್ ಕೇಳಿದ್ರೆ ಇಲ್ಲ, ಎಷ್ಟು ಕ್ವಶನ್ ನೀವು ಓನಾಗಿ ಬಂತು ನೋಡಿ, ಅವರೇ ಬರೋದು, ಅವರೇ ಇಂಟರ್ವ್ಯೂ ಅಂತ ಅನ್ಸ್ಕೊಳ್ಳೋದು. ಇಲ್ಲ ಸುಮ್ಮನೆ ಬಂದ್ರಿ ಮಾತಾಡಿದ್ರಿ, ನೀವೇನು ಕ್ವಶನ್ ಆನ್ಸರ್ ನಾವು ಅದೇನೇ ನಾವು ಬಂದವ್ರಿ ತುಂಬ ಕಷ್ಟಪಟ್ಟು ನಾವು ಮೇಕಪ್ ಆಗೋದಾಗ ಅಯ್ಯೋ ಬಿಸಿಲು, ಅಯ್ಯೋ ಹೊಟ್ಟೆ ಬರಬೇಕು, ಏನು ತಿಂದಿರಲಿಲ್ಲ, ಅದೆಲ್ಲ ಡ್ರಾಮಾಗಳು ಬೇಡ. ಇವತ್ತು ನಾನು ಹೇಳ್ತೀನಿಲ್ಲ, ನಾವು ಬೇಕಾದ್ರೆ ಒಂದೊಂದು ಊಟ ಮಾಡದೆ ಮಾಡ್ತೀವಿ, ಅದು ಏನಿಲ್ಲ, ಅದು ಅನಿಸುತ್ತೆ ಆ ಥರ ಮಾಡಬೇಕು ಅಂತ ಅಷ್ಟೇ, ಇನ್ನೇ ಹೊರ್ತು ಇನ್ನೇನಿಲ್ಲ. ಎಷ್ಟೋ ಜನ ಬೈಕೊಂಡಿದ್ದಾರೆ, ಏನೇ ಈ ಮನುಷ್ಯ ಇವನು ಊಟ ಮಾಡಿ ನಮ್ಗೆ ಹೊಟ್ಟೆ ಆಗಲ್ಲ, ಅಣ್ಣ ಹೊಟ್ಟೆ ಅವಾಗ ಹೌದು ಸಾರಿ ಬ್ರೇಕ್ ಕೊಡ್ತೀವಿ ಅವಾಗ. ಸಿ ಥಿಂಗ್ ಈಸ್ ನಾಟ್ ಟು ಶೋ ಆಫ್. ಯಾಕಂದರೆ ಮೋಸ್ಟ್ಲಿ ಇದು ಈ ಅನುಭವದಲ್ಲಿ ನೀವು ಮಾಗದಾಗಲೇ ಈ ಥರ ಎಲ್ಲ ಆಗೋಕ್ಕೆ ಸಾಧ್ಯ ಅನಿಸುತ್ತೆ ಶಿವಣ್ಣ. ಯಾಕಂದರೆ 100% ಇದೆ. ಅಣ್ಣವರು ಕಾಡಿಗೆ ಹೋಗಿದ್ದು ಒಂದು ಅತಿ ದೊಡ್ಡ ಶಾಕ್ ಆದರೆ, ಇನ್ನೊಂದು ಕಡೆ ಪುನೀತ್ ಅವ್ರದ್ದು ಡೆಸ್ಕಲ್ಲಿ ಕುತ್ಕೊಂಡಿದ್ದೀವಿ, ಬರಿತಿದ್ದೀವಿ, ಕಣ್ಣೀರು ಬರ್ತಾ ಇದೆ. ನಮ್ಮ ಸನ್ನಿವೇಶ ನೋಡಿ. ಮತ್ತೆ ನಾನು ಅವತ್ತೊಂದು ಹಾಡು ಬರೆದೆ, ಆವಾಗ ಅದನ್ನು ಇಡೀ ದಿನ ಟೆಲಿಕಾಸ್ಟ್ ಕೂಡ ಆಯಿತು. ಅದೇನೆಂದರೆ ಹೊರಟಿತೋ ದೊಡ್ಡ ಮನೆ ತಿಂತೇರು ಮರಳಿ ಬಾರದ ಊರಿಗೆ ಅಂತ. ಬರೀಬೇಕು ಅಂತಲ್ಲ, ನಂಗೆ ತಡೆಯೋಕ್ಕಾಗ್ತಿಲ್ಲ ಅದನ್ನು. ಇನ್ನು ಫ್ಯಾಮಿಲಿಯಾಗಿ ನೀವು ಅದನ್ನೆಲ್ಲ ಹೆಂಗೆ ಹ್ಯಾಂಡಲ್ ಮಾಡಿದ್ರಿ ಅಂತ? ಎವ್ರಿಥಿಂಗ್ ವಿ ಹ್ಯಾವ್ ಟು ಫೇಸ್ ಅಲ್ಲಮ್ಮ, ಪಾರ್ಟ್ ಆಫ್ ಲೈಫ್. ಫಸ್ಟಿಂದ ನೋಡ್ಕೊಂಬಂದ್ಬಿಟ್ಟಿದ್ದೀವಿ, ಎಲ್ಲದೂ ನೋಡ್ಕೊಂಬಂದಿದ್ದೀವಿ. ನಾವು ಅಪ್ಪು ಹುಟ್ಟಬೇಕಾದ್ರೆ ನಾವು 13 ವರ್ಷ ನನಗೆ. So we have seen lot of good things, bad things in the house. Like father figure also. Yes, ಅಣ್ಣನ ಜೊತೆಗೆ. ಸೊ ಎಲ್ಲ ನೋಡ್ಕೊಂಡ್ ಬಂದಿದ್ದೀವಿ ನಮ್ಮ. ವಿ ಹ್ಯಾವ್ ಟು ಟಾಲರೇಟ್. ಏನು ಮಾಡೋಕ್ಕಾಗಲ್ಲ, ಆಗಿದೆ ಏನು ಮಾಡ್ತೀವಿ, ಅದು ಸುಳ್ಳು ಮಾಡೋಕ್ಕಾಗಲ್ವಾ? ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್, ವಿ ಹ್ಯಾವ್ ಟು ಫೇಸ್ ಇಟ್ ಅಂಡ್ ಗೋ. ಪೇಯ್ನ್ ಇದ್ದೇ ಇದೆ, ಪೇಯ್ನ್ ಜೊತೆಲಿ ವಿ ಹ್ಯಾವ್ ಟು ಲೀಡ್. ಅವನು ಏನು ಒಳ್ಳೆತನ ಮಾಡಿದ್ದಾನೆ ಅದನ್ನೆಲ್ಲ ನಾವು ವಿ ಹ್ಯಾವ್ ಟು ಟೇಕ್ ಇಟ್ ಫಾರ್ವರ್ಡ್. ಹೌ ಟು ಟೇಕ್ ಇಟ್ ಫಾರ್ವರ್ಡ್ ಅಲ್ವಾ? ಆ ಥರ ವಿ ಹ್ಯಾವ್ ಟು ಫಾಲೋ ಸಮ್ ಥಿಂಗ್ಸ್. ತುಂಬ ಜನ ಇದ್ದಾಗಲೇ ಸತ್ತೋಗ್ಬಿಡ್ತಾರೆ, ಬಟ್ ಸತ್ತ ಮೇಲೂ ಬದುಕೋದಕ್ಕೆ ತುಂಬ ಕೆಲಸ ಮಾಡಿರ್ಬೇಕಲ್ವಾ? ಯಾವಾಗಲೇ ಅನ್ಸ್ಕೊಳ್ಳೋದು. ಇದ್ದಾಗ ಸಾಯೋದು ಬೇರೆ, ಸತ್ತ ಮೇಲೆ ಬದುಕೋದಿದೆಯಲ್ಲ, ಜನರ ಹೃದಯ ಇವತ್ತಿಗೂ ಕೂಡ
ನೋ ಒನ್ ಫೀಲ್ಸ್ ಇಟ್ ಈಸ್ ದೇರ್. ಎಸ್, ಅದೇ ನಾನು ಹೇಳೋದು. ನಾನು ಅದಕ್ಕೆ ಹಂಗೆ ಅನ್ಕೊಂಬಿಟ್ರೆ ಜೀವನ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ಅದಕ್ಕೆ ಯಾಕಂದರೆ ಇನ್ನೊಂದು ಇದ್ರ ಜೊತೆಗೆ ನನಗೆ ಇನ್ನೊಂದು ಇಂಪಾರ್ಟೆಂಟ್ ಕೇಳಬೇಕಾಗಿರುವಂಥದ್ದು, ಇವತ್ತಿನ ಜನ್ರೇಷನ್ ಬಂದ ಇವತ್ತು ನಮಗೆ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ವರ್ಲ್ಡ್ ಅಂತ ಕರೀತಾ ಇದ್ದಾರೆ ಇಂಡಿಯಾನ. ಅದರಲ್ಲೂ ಬೆಂಗಳೂರು ಈಗ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ಇಂಡಿಯಾ ಆಗ್ತಾ ಇದೆ. ಒಂದು ಕಡೆ ಹೆಲ್ದಿ ಅಂದರೆ ಫಿಟ್ನೆಸ್ಸಿಗೆ ಗಮನ ಕೊಡದೇ ಇರೋದು, ಅಥವಾ ಏನು ಬೇಕಾದ ತಿನ್ನೋವಂಥದ್ದು ಇರ್ಬೋದು. ಫಿಸಿಕಲ್ ಆ್ಯಕ್ಟಿವಿಟೀಸು ಒಬ್ಬ ವ್ಯಕ್ತಿಯ ಸಾಧನೆಗೆ ಎಷ್ಟು ಮುಖ್ಯ ಆಗುತ್ತೆ, ಮತ್ತು ಅದನ್ನು ಯಾವ ರೀತಿಯಾಗಿ ಫಿಸಿಕಲ್ ಆ್ಯಕ್ಟಿವಿಟಿಗಳನ್ನ ಮಾಡಬೇಕು. ತುಂಬ ಜನ ಜಿಮ್ಗೆ ಹೋಗ್ತಾರೆ, ಸಿಕ್ಸ್ ಪ್ಯಾಕ್ ಮಾಡ್ಕೊಳ್ತೀನಿ ಅಂತ ಹೋಗ್ತಾರೆ, ಪ್ರೋಟೀನ್ ತೊಗೋತಾರೆ, ಅದೂ ಎಡವಟ್ಟಾಗುತ್ತೆ. ಇನ್ನೊಬ್ರು ಏನೂ ಮಾಡದೇನೂ ಇರ್ತಾರೆ, ಅದು ಎಡವಟ್ಟಾಗುತ್ತೆ. ಹೇಗೆ ಬ್ಯಾಲೆನ್ಸ್ ಮಾಡ್ಕೋಬೇಕು? ಐ ಥಿಂಕ್ ವಿ ಹ್ಯಾವ್ ಟು ಫಾಲೋ ಸರ್ಟನ್ ಥಿಂಗ್ಸ್ ವಾಟ್ ಡಾಕ್ಟರ್ ಸೇಸ್. ಅದು ಫಸ್ಟ್ ಪಾಯಿಂಟ್. ಜಿಮ್ಮಿಂಗ್ ಮಾಡೋರು ಮಾಡ್ತಾರೆ ಪಾಪ, ಮಾಡಬೇಕು. ಎಷ್ಟು ಮಟ್ಟಿಗೆ ಮಾಡಬೇಕು, ಹೆವಿಯಾಗಿ ಮಾಡೋಕ್ಕೆ ಹೋಗ್ಬಾರ್ದು. ಸ್ಟ್ರೆಸ್ಸು ಯಾವಾಗ ಹಾರ್ಟ್ ಮೇಲೆ ಬೀಳಬಾರ್ದು, ಮೈಂಡ್ ಮೇಲೆ ಬೀಳಬಾರ್ದು. ಆಮೇಲೆ ಏನೋ ಪ್ರಾಬ್ಲಮ್ ಇಟ್ಕೊಂಡು ಬಂದು ಜಿಮ್ ಮಾಡೋಕ್ಕೆ ಹೋಗ್ಬಾರ್ದು. ಅವಾಯ್ಡ್ ಜಿಮ್. ಬಟ್ ಬೆಸ್ಟ್ ಥಿಂಗ್ ಐ ವುಡ್ ಸೇ ಇಸ್ ವಾಕಿಂಗ್. ವಾಕ್. ಶಿವಣ್ಣ ರೂಟೀನ್ ಏನಿರುತ್ತೆ? ನಾನು ವಾಕಿಂಗ್. ನಾನು ನಮ್ಮಡೆ ಆಲ್ಮೋಸ್ಟ್ ಫ್ರಮ್ 10 yearsಯಿಂದ ವಾಕಿಂಗ್ ಜಾಸ್ತಿ ಮಾಡಿ. ಮೋಸ್ಟ್ಲಿ ನೀವು ಡ್ಯಾನ್ಸ್ ಮಾಡೋದಕ್ಕೂ ಅದೇ ದೊಡ್ಡ ಶಕ್ತಿ. ಎಸ್, ವಾಕಿಂಗ್ ಐ ವಾಕ್ ಅಬೌಟ್ 6-7 kilometers per day. ಯಾಕಂದರೆ ಯಾವ್ದಾದ್ರು ನೀವು ಶೋ ಅಲ್ಲಿ ನೋಡ್ತಿರ್ತೀವಿ, ಎಷ್ಟು ಈಸಿಯಾಗಿ ಡ್ಯಾನ್ಸ್ ಮಾಡಿಬಿಡ್ತೀರ, ಅದು ಏನು ನಿಮಗೆ ಅದು ಅನ್ನೋದಾಗಲಿ ಅಥವಾ ಅದು ಆಗೋದೇ ಇಲ್ಲ. ಅಂದರೆ ಮೋಸ್ಟ್ಲಿ ಅದು ನಿಮ್ಮ ಅದೇ ಎನರ್ಜಿ ಗೇನ್ ಆಗುತ್ತೆ ನಮಗೆ. ವಾಕಿಂಗ್ ಎಷ್ಟು ಮಾಡ್ತೀವೋ ಅಷ್ಟು ಒಳ್ಳೆಯದು. ನಾವು ಮಾರ್ನಿಂಗ್ ಐ ಸಿ ದಟ್ ಐ ವಾಕ್ ಅಟ್ಲೀಸ್ಟ್ 45 minutes 50 minutes ವಾಕ್ ಮಾಡಿಬಿಟ್ರೆ, ಹೋಟ್ಲ್ ಇರ್ತೀವಿ, ಔಟ್ಸೈಡ್ ಶೂಟಿಂಗ್ ಹೋಗಿರ್ತೀವಿ, ಮಾಡೋಕ್ಕಲ್ಲ, ಅವಾಗ ಆ ವರಂಡೆಲ್ಲ ವಾಕ್ ಮಾಡೋದು. ಆ ವಾಕ್ ಮಾಡ್ತಾ ಅಂತ ಏನಾಗುತ್ತೆ ಅಂದರೆ, ನಾವು ವಾಕ್ ಮಾಡ್ತಾ ಜಾಸ್ತಿ ಮಾತಾಡ್ತೀವಿ, ಏನೇನೋ ಯೋಚನೆ ಮಾಡ್ತೀವಿ, ಒಳ್ಳೇದು ಮಾತಾಡ್ತೀವಿ, ಕೆಟ್ಟದ್ದು ಸೊ ವಾಕ್ ಮಾಡ್ತಿರ್ಬೇಕು. ಏನಾಗುತ್ತೆ ಅಂದರೆ ಇಟ್ ಆಲ್ವೇಸ್ ಈ ಶಂಕರಾಚಾರ್ಯರೆಲ್ಲ ಯಾಕೆ ಎಷ್ಟು ದೊಡ್ಡ ವ್ಯಕ್ತಿಗಳು ಅನ್ಸ್ಕೊಂಡ್ರೆ ಅವರು ವಾಕ್ ಮಾಡ್ತಾರೆ. ವೈ ವಿ ವಾಕ್ ಇಸ್ ಇಟ್ ಎನ್ಲೈಟನ್ಸ್ ಅವರ್ ಪಾತ್. ಅಂದರೆ ನಮ್ಮ ಒಂದು ದಾರಿ ಇದೆಯಲ್ಲ, ನಾವು ವಾಕ್ ಮಾಡ್ತಿರ್ಬೇಕು, ಆ ದಾರಿನ ಬ್ರೈಟ್ ಮಾಡ್ತಾರೆ. ಅಂದರೆ ಎಷ್ಟೋ ಎಮೋಷನ್ಸ್ಗಳನ್ನ ಇಟ್ ಬ್ರೈಟನ್ಸ್ ಅವರ್ ಸೆಲ್ಸ್ ಎಲ್ಲ ಓಪನ್ ಆಗ್ತೀವಿ. ವಿ ಲಾಫ್, ವಿ ಗೆಟ್ ಆ್ಯಂಗ್ರಿ, ಎಲ್ಲದನ್ನು ಬಿಡ್ತೀವಿ. ಸೊ ಆಲ್ವೇಸ್ ದಟ್ ಎನ್ಲೈಟನ್ಸ್ ದ ಪಾತ್ ಇದೆಯಲ್ಲ, ಆಲ್ವೇಸ್ ಯು ಶುಡ್ ವಾಕ್. ಐ ಥಿಂಕ್ ವಾಕಿಂಗ್ ಈಸ್ ಅ ಮೆಡಿಟೇಷನ್ ಫಾರ್ ಸೆಲ್ಸ್ ಅಂತ. ಎಸ್. ನಿಮಗೆ ಸ್ಪಿರಿಚುಯಾಲಿಟಿ ಅಂದರೆ ಏನು? ನಾವು ಭಕ್ತಿ ಇದೆ, ಪೂಜೆ ಮಾಡ್ತೀನಿ, ದೇವ್ರ ಪೂಜೆ ಮಾಡ್ತೀನಿ, ಬೆಳಗ್ಗೆ ಮಾಡ್ತೀನಿ, ಸಾಯಂಕಾಲ ಮಾಡ್ತೀನಿ. ದಾರಿಲಿ ಹೋಗ್ಬೇಕೆ ಏನೋ ಸಿಕ್ತಾಗ ವಿ ಫೈನ್. ಬಟ್ ಅದೇ ಬದುಕಲ್ಲ. ಏನೋ ಅದು ಮಾಡೋಕ್ಕೋಸ್ಕರ ಅನ್ಕೋಬಾರ್ದು. ಬಟ್ ಅದು ಮಾಡಿದಾಗ ಮರ್ತ್ಬಿಟ್ಟಲ್ಲ ಅಂತ ಹಂಗಲ್ಲ ಇಲ್ಲ. ನಿದ್ರೆ ಬಂದಾಗ ಅದು ನಿದ್ರೆ ಮಾಡಿಬಿಡ್ಬೇಕು. ಮೈಂಡ್ ಶೂಟಿಂಗ್ ಹೋಗ್ತಾ ಇದ್ದೀವಿ, ಒಂದು ದಾರಿಲಿ ಎಲ್ಲೋ ಒಂದು ಕಡೆಗೆ ನಮಸ್ಕಾರ ಮಾಡ್ಕೊಂಡಿರ್ತೀವಿ, ಅದು ಮರ್ತ್ಬಿಡ್ತೀವಿ. ಒಂದು ನಿದ್ರೆ ಬಂದಿರುತ್ತೆ, ಬಟ್ ನಮ್ಗೆ ಗೊತ್ತಿಲ್ಲದೇ ಅದು ಹೋಗ್ಬೇಕಾದ್ರೆ ಈ ದಾರಿ ಬಂದಿರ್ಬೋದಪ್ಪ ಅಂದ್ಬಿಟ್ಟು ಕೈ ಹೋಗ್ತಾ ಇರುತ್ತೆ. ಅಂದರೆ ವಿತೌಟ್ ಅವರ್ ನಾಲೆಡ್ಜ್. ಅಂದರೆ ಏನಂದರೆ ಭಯ ಭಕ್ತಿ ಅನ್ನೋದಕ್ಕಿಂತ ಏನು ಗೊತ್ತಾ, ವಿ ಆರ್ ರೂಟೆಡ್ ಟು ದ್ಯಾಟ್. ನಾವು ಅದಕ್ಕೆ ಬದ್ಧವಾಗಿರ್ತೀವಿ, ಅದಕ್ಕೆ ಗೊತ್ತಿಲ್ಲದೆ ಬಂದ್ಬಿಡುತ್ತೆ. ಅದೇ ಬೀಯಿಂಗ್ ಹ್ಯಾಪಿ ಇನ್ ಆಲ್ ದಿ ಸಿಚುವೇಶನ್ಸ್. ಎಸ್, ಅದೇ ಸ್ಪಿರಿಚುಯಾಲಿಟಿ. ಅದೇ ವಿ ಹ್ಯಾವ್ ಟು ಬಿ ಹ್ಯಾಪಿ ಇನ್ ಆಲ್ ದಿ ಅಫ್ಕೋರ್ಸ್ ಒಂದೊಂದು ಸತಿ ಆ ದುಃಖ ಆಗುತ್ತೆ, ದುಃಖದಲ್ಲಿ ಮಾಡ್ಕೊಂಡ್ಬಂದು ಆ ಒಳ್ಳೆತನ ನಾವು ನೆನ್ಸ್ಕೊಳ್ಬೇಕು. ಅಂದರೆ ಮನೆಗೆ ಬಂದವ್ರು ಎತ್ಕೊತೀವಿ, ಅವ್ರು ಹೊಂಟೋದ್ರಿ ಆದರೆ ಒಂದಿನ ಇದು ಅವಾಗ ನಗ್ತೀವಿ, ಒಂದು ಸ್ಮಾಲ್ ಸ್ಮೈಲ್ ಬರುತ್ತೆ. ಎಷ್ಟು ಚೆನ್ನಾಗಿ ಮಾತಾಡ್ತೀರಲ್ವಾ, ಅವಾಗೇನಾಗುತ್ತೆ ಅಂದರೆ ಅದೇ ಸ್ಪಿರಿಚುಯಾಲಿಟಿ. ಯು ಥಿಂಕ್ ಗುಡ್ ಥಿಂಕ್ ಅಬೌಟ್ ಹಿಮ್. ಬಟ್ ಅದನ್ನು ಅಳೋದ್ರೆ ಮಾಡಿಬಿಟ್ರೆ ಕಷ್ಟ. ಅದೇ ಅನ್ಸುತ್ತಲ್ಲ ಅನ್ಸೋಣ. ನೋಡಿ, ನಾವು ಒಂದು ಫ್ಯಾಮ್ಲೀಲಿ ಇರ್ಬೋದು, ಅಥವಾ ಒಂದು ಗಂಡ ಹೆಂಡ್ತಿನೋ, ಅಥವಾ ಲವರ್ಸು, ಬ್ರದರ್ಸು, ಸಿಸ್ಟರ್ಸ್ ಏನೇ ಇರ್ಬೋದು, ಎಷ್ಟು ಖುಷಿ ಪಡೋದಕ್ಕೆ 1000 ವಿಚಾರಗಳಿರ್ತವೆ. ಅದೇನೋ ಗೊತ್ತಿಲ್ಲ, ಮನುಷ್ಯನ ಮೈಂಡ್ ಹೆಂಗೆ ನಾವು ಟ್ರೈನ್ ಮಾಡ್ಕೊಂಡ್ಬಿಡ್ತೀವಿ ಅಂದರೆ ಯಾವುದೋ ಒಂದು ನೆಗೆಟಿವಿಟಿ ಹಿಡ್ಕೋತೀವಿ. ಅದೇನೆ, ಅವತ್ತು ಅವ್ರು ನನಗೆ ಹಿಂಗೆ ಅಂದಿದ್ರು ಅಥವಾ ಇವ್ರು ನನಗೆ ಹಿಂಗೆ ಮಾಡಿದ್ರು, ಅದರಲ್ಲಿ ನಾವು ಇವತ್ತಿನ ಆ ಹ್ಯಾಪಿನೆಸ್ ಕಳ್ಕೊಂಡ್ಬಿಡ್ತೀವಿ. ಅದನ್ನು ಬಿಟ್ಬಿಟ್ಟು ನೀವು ಒಳ್ಳೇದನ್ನು ಥಿಂಕ್ ಮಾಡಿ ಕರೆಕ್ಟಾಗಿರುತ್ತೆ. ಎಷ್ಟು ಜನ ಮಾಡೋ ಮಿಸ್ಟೇಕೇ ಅದು. ನಾನು ಬೇಸಿಕ್ಲಿ ಹುಬ್ಳಿಯವನ. ನಮಗೆ ಯಾವಾಗಲೂ ಇನ್ನೊಂದು ಹತ್ತಿರ ಹೆಂಗೆ ಅಂದರೆ ನಿಮ್ಮ ಕುಟುಂಬ ನಮ್ಮ ಸಿದ್ಧಾರೂಢ ಮಠಕ್ಕೆ ಬರ್ತಾ ಇರ್ತೀವಿ. ಅಪ್ಪಾಜಿ ಯಾವಾಗ ಹೇಳೋರು, ಯಾವುದೇ ವಿಷಯ ಆದರೂ ಹುಬ್ಳಿಗೆ ಹೋದ್ರೆ ಸಿದ್ಧಾರೂಢ ಮಠಕ್ಕೆ ಹೋಗ್ಬೇಕು. ಅದು ನಮ್ಮ ತಾಯಿಯವರು ಅವ್ವ ಅಲ್ಲೇ ಇದ್ದಿದ್ದು. ಅವಾಗಲೂ ಕೇಳಿದೆ, ಆ ಟೈಮಲ್ಲಿ ಅಂದರೆ ಊಟದ ವ್ಯವಸ್ಥೆ ಎಲ್ಲ ಸಿದ್ಧಾರೂಢ ಮಠದಿಂದ ಮಾಡಿದ್ರು ಅಂತೇಳಿ. ಅದು ಹೇಗೆ ಅದು ಅದೇನು ಗೊತ್ತಿಲ್ಲ ನೋಡಿ. ಅದು ಅಷ್ಟೇ, ಅವ್ವ ಅಲ್ಲೇ ತುಂಬ ವರ್ಷಗಳಿದ್ದಿದ್ದು. ಅದಕ್ಕೋಸ್ಕರ ಅದೇನೋ ಒಂದು ಸಿದ್ಧಾರೂಢರ ಮಠದ ಮೇಲೆ ಒಂದು ವ್ಯಾಮೋಹ. ಅದಕ್ಕೆ ಲಾಸ್ಟೆಸ್ಟ್ ಅವರು ಗುರು ಮಕ್ಕಳು ಅಂತಾರೆ. ಅವರು ನಮ್ಮ ಅತ್ತೆ, ನಮ್ಮ ಅಪ್ಪಾಜಿ ಇಲ್ಲ, ಅಪ್ಪಾಜಿ ತಗೊಂಡಿಲ್ಲ, ನಮ್ಮ ಅವ್ವ, ನಮ್ಮ ಅತ್ತೆ ಎಲ್ಲರೂ ಗುರು ಮಕ್ಕಳು. ನಮ್ಮ ಇನ್ನೊಬ್ಬರು ಅತ್ತೆ ಇದ್ದರು, ಯಾರು ಅವರು ತುಕ್ಕಿತ್ತು, ಅವರು ಅಷ್ಟೇ. ಅದಕ್ಕೆ ಉಳ್ಬೇಕಾದ್ರೆ ಅವ್ರನ್ನ ಮಲಗಿಸಲ್ಲ, ದೇವ್ರ ಥರ ಕೂರಿಸ್ಕೊಡ್ತೀನಿ. ಅಂದರೆ ಅದೇ ಈ ಹುಬ್ಳಿ ಒಂಥರ ಎರಡನೇ ಮನೆ ಇದ್ದಂಗೆ ಅನ್ಸುತ್ತೆ. ಹೌದು, 100% ಎಲ್ಲರೂ. ಯಾಕಂದರೆ ಅಲ್ಲಿ ಶೂಟಿಂಗು ತುಂಬ ಆಯಿತು. ಶೂಟಿಂಗು ಆಮೇಲೆ ಆ ಸ್ಥಳನೇ ಹಂಗೆ ಏನಂತೀವಿ, ಅಲ್ಲಿರೋ ಒಂದು ಜನಗಳ ಒಂದು ಪ್ರೀತಿ ಇರ್ಬೋದು, ಆ ಸೊಗಡು, ಆ ಭಾಷೆಯ ಸೊಗಡು.
ಆ್ಯಂಡ್ ಊಟ ಇರ್ಬೋದು, ನೀವು ವೆಜ್ ಆದರೂ ಸರಿ, ನಾನ್ ವೆಜ್ ಆದರೂ ಸರಿ, ಬೇರೆ ಯಾಕೆ ಕರೆಕ್ಟ್ ಅಲ್ಲಿಂದ ಬೆಳಗಾಂ ಬಂದರೆ ಅಲ್ಲಿ ನಿಮಗೆ ಸಾವ್ಜಿ ಖಾನ. ಸೊ ಎವ್ರಿಥಿಂಗ್, ಐ ಥಿಂಕ್ ಎವ್ರಿಥಿಂಗ್ ಇಸ್ ಮಿಕ್ಸ್ಡ್. ಸಬ್ಜಿ ಇಷ್ಟ ತುಂಬ ಇಷ್ಟ. ಸಬ್ಜಿಲಿ ಏನು ಇಷ್ಟ ಆಗುತ್ತೆ? ಇಲ್ಲ, ಮಟನ್ ತುಂಬ ಇಷ್ಟ. ತುಂಬ ಚೆನ್ನಾಗಿ ಮಾಡ್ತಾರೆ ಮಟನ್ ಬಿರಿಯಾನಿ, ಮಟನ್ ಸಾರು. ದಟ್ ಫ್ಲೇವರ್ ಇಸ್ ಡ್ಯಾಮ್ ಗುಡ್. ತುಂಬ ಜನ ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರಲ್ಲ, ಅದೇ ಸೌಜಿ ಊಟ ಅಂದರೆ ತುಂಬ ಜನರಿಗೆ ಇಷ್ಟ ಆಗುತ್ತೆ. ತುಂಬ ಇಷ್ಟ. ತುಂಬ ಚೆನ್ನಾಗಿ ಮಾಡ್ತಾರೆ. ಟೇಸ್ಟು ಸ್ವಲ್ಪ ಖಾರ ಇರುತ್ತೆ, ಬಟ್ ಸ್ಟಿಲ್ ಇಟ್ಸ್ ಗುಡ್. ಇದು ನೋಡಿ, ಕರ್ನಾಟಕದಲ್ಲಿ ಇಷ್ಟು ವಿಭಿನ್ನವಾದಂಥ ಪ್ರದೇಶಗಳಿದ್ದಾಗಲೂ ಕೂಡ ಪ್ರತಿಯೊಂದಕ್ಕೂ ತನ್ನದೇ ಆದಂಥ ಒಂದು ಸಂಸ್ಕೃತಿ, ತನ್ನದೇ ಆದಂಥ ಒಂದು ಕಲ್ಚರ್ ಇದೆ. ನಮಗೆ ಯಾವತ್ತೂ ಒಂದು ಅನಿಸ್ತಾ ಇರುತ್ತೆ, ಇನ್ನೂ ಉತ್ತರ ಕರ್ನಾಟಕದನ್ನ ಜಾಸ್ತಿ ಎಕ್ಸ್ಪ್ಲೋರ್ ಮಾಡ್ಬೋದಿತ್ತ ನಮ್ಮ ಸಿನಿಮಾ ರಂಗದಲ್ಲಿ? ಖಂಡಿತ ಮಾಡ್ಬೋದು. ಇವಾಗ ಒಂದು ಸಿನಿಮಾ ಯಾವುದು ಬರ್ತಾ ಇದೆ, ಬರೀ ಉತ್ತರ ಕರ್ನಾಟಕ ಭಾಷೆಯಲ್ಲೇ ಬರ್ತಾ ಇದೆ. ತುಂಬ ಚೆನ್ನಾಗಿ. ಮೊನ್ನೆ ಯಾವುದೋ ಒಂದು ಇದು ಬಿಡುಗಡೆ ಮಾಡಿ ಯೋಗರಾಜ್ ಭಟ್ ಒಂದು ಪ್ರೊಡ್ಯೂಸ್ ಮಾಡಿದ್ರು ಅನ್ಸುತ್ತೆ, ಅದಿರಬೇಕು. ಇಲ್ಲ, ಇವಾಗ ಇಲ್ಲ, ಇನ್ನೊಂದು ಕಾಮಿಡಿ ಫಿಲ್ಮ್ ಒಂದು ಬರ್ತಾ ಇದೆ, ತುಂಬ ಚೆನ್ನಾಗಿದೆ. ಅದು ಬರೀ ಉತ್ತರ ಕರ್ನಾಟಕ ಭಾಷೆಯಲ್ಲೇ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ನೋಡಿದೆ, ಒಂದು ಕ್ಲಿಪ್ಪಿಂಗ್ಸಲ್ಲಿ ನೋಡಿದೆ, ಭಾಳ ಅದ್ಭುತವಾದ. ಏನೋ ಬಂತಪ್ಪ ಹೆಸರು, ಏನೋ ಹುಲಿ ಅಂತ ಬರುತ್ತೆ, ತುಂಬ ಚೆನ್ನಾಗಿದೆ. ಅಂದರೆ ಕಲ್ಚರಲ್ಲಿ ಎಲ್ಲ ಕಡೆ ಎಕ್ಸ್ಪೋಸ್ ಮಾಡೋಕ್ಕೆ ತುಂಬ ವಿಷಯಗಳಿದೆ. ನಾವು ಇವಾಗ ಒಂದು ಫುಡ್ ಶೋ ಒಂದು ಮಾಡ್ತಾಯಿದ್ವಿ, ನಾನು ಗೀತಾ ಅವರು ಮಾಡ್ತಾಯಿದ್ದಾರೆ. ಅದಕ್ಕೆ ನಾನೇ ಟೈಟಲ್ ಕೊಡಿ, ಟೇಸ್ಟ್ ಟ್ರಾವೆಲ್ ಆ್ಯಂಡ್ ಟ್ರೆಡಿಷನ್ ಅಂತ. ಸೂಪರ್. ಟೇಸ್ಟ್ ಟೇಸ್ಟ್ ಟ್ರಾವೆಲ್ ಆ್ಯಂಡ್ ಟ್ರೆಡಿಷನ್ ಅಂದರೆ ಟ್ರಾವೆಲ್ಲು ಒಂದು ಜಾಗಕ್ಕೆ ಹೋಗ್ಬೇಕಾದ್ರೆ, ಅಲ್ಲಿ ಮಧ್ಯದಲ್ಲಿ ಹೋಗ್ಬೇಕಾದ್ರೆ ಅಲ್ಲೂ ಒಂದು ಟೇಸ್ಟ್ ಇರುತ್ತೆ. ಟ್ರಾವೆಲಿಂಗೇ ಒಂದು ಟೇಸ್ಟು. ಟ್ರೆಡಿಷನ್ ಅಂತ ಬಂದಾಗ ನಿಮಗೆ ಟೇಸ್ಟ್ ಬಂದ್ಬಿಟ್ಟು ಊಟ, ಅದು ಇದ್ರ ಊಟ. ನಿಮ್ಮ ಹುಬ್ಳಿಗೆ ಹೋಗ್ತೀವಿ, ಅಲ್ಲಿ ವಿಶೇಷವಾದ ಊಟ. ಶಿವಮೊಗ್ಗ, ಇಲ್ಲ ಈ ಕಡೆ ಮೈಸೂರು ಕಡೆ, ಮಂಗಳೂರು ಕಡೆ, ಈ 4 ಪ್ರಾಂತ ಇದೆ. ಏನು ಸ್ಪೆಷಾಲಿಟಿ ಊಟ ಅಂದರೆ ನಾವು ಮೀನು ಸಾರು ಮಾಡೋದು ಓಕೆ, ಇಲ್ಲ ಪಲ್ಯ ಅದೆಲ್ಲ ಓಕೆ. ಅಥೆಂಟಿಕ್ಕಾಗೆ ಎಲ್ಲಿ ಏನು ಯಾವುದ್ರಲ್ಲಿ ಕುಕ್ ಮಾಡ್ತಾರೆ ಅವರು. ಯು ನೀಡ್ ನಾಟ್ ಪುಟ್ ಅ ಸೆಟ್. ದಟ್ಸ್ ವೈ ವಿ ವಾಂಟ್ ಟು ಎಕ್ಸ್ಪ್ಲೋರ್. ವೆನ್ ವಿ ಎಕ್ಸ್ಪ್ಲೋರ್ ದೇರ್, ವಿ ಶೋ ದ ಟ್ರೆಡಿಷನ್ ಆಫ್ ದಟ್ ಪ್ಲೇಸ್. ಅದಕ್ಕೆ ನಾನು ಟೇಸ್ಟ್ ಟ್ರಾವೆಲ್ ಟ್ರೆಡಿಷನ್ ಮಾಡಿದ್ದೀವಿ. ಸ್ಟಾರ್ಟರ್, ಮೇನ್ ಕೋರ್ಸ್ ಆ್ಯಂಡ್ ಡೆಸರ್ಟ್, ಇದಕ್ಕೆ 3ಕ್ಕೂ ಕಂಪೇರ್ ಮಾಡ್ತಾ ಇದ್ದೇನೆ. ಐ ಆಮ್ ಕಂಪೇರಿಂಗ್ ವಿತ್ ದಟ್. ತುಂಬ ಜನರಿಗೆ ಗೊತ್ತಿಲ್ಲ, ಈ ತಂದೂರಿ ಅಂದರೆ ತಂದೂರಿ ಒಲೆ ಅಂತಾರಲ್ಲ, ನಾರ್ತ್ ಇಂಡಿಯಾ ಅನ್ಕೊಂಡಿದ್ದಾರೆ. ಇಲ್ಲ, ನಮ್ಮ ಕರ್ನಾಟಕದ್ದೇ ಅದು. ಆ ಒಲೆ ಎಂಟ್ರಿ ಆಗಿದೆ ಕರ್ನಾಟಕ. ನಾವು ಅದನ್ನು ಭಾಳ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಅದು ಒಂದು ಶೋ ಮಾಡ್ತಾ ಇದ್ದೀವಿ. ಐ ಥಿಂಕ್ ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತೀವಿ. ಐ ಥಿಂಕ್ ಮೋಸ್ಟ್ಲಿ ಬೈ ನೆಕ್ಸ್ಟ್ ಮಂತ್, ಫೆಬ್ರವರಿ ಎಂಡ್ ಅಲ್ಲ ಮಾರ್ಚ್ ಸ್ಟಾರ್ಟ್ ಮಾಡ್ತೀವಿ. ಟೇಸ್ಟ್ ಟ್ರಾವೆಲ್ ಆ್ಯಂಡ್ ಟ್ರೆಡಿಷನ್ ತುಂಬ ಚೆನ್ನಾಗಿದೆ. ಟಿ ನಿಜ ಕೂಡ. ಎಷ್ಟು ಟ್ರಾವೆಲ್ ಮಾಡ್ತಾರೆ, ಎಷ್ಟು ಟೇಸ್ಟ್ಗಳಾಗ್ತವೆ, ಟ್ರೆಡಿಷನ್ ಪರಿಚಯ ಆಗ್ತಾ ಹೋಗುತ್ತೆ. ಅಂದರೆ ಊಟ ಮತ್ತು ಒಂದು ಸಂಸ್ಕೃತಿ ಎರಡಕ್ಕೊಂದೊಂದು ಬೆರುತ್ತೆ. ಅದು ಆ ಟ್ರಾವೆಲ್ ಮಾಡ್ಬೇಕಾದ್ರೆ ಏನೊಂದು ಸೊಗಡು ಕಾಣ್ತೀರಾ. ಅಂದರೆ ವೈ ವಿ ಹ್ಯಾವ್ ಟು ಟ್ರಾವೆಲ್ ಟು ದಟ್ ಪ್ಲೇಸ್. ಅಂದರೆ ಡೆಸ್ಟಿನೇಷನ್ನ ಒಂದು ಇಟ್ ಶುಡ್ ಬಿಕಮ್ ಎ ಟೂರಿಸ್ಟ್ ಸ್ಪಾಟ್ ಟು ವಿಸಿಟ್ ದೇರ್. ಅಂದರೆ ಶಿವಮೊಗ್ಗ ಅಂದ ತಕ್ಷಣ ನಮಗೆ ನಾನಾ ಊರುಗಳು ಬರುತ್ತೆ. ಅಲ್ಲಿ ಟೇಸ್ಟ್ಗಳು ಡಿಫ್ರೆಂಟ್ ಇರುತ್ತೆ. ಏನೋ ಒಂದು ಸ್ಮಾಲ್ ಸಾರು ಇರುತ್ತೆ, ಚಿಕ್ಕ ಸಾರೇ ಇರುತ್ತೆ, ಬಟ್ ಟೇಸ್ಟ್ ಸುಮಾರು ರುಚಿ ಇರುತ್ತೆ. ಅದು ಹೆಂಗೆ ಮಾಡ್ತಾರೆ, ಅಥೆಂಟಿಕ್ಕಾಗಿ ಆ ಒಲೆ ಹೆಂಗಿರುತ್ತೆ, ದಟ್ ಅಟ್ಮಾಸ್ಫಿಯರ್ ವಿ ಶುಡ್ ಗೆಟ್ ಅಂತ. ಪ್ರತಿಯೊಂದು ಡಿಫ್ರೆಂಟ್ ಆಗಿರುತ್ತೆ. ಅದಕ್ಕೆ ಇವಾಗ ಹೇಳಿದ್ರೆ ನೀವು ನಾರ್ತ್ ಇಂಡಿಯಾ, ನಾರ್ತ್ ಕರ್ನಾಟಕ ಎಕ್ಸ್ಪ್ಲೋರ್ ಆಗಬೇಕಂತ, ಅದಕ್ಕೋಸ್ಕರನೇ ಇದು ಒಂದು ಎಕ್ಸ್ಪ್ಲೋರೇಷನ್ ಬೇಕು ಅನ್ನೋದಕ್ಕೋಸ್ಕರನೇ ಮಾಡ್ತಾರೆ. ತುಂಬ ಚೆನ್ನಾಗಿದೆ ಅಣ್ಣ ಕಾನ್ಸೆಪ್ಟ್ ಅದು. ಆಮೇಲೆ ಇವತ್ತೇನಾದರೂ ದೇವರು ನಿಮ್ಮ ಮುಂದೆ ಬಂದು ನಿನಗೆ ಏನು ವರ ಬೇಕು ಕೇಳು ಅಂದರೆ ಏನು ಕೇಳ್ಬೋದು? ನೀವು ಏನು ಕೇಳ್ತೀರಿ? ನಾನು ಯೂಶ್ವಲಿ ಏನೂ ಆ್ಯಕ್ಚುಲಿ ನನಗೇನು ಕೇಳಿ ಎಲ್ಲರೂ ಚೆನ್ನಾಗಿರ್ಬೇಕಂತ ಕೇಳಿ. ಐ ವಾಸ್ ನೆವರ್, ಚಿಕ್ಕ ವಯಸ್ಸಿಂದ ನನಗೆ ಯಾಕೋ ಅದು ನಂಗೆ ಸ್ವಾರ್ಥ ಅನ್ನೋದೇ ಬರಲಿಲ್ಲ. ಎಲ್ಲರೂ ಚೆನ್ನಾಗಿರ್ಬೇಕಂತಲೇ ಬಯಸೋದು. ಯಾಕಂದರೆ ಎಲ್ಲರೂ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ ಅಂತ ಒಂದು ನಂಬಿಕೆ. ಯಾಕಂದರೆ ನಮ್ಮನ್ನು ಬರೀ ನಾವೇ ಚೆನ್ನಾಗಿದ್ದರೆ ಅದು ಏನು ಚೆಂದ ಹೇಳಿ. ನಾವು ಬದುಕೋದೇ ಎಲ್ಲರಿಗೋಸ್ಕರ ಬದುಕಬೇಕು. ಅದಕ್ಕೆ ವಿ ಹ್ಯಾವ್ ಟು ಲಿವ್ ಫಾರ್ ಅದರ್ಸ್. ಎಲ್ಲರೂ ಚೆನ್ನಾಗಿದ್ರು. ನಾನು ಯಾವತ್ತೂ ನಾ ಬಂದು ಅಯ್ಯೋ ನನಗೆ ಹಿಟ್ ಕೊಟ್ಬಿಡಪ್ಪ ಅದು ನೆವರ್ ಹ್ಯಾವ್ ಆಸ್ಕ್. ಎಲ್ಲರೂ ಚೆನ್ನಾಗಿರ್ಬೇಕು ದೇವ್ರೆ, ಎಲ್ಲರೂ ಚೆನ್ನಾಗಿರಬೇಕು, ಹಾನೆಸ್ಟಾಗಿರಬೇಕು ಅಷ್ಟೇ. ಆ್ಯಂಡ್ ಲೆಟ್ ದಿಸ್ ವಾರ್ ಗೀರೆಲ್ಲ ಇರಬಾರ್ದು. ಯಾಕೆ ವೈ ದಿಸ್ ಥಿಂಗ್ ಅನ್ನೋದೇ ನಮ್ಮ ಎಲ್ಲರೂ ಚೆನ್ನಾಗಿರಬೇಕು, ನಮ್ಮ ಮಕ್ಕಳು ಚೆನ್ನಾಗಿರಬೇಕು, ಎಲ್ಲರ ಮಕ್ಕಳು ಚೆನ್ನಾಗಿರ್ಬೇಕು, ಎಲ್ಲರೂ ಕ್ಯೂಟಾಗಿರ್ಬೇಕು ಅನ್ನೋದು. ಅದೇ ಈ ಅಭಿಮಾನ ಬೇಕು, ಆದರೆ ಅದನ್ನು ದುರಭಿಮಾನ ಮಾಡಿಕೊಂಡು ಒಬ್ಬರ ಅಭಿಮಾನದಿಂದ ಇನ್ನೊಬ್ಬರನ್ನ ಎಳೆಯುವಂಥದ್ದು. ಕಾಲು ಏನಾಗ್ಬಿಡಿ, ಎಲ್ಲರಿಗೂ ಒಂದು ಫೇಕ್ ಇದು ಬಂದ್ಬಿಟ್ಟಿದೆ. ಅದು ಹೋಗ್ಬೇಕು. ಅದೇನೋ ರ್ಯಾಟ್ ರೇಸ್ ನಡೀತಾ ಇದೆ ಅನ್ಸುತ್ತೆ. ಸ್ಟುಪಿಡಿಟಿ ಅದು. ಇಟ್ಸ್ ಎ ರಿಯಲ್ ಸ್ಟುಪಿಡಿಟಿ. ಇದು ತುಂಬ ಸಿಲ್ಲಿ ಅನ್ಸುತ್ತೆ. ಯಾರನ್ನೂ ಕಿತ್ಕೊಳ್ಳೋಕ್ಕಾಗಲ್ಲ ಸರ್ ಅದು. ವೈ ಏನು ಕಿತ್ಕೊಳ್ಳೋಕ್ಕಾಗತ್ತೆ ಹೇಳಿ ಇವಾಗ? ಏನು ಆ ಕಾಮನ್ ಸೆನ್ಸೇ ಇಲ್ವಲ್ಲ. ವೈ
ನಾಳೆ ದಿನ ನಾವೆಲ್ಲ ನೋಡ್ಬೇಕನ್ರಿ, ಮುಂದೆ ನೋಡಬೇಕು, ಎಲ್ಲರೂ ಮೀಟ್ ಮಾಡಬೇಕಲ್ವಾ. ನೀವು ಬರೀ ನಿಮ್ಮ ಮನೆಯವ್ರು ಮಾತ್ರ ನೋಡ್ಕೊಂಡಿದ್ದು ಸಾಕ ಹಂಗಂದ್ರೆ ಇನ್ಯಾರು, ವಿ ಹ್ಯಾವ್ ಟು ಗ್ರೀಟ್ ಅವರ್ ಸೆಲ್ಫ್. ಯಾರದೇ ಈ ಪಿಕ್ಚರ್ ಹಿಟ್ ಆದರೂ ವಿ ಲೆಟ್ ಅಸ್ ಎಂಜಾಯ್, ಸೆಲೆಬ್ರೇಟ್, ವಿ ಹ್ಯಾವ್ ಟು ಬಿ ಲೈಕ್ ದ್ಯಾಟ್. ಇನ್ನೂ ಏನು ಆಯ್ತು ನಮಗೂ ವಿ ಆರ್ ಆಲ್ಮೋಸ್ಟ್ ವಿ ಹ್ಯಾವ್ ಲಿವ್ಡ್ ಅವರ್ ಲೈಫ್, ಚೆನ್ನಾಗಿ ಎಂಜಾಯ್ ಮಾಡಿದ್ದೀನಿ. ಇನ್ನೂ ಚೆನ್ನಾಗಿ ಜನ ನೋಡ್ಬೇಕಂತಿದ್ದಾರೆ, ಅದಕ್ಕೋಸ್ಕರ ವರ್ಕ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಜನ ಆದಷ್ಟು ನಮಗೆ ಎಷ್ಟು ಮಾಡಬೇಕಾಗತ್ತೆ, ನಮ್ಮಿಂದ ಎಷ್ಟು ಫ್ಯಾಮಿಲಿ ಉಳಿಯುತ್ತೆ. ಪ್ರೊಡ್ಯೂಸರ್ ನಿಂತರೆ ಎಷ್ಟು ಜನ ಬೆಳೀತಾರೆ, ಎಷ್ಟು ಫ್ಯಾಮಿಲಿ ಒಳೆ ಉರಿಯುತ್ತೆ. ನಮ್ಗೆ ಅದು ಬೇಕು. ಇದು ಸಿಗುತ್ತೆ, ಉದ್ಯೋಗ ಸಿಗುತ್ತೆ, ದುಡ್ಡುಗಳು ಹೋಗುತ್ತೆ. ಒಂದು ಫಿಲ್ಮ್ ಆದರೆ ಎಷ್ಟು ಚಾನಲ್ಸ್ಗಳು ಬರ್ತಾರೆ, ಅವ್ರಿಗೆ ವರ್ಕ್ ಆಗುತ್ತೆ, ಆ ಪಬ್ಲಿಸಿಟಿ ವರ್ಕ್ ಆಗುತ್ತೆ. ಎಷ್ಟು ಜನ ಥಿಯೇಟ್ರ್ ಎಷ್ಟು ಚೆನ್ನಾಗಿ ಒಂದು ದೊಡ್ಡ ಫ್ಯಾಕ್ಟ್ರಿ ಇದೆ. ಇಟ್ಸ್ ಅ ಬಿಗ್ ಫ್ಯಾಕ್ಟ್ರಿ. ಎವ್ರಿಬಡಿ ಶುಡ್, ವಿ ಹ್ಯಾವ್ ಟು ಲಿವ್ ಆ್ಯಂಡ್ ಮೇಕ್ ಅದರ್ಸ್ ಲಿವ್. ನಾವೊಂದು ಆ ಟ್ರಾನ್ಸಿಷನ್ ಪೀರಿಯಡಲ್ಲಿ ಇದ್ದೀವಿ ಅನಿಸುತ್ತೆ ನನಗೆ. ಅಂದರೆ ಇಡೀ ದೇಶನೇ ಒಂದು ಕಡೆ ಆರ್ಥಿಕವಾಗಿ ಬೆಳೀತಾ ಇದ್ವಿ. ಮುಂಚೆ ನಾವು 1000 ಕೋಟಿ 500 ಕೋಟಿ ಇನ್ವೆಸ್ಟ್ ಮಾಡೋ ಒಂದು ಸಿನಿಮಾ ಮಾಡ್ತಾರೆ ಅಂದರೆ ಅವತ್ತಿನ ಮಾರ್ಕೆಟಲ್ಲಿ ನೋಡಿದಾಗ ಅದು ಸಾಕಷ್ಟು ರಿಸ್ಕಿ ಅನ್ನಿಸ್ತಾ ಇತ್ತು. ಇವತ್ತು ನೀವು ಹೇಳಿದಾಗೆ ಎಲ್ಲ ಕಡೆನೂ ಎಲ್ಲರ ಹತ್ರ ದುಡ್ಡು ಬರ್ತಾ ಇದೆ, ವ್ಯೂವರ್ಸ್ಶಿಪ್ ಜಾಸ್ತಿ ಆಗ್ತಾ ಇದೆ. ಬಟ್ ಕಾಂಪಿಟೇಷನ್ ಅನ್ನೋದು ಇವತ್ತು ಬರೀ ಕನ್ನಡ ತೆಲುಗು, ಕನ್ನಡ ತಮಿಳು, ಕನ್ನಡ ಹಿಂದಿ ಅಲ್ಲ, ಕನ್ನಡ ಇಂಗ್ಲೀಷು ಆಗುತ್ತೆ. ವರ್ಲ್ಡ್ ಸಿನಿಮಾ ಜೊತೆಯಲ್ಲಿ ಕಾಂಪೀಟ್ ಮಾಡುವಂಥ ಸಂದರ್ಭ. ಹೌದು. ಈ ಸಂದರ್ಭದಲ್ಲಿ ಒಬ್ಬ ಪ್ರೊಡ್ಯೂಸರ್ ಈಗ ಸಿನಿಮಾ ಮಾಡೋಕ್ಕೆ ಬರ್ತಾನೆ ಅಂದರೆ ಯಾವ ವಿಚಾರವನ್ನು ತಲೆಯಲ್ಲಿ ಇಟ್ಕೋಬೇಕು? ಖರ್ಚು ವೆಚ್ಚ ಇರ್ಬೋದು, ಅಥವಾ ಆರ್ಟಿಸ್ಟ್ ಸೆಲೆಕ್ಷನ್ಸ್ ಇರ್ಬೋದು, ಸ್ಟೋರಿಗಳಿರ್ಬೋದು, ಅದನ್ನು ಯಾವ ರೀತಿಯಾಗಿ ಫೇಸ್ ಮಾಡ್ತಾ ಹೋಗಿ ಎಲ್ಲದನ್ನು ಮನಸ್ಸಲ್ಲಿ ಇಟ್ಕೊಂಡು ಬರಬೇಕು. ಬರೀ ಖರ್ಚು ಮಾಡೋದು ಇಟ್ಕೊಂಡು ಬಂದರೆ ಸಾಲದು. ಎಲ್ಲದನ್ನು ನಾವು ದುಡ್ಡು ಹಾಕಿದ್ರೆ ವಾಪಸ್ ತಗೋಬೇಕು. ಹೆಂಗೆ ತಗೋಬೇಕು? ಒಂದು ನಿಯತ್ತು ಬೇಕು. ಒಂದು ನಿಯತ್ತಾಗಿ ಯೋಚನೆ ಮಾಡ್ಕೊಂಡು ಬರಬೇಕು. ಡೈರೆಕ್ಟರ್ಸ್ಗೂ ಅದು ಹೇಳೋದು, ನೀವು ಬಂದಾಗ ಎದ್ದ ತಕ್ಷಣ ಬಂದು 20,000 ಜನ ಹಂಗಂತ ಬರಬೇಡಿ. ಬರ್ಬೇಕಾದ್ರೆ ನನ್ನ ಕತೆ ಬೇಕು ಸರ್, ಡಿಮ್ಯಾಂಡ್ ಆಗುತ್ತೆ ಅನ್ನೋದು ಬರಬೇಕು. ದಯವಿಟ್ಟು ಕೇಳ್ಕೊಳ್ಳಿ, ಯಾರು ಬೇಜಾರು ಮಾಡ್ಕೋಬೇಡಿ. ನೀವು ಯಾರು ಬೇರೆಯವ್ರು ಆಗಕ್ಕೆ ಹೋಗಬೇಡಿ, ನೀವಾಗಕ್ಕೆ ಹೋಗಿ. ನೀವು ಯು ಬಿಕಮ್ ಯೋರ್ ಸೆಲ್ಫ್, ಡೋಂಟ್ ಬಿಕಮ್ ಅದರ್ಸ್. ಯಾಕೆ ಬೇಕು ಹೇಳಿ? ಅವ್ರ ಥರ ಮಾಡಬೇಕು, ಅವ್ರು ಮಾಡ್ಬಿಟ್ಟು ನಾವು ನೋ, ನೀವು ನಿಮ್ಮ ಥರ ತೋರಿಸಿ. ಇವನ್ ನಮ್ಮ 5 ಫಿಗರ್ಸ್ ಸೇಮ್ ಇಲ್ಲ. ಮತ್ತೆ ವೈ ಶುಡ್ ಯು ಕಾಪಿ ಅದರ್ಸ್? ಡೋಂಟ್ ಕಾಪಿ ಅದರ್ಸ್, ಬಿ ಯೋರ್ ಸೆಲ್ಫ್. ಅವ್ನು ಮಾಡ್ಬಿಟ್ಟು ಇದು ಮಾಡ್ತಾರೆ ಪಿಕ್ಚರ್, ಸುಳ್ಳು ಅದು. ಡೋಂಟ್ ಬಿಲೀವ್ ದ್ಯಾಟ್. ಬಿಲೀವ್ ಇನ್ ಪೀಪಲ್ಸ್. ಇವಾಗ ಏನಾಗ್ಬಿಟ್ಟಿದೆ, ಎಲ್ಲದು ಮನಿನೇ ಆಗ್ಬಿಟ್ಟಿದೆ. ಕಾರ್ಪೊರೇಟ್ ಬುಕ್ಕಿಂಗ್ ಮಾಡಿಸೋದು, ಇದು ಮಾಡಿಸೋದು, ಯಾರು ಗೊತ್ತಿಲ್ಲ. ನೋ ಡೋಂಟ್ ಡೂ ದ್ಯಾಟ್. ಕಮ್ ಔಟ್ ಆಫ್ ಇಟ್. ನಾ ಅದೇ ಹೇಳ್ತೀವಿ, ನಾವು ವಿ ಎಂಜಾಯ್ಡ್ ಅವರ್ ಇಂಡಸ್ಟ್ರಿ ಆಸ್ ಎ ಲವ್ಲಿ. ಪ್ರೊಡ್ಯೂಸರ್ ಪ್ರೆಷರೇ ಇಲ್ಲ. ಇವೆಲ್ಲ ಪ್ರೊಡ್ಯೂಸರ್ ಪ್ರೆಷರ್ಲಿ ಮಾಡ್ತಾರೆ ಪಾಪ ಸಿನಿಮಾನ. ಎಷ್ಟು ಜನ ನೋಡಿ, ವಿ ವರ್ ವೆರಿ, ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೋ ಗ್ಲ್ಯಾಡ್, ವಿ ವರ್ ಇನ್ ಅ ವಂಡರ್ಫುಲ್ ಟೈಮ್ ವಿ ಹ್ಯಾಡ್. ಇಟ್ಸ್ ಲೈಕ್ ಅ ಫ್ಯಾಮಿಲಿ ಚೆನ್ನಾಗಿ. ಇವಾಗ ಏನಾಗ್ಬಿಟ್ಟೆ, ಪ್ರೆಷರ್ಲಿ ಮಾಡ್ತಾರೆ ಪಾಪ. ಅಯ್ಯೋ ಒಂದು ಮಾರ್ನಿಂಗ್ ಶೋ ಮ್ಯಾಟ್ನಿ ಫುಲ್ ಆಗಲ್ವಾ ಏನು? ಆ ಪ್ರೆಷರ್ ಇರಲಿಲ್ಲ ನಮಗೆ. ನಮ್ಮ ಸಿನಿಮಾಗಳನ್ನ ನೋಡಿದ್ರೆ ಎಷ್ಟು ಫಸ್ಟ್ 4-5 ಡೇಸ್ ಫುಲ್ಲು, 3 ವಾರ ಫುಲ್ಲು, 100 ಶೋಸ್ ಫುಲ್ಲು, ಹಂಗಿತ್ತು. 100 ಡೇಸ್ 180 ಡೇಸ್ ಎಷ್ಟು. ಇವಾಗೆಲ್ಲ ಏನಾಗ್ಬಿಟ್ಟಿದೆ, ದುಡ್ಡು ಕೊಡಬೇಕು ಹೇಳೋಕ್ಕೆ, ಒಮ್ಮೆ ಸೋಷಿಯಲ್ ಮೀಡಿಯಾಕ್ಕೆ ದುಡ್ಡು ತಿಳ್ಬಿಡ್ಬೇಕು. ಅವರು ಅದಕ್ಕೆ ಕಾಯ್ತಾ ಇರ್ತಾರೆ. ಸುಮ್ಮನೆ ಹೊಗಳ್ತಾ ಹೋಗೋದು. ವ್ಯಾಪಾರ, ನಿಮಗೂ ವ್ಯಾಪಾರ, ಉದ್ಯೋಗ ಇಲ್ಲ ಅಂತಲ್ಲ, ಬಟ್ ಅದನ್ನೇ ನಿಯತ್ತಾಗಿ ಮಾಡಿ ಅಂತ ಕೇಳೋದು. ತುಂಬ ಜನರಿಗೆ ಗೊತ್ತಿಲ್ಲ ಅನಿಸುತ್ತೆ. ಶಿವಣ್ಣ ಅಂದರೆ ವಿಷ್ಣುವರ್ಧನ್ ತುಂಬ ಇಷ್ಟ ಅಂತ. ಶಿವಣ್ಣ ಅಂದರೆ ವಿಷ್ಣುವರ್ಧನ್ಗೆ ತುಂಬ ಇಷ್ಟ ಇತ್ತು ಅಂತ. ಅವ್ರಿಗೆ ತುಂಬ ಇಷ್ಟ ಅವಾಗಿಂದ. ಯಾಕಂದ್ರೆ ನಾವು ಅವರು ಅವಾಗಿಂದ ಫ್ರೆಂಡ್ಸ್. ನನಗೆ ವಿಷ್ಣು ಸರ್ ಚಿಕ್ಕ ವಯಸ್ಸಲ್ಲಿ ನನಗೆ ನಾಗರಾವ್, ಅದಕ್ಕೆ ಪ್ರಿವ್ಯೂಗೆ ಹೋಗಿದ್ದೆ ಸಫೇರ್ ಥಿಯೇಟ್ರಿಗೆ. ಅವಾಗ ಚಿಕ್ಕವನು ನಾನು, ಐ ಥಿಂಕ್ 12 ವರ್ಷ 13 ವರ್ಷ. ನಾನು ಇನ್ನೂ ಅಪ್ಪು ಹುಟ್ಟಿರಲಿಲ್ಲ. ಹೋಗಿದ್ದಾಗ ಪುಟ್ಟಣ್ಣ ಕಣ್ಗವ್ರು ಬಂದಿದ್ರು, ಎಲ್ಲ ಬಂದೆ. ಅಪ್ಪಣ್ಣ ನಮ್ಮ ಚಿಕ್ಕಪ್ಪರು ಇದ್ದಾರಲ್ಲ, ಪುಟ್ಟಣ್ಣ ತುಂಬ ಕ್ಲೋಸ್ ಅವರು. ಬಂದೆ, ಅಪ್ಪಣ್ಣ ತುಂಬ ಚೆನ್ನಾಗಿದೆ ಪಿಕ್ಚರು, ಭಾಳ ಚೆನ್ನಾಗಿ, ಹೀರೋ ಅಂತೂ ತುಂಬ ಹ್ಯಾಂಡ್ಸಮಾಗಿ ಕಾಣ್ತಾರೆ, ಈ ಪಿಕ್ಚರ್ ಸಖತ್ತಾಗಿ ಹೋಗುತ್ತೆ. ಅವಾಗ ಇವರಪ್ಪ ಡೈರೆಕ್ಟರ್ ಅಂತಂದರೆ ನಾನು ಪುಟ್ಟಣ್ಣ ಚೆನ್ನಾಗಿದೆ ಈ ಪಿಕ್ಚರ್ ನಿಮ್ಮದು, ಚೆನ್ನಾಗಿ ಸೂಪರ್ ಹಿಟ್ ಆಗಿದೆ ಪಿಕ್ಚರ್, ಆಲ್ ದ ಬೆಸ್ಟ್ ಅಂದ್ಬಿಟ್ಟು ಹೊಂಟೋದು. ಯಾರು ಬರೆದು ಅಂತ ಕೇಳಿದ್ರೆ ನಮ್ಮ ದೊಡ್ಡ ಮಗ ಅಲ್ವಾ ಶಿವಣ್ಣನ ಇವನು ಹಿಂಗೆ ಮಾತಾಡ್ಬಿಟ್ಟು, ಅಯ್ಯೋ ಇವ್ರ ಅಣ್ಣನೋ ಇವ್ರು ಇನ್ನೂ ಥರನೇ ಕೇಳೋದು ಪಿಕ್ಚರ್ ಹೆಂಗಿದೆ ಅಂತ. ಅಷ್ಟು ಸ್ಟ್ರೈಟಾಗಿ ಮುಖದ ಹೊಡೆದಂಗೆ ಹೇಳ್ಬಿಟ್ಟು ಹೋಗ್ಬಿಡ್ತಾನೆ. ಆಮೇಲೆ ತಿರ್ಗಾ ವಾಪಸ್ ಓಡಿ ಬಂದೆ. ಸರ್ ವಿಷ್ಣುವರ್ಧನ್ ಅವರಲ್ಲ, ಅವ್ರ ಹೆಸರು ಹೇಳ್ಬಿಡಿ, ನಂಗೆ ತುಂಬ ಇಷ್ಟ ಆಯಿತು ಅವ್ರು ಕಂಡ್ರೆ, ಭಾಳ ಪ್ರೀತಿ. ಅದಾದಮೇಲೆ ಅಪ್ಪಾಜಿ ಇದು ಮಾಡಿದೆ, ಅಪ್ಪಣ್ಣವರು ಭೂತಯ್ಯನ ಮಗ, ಆ ಪಿಕ್ಚರ್ ಸೂಪರ್ ಹಿಟ್ ಆಯಿತು. 100 ಡೇಸ್ ಫಂಕ್ಷನ್ ವಿಷ್ಣುವರ್ಧನ್ ಜೊತೆಲಿ ಎಲ್ಲ ಊರಿಗೂ ಟ್ರಾವೆಲ್ ಮಾಡಿದ್ದೀನಿ ನಾನು. ಐ ವಾಸ್ ಹೋಲ್ಡಿಂಗ್ ಇಸ್ ಹ್ಯಾಂಡ್. ಇದು ಗೊತ್ತೇ ಇರಲಿಲ್ಲ, ಇದು ನೀವು ಟ್ರಾವೆಲ್ ಮಾಡಿರೋದು. ಎಲ್ಲ ಊರಿಗೂ ಹೋಗಿದ್ದೆ. ಎಲ್ಲರಿಗೂ ಗೊತ್ತದು.
ಐ ಹ್ಯಾವ್ ಟ್ರಾವೆಲ್ಡ್ ವಿತ್ ಹಿಮ್. ಅವ್ನು ಅನ್ಕೊಂಡ್ರೆ ಅಷ್ಟು ಪ್ರೀತಿ ಆನಂದ್ ಇರ್ಬೇಕಾದ್ರೆ ಈ ಹ್ಯಾಡ್ ಗಿವನ್ ಮಿ ಒಂದು ವಾಚ್. ಆ ವಾಚ್ ಬಗ್ಗೆ ಕೇಳೋದಿತ್ತು ನನಗೆ. MGR ಅವ್ರು ಕೊಟ್ಟಿದ್ರು ಅವ್ರಿಗೆ, ಅವ್ರು ಆ ವಾಚ್ ನನಗೆ ಕೊಟ್ಟಿದ್ರು. ಅದು ಬೆಲೆನೇ ಕಟ್ಟಕ್ಕಾಗದೆ ಇರೋದು. ನೋ ಇಟ್ಸ್ ಆಲ್ ಸಿ ವಿ ವರ್ ಆಲ್ ಗುಡ್ ಫ್ರೆಂಡ್ಸ್ ಅನ್ನೋದಕ್ಕಿಂತ ಒಂದು ಫ್ಯಾಮಿಲಿ ಆಗಿದ್ದಿದ್ದು. ಆ ವೈಬ್ ಬೇಕನ್ಸುತ್ತೆ. ಬೇಕು. ಇವಾಗ ವೈಬೇ ಇಲ್ಲ, ಬರೀ ಸ್ಕ್ಯಾಂಡಲ್ ಆಗೋಯ್ತು. ಮೋಸ್ಟ್ಲಿ ಇದು ಒಂದು ಬದಲಾವಣೆ ಫೇಸ್ ಅನ್ಸುತ್ತೆ. ಎಸ್, ಎಲ್ಲದಕ್ಕೂ ಒಂದು ಹೇಳಿದ್ನಲ್ಲ, ಒಂದು ಪೇಸ್ ಅಂತ ಬರುತ್ತೆ, ಎಲ್ಲ ಪೇಸು ದಾಟ್ಕೊಂಡು ಹೋಗುತ್ತೆ. ಬಟ್ ಇಟ್ ವಿಲ್ ಬಿಕಮ್ ಆಲ್ ರೈಟ್. ಬಟ್ ಡ್ರಾಮಾ ಆಡಬಾರ್ದು, ನಾವು ಒಳ್ಳೆಯವರು ಅಂತ ಡ್ರಾಮಾ ಆಗಿಬಿಟ್ರೆ ಕಷ್ಟ. ನನಗೆ ತುಂಬ ಖುಷಿ ಆಯಿತು ನಿಮ್ಮ ಜೊತೆಯಲ್ಲಿ ಮಾತಾಡಿ. ಥ್ಯಾಂಕ್ ಯು. ಈ ಮಾತುಕತೆಯಿಂದ ಸಾಕಷ್ಟು ಜನರಿಗೆ ಇನ್ಸ್ಪೈರ್ ನನಗೂ ತುಂಬ ಆಫ್ಟರ್ ಲಾಂಗ್ ಟೈಮ್ ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ಇಂಟರ್ವ್ಯೂ. ನೀವು ನಾನು ನಿಮ್ಮ ಮುಖಸ್ಥಿತಿಗೆ ಹೇಳ್ತಿಲ್ಲ ಟುಡೇ, ಬಿಕಾಸ್ ಯೂಶ್ವಲ ಮಾತಾಡ್ತೀವಿ, ಪಾಪ ಅವ್ರದ್ದು ಮಿಸ್ಟೇಕ್ ಅಲ್ಲ, ಬಿಕಾಸ್ ಚಾನಲ್ ಏನು ಹೇಳ್ತಾರೋ ಕೇಳ್ತಾರೆ ಅವರು. ಬಟ್ ಎಲ್ಲ ಮಕ್ಳ ಜೊತೆ ಮಾತಾಡ್ತೀನಿ, ಓಕೆ. ಬಟ್ ಟುಡೇ ಇಟ್ ವಾಸ್ ಸೋ ನೈಸ್ ದಟ್ ಈ ಸ್ಮಾಲ್ ವಿಷಯಗಳನ್ನ ಐ ಥಿಂಕ್ ಯಾರಿಗೂ ಬೇಜಾರಾಗಲ್ಲ ಅಂತ ಅನಿಸುತ್ತೆ. ಯಾಕಂದ್ರೆ ನನ್ನ ಮನಸಾರ ಮಾತಾಡಿರೋದು, ನೆವರ್ ಟು ಹರ್ಟ್ ಎನಿಬಡಿ ಅವ್ರ ಮೇಕಿಂಗ್ ಆಫ್ ದ ಫಿಲ್ಮ್ಸ್. ನಾನು ಹೇಳೋದು ವಿಷಯ ಅಷ್ಟೇ. ಯಾಕಂದರೆ ಎಲ್ಲರೂ ಯು ಶುಡ್ ಬಿ ಓಪನ್ ವೇರ್ ವಿ ಶುಡ್ ಗೋ ಇನ್ ದ ಹಾರ್ಟ್ ಆಫ್ ದ ಪೀಪಲ್ ಹಾರ್ಟ್ಲಿ ಉಳಿಬೇಕಂತ ನನ್ನ ಆಸೆ. ಬರೀ ಸಿನಿಮಾ ಅಂದ ತಕ್ಷಣ ಬರೀ ಬಿಸ್ನೆಸ್ ಇಷ್ಟು ಕೋಟಿ ಗಳಿಸ್ತು ಅನ್ನೋದೇ ಸಿನಿಮಾ ಅಲ್ಲ, ಅದು ತಾನಾಗಲೇ ಗಳಿಸುತ್ತೆ. ಯಾವಾಗ ಜನಗಳ ಹಾರ್ಟ್ ಒಳಗಡೆ ಹೋಗ್ತಿರೋ ಅವರೇ ಕೋಟಿಯಾಗಿ ಬಜೆಟ್ ನೋಡಲ್ಲ, ಅವ್ರು ಈಸೆ ಕೊಟ್ಬಿಡ್ತಾರೆ. ಅಷ್ಟೇ ನಾ ಹೇಳೋದು ಅಷ್ಟೇ. ಬಿ ಓಪನ್, ಬಿ ಕೂಲ್. ಎಲ್ರಿಗೂ ಅಷ್ಟೇ, ಮೀಡಿಯಾದವ್ರಿಗೂ ಅಷ್ಟೇ, ಎವ್ರಿಬಡಿ ಲೆಟ್ಸ್ ಬಿ ಹ್ಯಾಪಿ, ವಿ ಆರ್ ಆಲ್ ಒನ್. ಮನಸ್ಸಪ್ಪ ಸ್ಟ್ರೇಟ್ ಬಂದು ಕೇಳಿ ಅಷ್ಟೇ, ಇನ್ನೇನು ಬೇಡ. ಅದೇ ಈ ಟಾಕ್ ಟಾನಿಕ್ ಉದ್ದೇಶನೇ ಈ ಟಾಕ್ ಹೆಸರಿದ್ದಂಗೆ ಮಾತೆ ಸ್ಫೂರ್ತಿ ಅನ್ನೋ ಥರ. ಅಂದರೆ ನೆಗೆಟಿವಿಟಿ ಈಸಿಲಿ ಸೆಲ್ಸ್, ಎಲ್ಲರೂ ವೆರಿ ಈಸಿಲಿ ಸೆಲ್ಸ್. ಬಟ್ ಒಂದು ಪಾಸಿಟಿವ್ ಆಗಿ ಬಿಟ್ಟುಕೊಂಡು, ಏನಂದರೆ 1 ಮಿಲಿಯನ್ ಜನ ನೋಡಿ ಬದಲಾಗ್ತಾರೆ ಇಲ್ಲ ಗೊತ್ತಿಲ್ಲ, ಅಟ್ಲೀಸ್ಟ್ ಒಬ್ಬನ ಮೇಲಾದರೂ ಈ ಮಾತುಕತೆ ಇನ್ಸ್ಪೈರ್ ಆದರೆ ಹೌದು, ಪರಿಣಾಮ ಬೀರಬೇಕು. ಅವೆಲ್ಲ ಇಲ್ಲ ಏನಾಗುತ್ತೆ ಅಂದರೆ, ಟು ಬಿಕಮ್ ಬ್ಯಾಡ್ ಇಟ್ಸ್ ವೆರಿ ಈಸಿ, ಟ್ರೈ ಟು ಬಿಕಮ್ ಗುಡ್ ಇಟ್ಸ್ ವೆರಿ ಹಾರ್ಡ್. ನೋಡಿ, ಒಳ್ಳೆನಾಗಕ್ಕೆ ನೋಡಿ ಕಷ್ಟ. ಅದು ಪ್ರಶ್ನೆಗಳು ತುಂಬ ಬರುತ್ತೆ. ಕೆಟ್ಟವನ್ನ ಚಾಪಕ್ಕನ ಬಿಡ್ಬೋದು, ಬೇಡ. ಒಳ್ಳೆಯವ್ರು ತುಂಬ ಪ್ರಶ್ನೆಗಳು ಬರುತ್ತೆ, ಆಗಬೇಕು. ವಿ ಹ್ಯಾವ್ ಟು. ನಾವು ತುಂಬ ಸಂತೋಷ ಆಯಿತು. ಥ್ಯಾಂಕ್ ಯು ಸೊ ಮಚ್. ತುಂಬ ಖುಷಿ ಆಯಿತು ನಿಮ್ಮ ಜೊತೆಲಿ ಮಾತಾಡಿ. ಥ್ಯಾಂಕ್ ಯು. ಒಂದು ರೀತಿಯಿಂದ ರಿಯಲ್ ಮೀನಿಂಗ್ ಸಿಕ್ತು ಅಂತ ಅನಿಸುತ್ತೆ. ಅಂದರೆ ಯಾವುದೂ ಫಿಲ್ಟರ್ ಇಲ್ಲ, ನೇರವಾಗಿ ಉದ್ದೇಶ ಇದ್ದಿದ್ದು ಒಳ್ಳೇದಾಗಲಿ, ಆ ಉದ್ದೇಶದಲ್ಲಿ ಆದಂಥ ಮಾತುಕತೆ. ತುಂಬ ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನೋಡಿದ್ರಲ್ಲ, ಇದೇ ಜೀವನ ಅಂದರೆ ಇಷ್ಟೇ. ಖುಷಿ ಅಂದಿರಬೇಕು, ಖುಷಿಯನ್ನು ಕೊಡ್ತಿರಬೇಕು, ದೊಡ್ಡದ್ರ ಬಗ್ಗೆ ಏಮನ್ನು ಇಟ್ಕೋಬೇಕು, ಅದಕ್ಕೆ ಬೇಕಾಗಿರುವಷ್ಟು ಸಿದ್ಧತೆಯನ್ನು, ಕೆಲಸವನ್ನು ಮಾಡ್ತಾ ಇರಬೇಕು. ಈ ನಮ್ಮ ಮಾತುಕತೆ ನಿಮಗೆ ಸಾಕಷ್ಟು ಖುಷಿಯನ್ನು ಕೊಡೋದ್ರ ಜೊತೆಯಲ್ಲಿ ಒಂದು ಇನ್ಸ್ಪಿರೇಷನನ್ನು ಕೊಟ್ಟಿರುತ್ತೆ ಅಂದ್ಕೊಳ್ತೀವಿ. ಇದೇ ಥರವಾಗಿ ಮತ್ತೊಬ್ಬ ಅತ್ಯಂತ ವಿಶೇಷ ಅತಿಥಿ ಜೊತೆಯಲ್ಲಿ ನಿಮ್ಮ ಜೊತೆಯಲ್ಲಿ ಸಿಗ್ತೀನಿ ಶೀಘ್ರದಲ್ಲೇ. ನೋಡ್ತೀರಿ News18 ಕನ್ನಡ.